ಓಂ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಜೈ. ಇವತ್ತು ನಾವು ಇವರುಗಳ ಆಶೀರ್ವಾದ ತಗೊಂಡು ಜೀವಂತ ವೇದಾಂತ ಅದರದ್ದು ಸ್ಟಡಿ ಗ್ರೂಪ್ ಇಟ್ಕೋಬೇಕಾಗಿದೆ. ಇಟ್ಕೋಣ. ಅದರಲ್ಲೂ ಟಾಪಿಕ್ ಬಂದಿದೆ 13ನೇ ಚಾಪ್ಟ್ರು ಕಾರ್ಯಕಾರಣ ಪ್ರಕ್ರಿಯೆ ಅಂತ. ಇಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ ಅಂತಾರೆ. ಕಾರ್ಯಕಾರಣ ಅಂದರೆ ಏನು, ಕಾರ್ಯಕಾರಣ ಅಂತಂದರೆ ಏನು ಡಿಫ್ರೆನ್ಸ್ ಗೊತ್ತಾಗಿರಬೇಕು. ಇದು ಕಾರ್ಯಕಾರಣ. ಕಾರ್ಯಕಾರಣ ಅಂದರೆ ಏನು ಫಸ್ಟ್ ಎತ್ಕೊಂತಾನೆ ಕೇಳ್ತಾ ಇದ್ದೀನಿ. ಕಾರ್ಯಕಾರಣ ಪ್ರಕ್ರಿಯೆ ಹಾಗಂದರೆ ಏನು ಶ್ರೀಧರ್ ಅವರೇ? ಸರ್, ಕಾರ್ಯ ಕಾರಣ ಅಂದರೆ ಪ್ರಕ್ರಿಯೆಯಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದರೆ ಬೀಜ ಮತ್ತು ಮರ ಇದ್ದಂಗೆ ಸರ್. ಇದು ಬಂದು ಬೀಜ ಬಂದು ಕಾರಣ, ಮರ ಬಂದು ಕಾರ್ಯ. ಆ ಥರ ಒಂದು ಎಕ್ಸಾಂಪಲ್ ಕೊಡ್ಬೋದು. ಒಂದರಿಂದ ಒಂದು ಉತ್ಪತ್ತಿ ಆಗಿರೋದು, ಒಂದೊಂದು ಎಕ್ಸಿಕ್ಯೂಟ್ ಆಗಿರೋದು, ಒಂದು ಆಗಿರೋದು ಅಂತ ಹೇಳ್ಬೋದು ಸರ್. ಕಾರ್ಯಕಾರಣ ಕಾರಣ. ಈಗ ಕಾರ್ಯ ಕಾರಣ ಅಂತಂದರೆ ನೀವು ಹೇಳ್ದಾಗೆ ಕಾರ್ಯಕರಣ ಅಂದರೆ ಏನು ಸರ್? ಕಾರ್ಯಕರಣ ಅಂದರೆ ಟೂಲ್ಸು. ಯಾವ ಟೂಲ್ಸಿಂದ ಇದಾಗಿದೆ ಅಂತ. ಪ್ರಮಾತೃ ನಾವು, ಪ್ರಮಾಣ ಟೂಲ್ಸು, ಪ್ರಮೇಯ ವಸ್ತುಗಳನ್ನ ತಿಳ್ಕೊಳ್ಳೋಕೆ ಒಂದು ಟೂಲ್ಸ್ ಇರುತ್ತೆ ಸರ್, ಸಲಕರಣೆಗಳು ಅಂತ. ಅದಕ್ಕೆ ಕರಣಗಳು ಅಂತೀವಿ. ಈಗ ಮನಸ್ಸಿಂದ ನಾವೆಲ್ಲ ತಿಳ್ಕೊತೀವಿ, ಬುದ್ಧಿಯಿಂದ ಲೆಕ್ಕ ಹಾಕ್ತೀವಿ. ಇದೆಲ್ಲ ಲೆಕ್ಕ ಹಾಕೋಕ್ಕೆ ಬುದ್ಧಿ, ತಿಳ್ಕೊಳ್ಳೋಕೆ ಮನಸ್ಸು, ಇಂದ್ರಿಯಗಳು, ಇದೆಲ್ಲ ಕರಣಗಳು. ಇಲ್ಲಿ ಕಾರ್ಯ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಇಲ್ಲಿ ಕಾರ್ಯ ಅಂತಂದರೆ ಶರೀರವನ್ನು ಹೇಳ್ತಾರೆ. ಕಾರ್ಯ ಅಂದರೆ ಶರೀರ. ಕರಣ ಅಂತಂದರೆ ಇನ್ಸ್ಟ್ರೂಮೆಂಟ್ಸ್. ಸೊ ನಾವು ವ್ಯವಹಾರ ಮಾಡೋದಕ್ಕೆ ಇದಿಷ್ಟು ಬೇಕು. ಹಾಗೆ ಕರೆಕ್ಟ್. ಕಾರ್ಯ ಕರಣ. ಈ ಶರೀರ ಯಾವುದರ ಕಾರ್ಯ? ಯಾಕ್ರಿಂದ ಈ ಶರೀರ ಬಂದಿದೆ? ಈಗ ಶರೀರ ಬಂದಿದೆ, ಇದು ಕಾರ್ಯ. ಇದ್ರ ಹಿಂದೆಗಡೆ ಇದಕ್ಕೆ ಕಾರಣ ಏನು, ಬೀಜ ಏನು, ರೂಟ್ ಕಾಸ್ ಏನು? ಸೊ ಚೈತನ್ಯ ಸರ್, ಆತ್ಮನೇ ಅದರ ಇದೆಲ್ಲ. ಸರಿ, ಅದಲ್ಲ. ಈಗ ಈ ಶರೀರಗಳು ಬರೋದಕ್ಕೆ ಒಬ್ಬ ಮನುಷ್ಯನಾಗಿ ಹುಡ್ತಾನೆ, ಒಬ್ಬ ಪ್ರಾಣಿಯಾಗಿ ಹುಡ್ತಾನೆ, ಒಬ್ಬ ದೇವತೆಯಾಗಿ ಹುಡ್ತಾನೆ, ಒಬ್ಬ ಬಡವನಾಗಿ, ಶ್ರೀಮಂತನಾಗಿ, ಬುದ್ಧಿವಂತನಾಗಿ, ರೋಗಿಷ್ಠನಾಗಿ, ಆರೋಗ್ಯವಂತನಾಗಿ, ಹೀಗೆ ಏರುಪೇರು ಹುಟ್ಟುತ್ತಾರಲ್ಲ. ಇದಕ್ಕೆ ಕಾರಣ ಏನು? ಭಗವಂತ ಆಗಿದ್ದಿದ್ರೆ ಎಲ್ಲರೂ ಒಟ್ಟಿಗೆ ಒಂದೇ ಥರ ಹುಟ್ಟಿಸ್ಬೇಕಾಗಿತ್ತು. ಸರಿ ಸರ್, ಅದು ನಮ್ಮ ಕರ್ಮಗಳು, ಮಾಡಿದ ಕರ್ಮಗಳು. ಥಿಯರಿ ಪ್ರಾರಬ್ಧ ಕರ್ಮ ಅಂತ ತಗೊಂಡ್ಬರ್ತಾರೆ. ಸೊ ಅದಕ್ಕೋಸ್ಕರ ಆ ಅರ್ಥದಿಂದ ಈ ಶರೀರವನ್ನು ಕಾರ್ಯ ಅಂತ ಕರೆದು, ಈ ಇನ್ಸ್ಟ್ರೂಮೆಂಟ್ಸ್ನ ಕರಣ ಅಂತ ಕರೆದು, ಇದಕ್ಕೆ ಕಾರ್ಪೊರಲ್ ಪ್ಲೇನ್ ಅಂತಾರೆ, ಅಥವಾ ಆಧ್ಯಾತ್ಮಿಕ ಪ್ರಪಂಚ ಅಂತ ನಾವು ಕರಿತೀವಿ. ಇದು ಈ ಶರೀರವನ್ನು ನಾನು ಅಂದ್ಕೊತೀನಿ, ಇದರಿಂದ ಹೊರಗಡೆ ಇರೋದನ್ನು ನನ್ನದು ಅಂದ್ಕೊತೀನಿ. ಕರೆಕ್ಟ್. ಹಾಗೆ ಒಟ್ಟು ಕರ್ಣಗಳನ್ನು ಉಪಯೋಗಿಸ್ಕೊಂಡು ನಾವು ಪ್ರಪಂಚದ ಜ್ಞಾನ ಮಾಡ್ಕೊತೀವಿ. ಸೊ ಇದು ಇಂಪಾರ್ಟೆಂಟು. ಕಾರ್ಯಕಾರಣ ಕಾರ್ಯಕರಣ ಬಿಡಿಸ್ಕೋಬೇಕು. ಓಕೆ. ಈಗ ಈ ಕಾರ್ಯಕಾರಣ ಪ್ರಕ್ರಿಯೆ ಅಂತ ಅಂದ್ರಲ್ಲ, ಈ ಥರ ಪ್ರಕ್ರಿಯೆಗಳು ಇನ್ಯಾವುದಾದರೂ ಇದೆಯಾ? ಬೇರೆ ಪ್ರಕ್ರಿಯೆಗಳು
ಇದೆ ಸರ್. ನಾವು ಪರಮಾತ್ಮ ಚಿಂತಾಮಣಿಯಲ್ಲಿ ನಾವು 3 ಅವಸ್ಥೆಗಳು ನೋಡಿದ್ವಲ್ಲ, ಅವಸ್ಥಾತ್ರಯ ಅದೊಂದಿದೆ. ಆಮೇಲೆ ಪಂಚಕೋಶಗಳಿದೆ. ಪಂಚಕೋಶಗಳಿಂದ ನೇತಿ ನೇತಿ ಅಂದ್ಕೊಂಡು ಹೇಳಿ ಯಾವುದು ಅಂತ ನೋಡೋದಿದೆ. ಆಮೇಲೆ ದುಷ್ಪ ವಿವೇಕ ಅದು ಇದೆ. ಈ ಥರ ಒಂದು ಸುಮಾರು ಇದೆ ಸರ್. ವೆರಿ ಗುಡ್. ಇವರು ಕೃಷ್ಣವೇಣಿ ಅವರೇ, ಮತ್ತಿನ್ಯಾವುದಾದ್ರೂ ಹೇಳ್ತೀರಾ ನಿಮ್ಗೆ ಗೊತ್ತಿರೋ ಹಾಗೆ? ಪಂಚಕೋಶ ಹೇಳಿದ್ದೆ ಸರ್ ಅವರು ಹೇಳಿದ್ರು. ಆಮೇಲೆ ಅಷ್ಟೇ ಸರ್, ದೃಗ್ದೃಶ್ಯ, ಪಂಚಕೋಶ, ಆಮೇಲಿಂದ ಅವಸ್ಥಾತ್ರಯ, ಆಮೇಲೆ ಕಾರ್ಯಕಾರಣ ಅಧ್ಯಾರೋಪ ಅಪವಾದದ ಮೇಲೆ ಇದೆಲ್ಲನೂ ನಿಂತಿದೆ ಅಂತ. ಸ್ಥೂಲ ಸೂಕ್ಷ್ಮ ಪ್ರಕ್ರಿಯೆ ಇವೆಲ್ಲ ಸೇರ್ಕೊಳ್ಳುತ್ತೆ. ದೃಶ್ಯ ವಿವೇಕ ಹೀಗೆ ಎಲ್ಲ ಇದೆ. ವಿದ್ಯಾ ಅವಿದ್ಯ ಅವಿವೇಕ ಹೀಗೆಲ್ಲ ಬರುತ್ತೆ. ಇಲ್ಲಿ ಇನ್ನೊಂದು ನಾವು ತಿಳ್ಕೋಬೇಕಾಗಿರೋದು, ಹಾಗಾದರೆ ಎಲ್ಲ ಪ್ರಕ್ರಿಯೆಗಳಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ. ಅದು ಯಾವುದು ಶ್ರೀಧರ್ ಅವರೇ? ಎಲ್ಲ ಪ್ರಕ್ರಿಯೆಗಳಲ್ಲೂ ಕಾಮನ್ ಆಗಿ ಅಧ್ಯಾರೋಪ ಅಪವಾದ. ವೆರಿ ಗುಡ್. ಪಾಪ ನಿಮ್ಗೆ ಇನ್ನೂ ಈ ಪಾಠನೇ ಮಾಡಿಲ್ಲ, ನಿಮ್ಮನ್ನು ಉತ್ತರ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅಧ್ಯಾರೋಪ ಅಪವಾದ, ಕರೆಕ್ಟ್. ಈಗ ನಾವು ಮಾಡ್ತಾ ಇರೋದು ಕಾರ್ಯಕಾರಣ ಪ್ರಕ್ರಿಯೆ. ಈ ಪ್ರಕ್ರಿಯೆಗಳು ನಮ್ಮನ್ನು ಏನು ಮಾಡುತ್ತೆ ಶ್ರೀಧರ್ ಅವರೇ? ಈ ಪ್ರಕ್ರಿಯೆಗಳು ಏನು ಮಾಡುತ್ತೆ? ಇದರಿಂದ ನಮ್ಗೆ ಏನು ಲಾಭ? ಈ ಪ್ರಕ್ರಿಯೆಗಳಿಂದ ಕಲ್ಪನಾ ಹೇಳಿಮ್ಮ, ಕಲ್ಪನಾ ಹೇಳಿಮ್ಮ. ಅನ್ನೋದನ್ನ ನೋಡ್ಬೋದು ಹೋಗ್ಬೋದು. ಅನ್ನೋದು ಒಂದು ನಿಮಿಷ ಸರ್, ಒಂದು ನಿಮಿಷ. ಕಲ್ಪನಾ, ನೀವೇನಾದರೂ ಹೇಳಂಗಿದ್ರೆ ಹೇಳಿಮ್ಮ. ಈ ಪ್ರಕ್ರಿಯೆಗಳಿಂದ ನಮಗೆ ಏನು ಲಾಭ? ಇಲ್ಲ ಸರ್, ಹೇಳಕ್ ಬರಲ್ಲ. ಬೇರೆಯವರೇ ಸರ್ ಕೇಳ್ತಾ ಇಲ್ಲ. ಹೌದಾ? ಬೇರೆಯವ್ರಿಗೆಲ್ಲ ಕೇಳ್ತಾ ಇದೆ. ನೀವು ಹೇಳೋದು ಕೇಳ್ತಾ ಇದೆ, ಅವ್ರು ಹೇಳೋದು ಕೇಳ್ತಾ ಇಲ್ಲ. ಅಲ್ಲ, ಅವ್ರು ಹೇಳ್ತಾ ಇಲ್ಲ ಪಾಪ, ನನಗೆ ಗೊತ್ತಿಲ್ಲ ಅಂತಂದ್ರು. ನೀವು ಹೇಳಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಹೇಳಿ ಶ್ರೀಧರ್ ಅವರು. ಈ ಪ್ರಕ್ರಿಯೆಗಳಿಂದ ನಮಗೆ ಇರಲಿ ಎಷ್ಟೊಂದು ಪ್ರಕ್ರಿಯೆಗಳಿದೆ, ಎಲ್ಲದಕ್ಕೂ ಒಂದು ಏತಿಗೋಸ್ಕರ ಪ್ರಕ್ರಿಯೆಗಳು ಏನು ಬೆನಿಫಿಟ್, ನಮಗೆ ಲಾಭ ಏನು? ರಾಂಗ್ ನಾಲೆಡ್ಜ್ ಇಂದ ರೈಟ್ ನಾಲೆಡ್ಜ್ ಕಡೆಗೆ ನಾವು ಹೋಗ್ಬೋದು ಸರ್. ಅಂದ್ರೆ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಅಮೃತಂಗಮಯ ಅಂತ ಅಸತ್ಯದಿಂದ ಸತ್ಯದ ಕಡೆಗೆ ಹೋಗ್ಬೋದು. ಮತ್ತೆ ತಪ್ಪು ತಿಳುವಳಿಕೆ ಅಧ್ಯಾಸದಿಂದ ಕರೆಕ್ಟಾಗಿ ಏನು ಅಧ್ಯಾರೋಪದಿಂದ ನಮಗೆ ಯಾವುದು ಸರಿ ಅಂತ ಗೊತ್ತಾಗತ್ತೆ, ಯಾವ್ದು ಕರೆಕ್ಟ್ ನಾಲೆಡ್ಜ್ ಅಂತ ಗೊತ್ತಾಗತ್ತೆ. ಕನ್ನಡಿಯಲ್ಲಿ ಹೇಗೆ ನಾವು ನಮ್ಮ ಮುಖ ನೋಡ್ಕೊಂಡು ಅಲ್ಲೊಬ್ರು ಇದ್ದಂಗೆ ಕೂಡಲೇ ಅದು ನಾವು ಅಲ್ಲ, ಅದರಿಂದ ಲೆಕ್ಕ ತಿಳ್ಕೊಂಡು ಅದು ನನ್ನ ಇಮೇಜು ಪ್ರತಿಬಿಂಬ ಮಾತ್ರ, ಅದು ನಾನಿದು ಬೇರೆ ಅಂತ ತಿಳ್ಕೊಳ್ಬೋದು. ಆ ಥರ ಒಂದು ಮೆಥಡ್ ಅದು. ನೀವು ರೂಮ್ ಏನಾದರೂ ಸ್ವಲ್ಪ ಬಾಗಿಲು ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಂಬಿಡಿ, ಸ್ವಲ್ಪ ಶಬ್ದ ಕೇಳ್ತಾ ಇದೆ ಅದಕ್ಕೋಸ್ಕರ. ಇಲ್ಲಿ ಎಲ್ಲ ಪ್ರಕ್ರಿಯೆಗಳು ನಮ್ಮನ್ನು ಆತ್ಮದಲ್ಲಿ ಮುಟ್ಟಿಸುತ್ತೆ, ಅದು ಇಂಪಾರ್ಟೆಂಟು. ಹಾಗೆ ಸೊ ನೌನ್ ಟು ಅನ್ನೌನ್, ಸ್ಥೂಲದಿಂದ ಸೂಕ್ಷ್ಮ. ಮತ್ತು ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾರಿಗಾದ್ರೂ ಎಕ್ಸಾಂಪಲ್ ಜ್ಞಾಪಕ ಇದೆಯಾ? ಸೇಮ್ ಇದೇ ಥರನೇ, ನೌನ್ ಟು ಅನ್ನೌನ್. ಅದು ಅಸತೋಮ ಹೇಳಿದ್ರು, ಅದು ಬಿಟ್ಟು ಇನ್ಯಾವುದಾದ್ರೂ ಹೇಗೆ ನಮ್ಮನ್ನು ಇದು ಕರ್ಕೊಂಡು ಹೋಗುತ್ತೆ ಅಂತ? ನೌನ್ ಟು ಅನ್ನೌನ್, ಸ್ಥೂಲದಿಂದ ಸೂಕ್ಷ್ಮ, ಹಾವಿನಿಂದ ಹಗ್ಗದ ಕಡೆ. ಹಾಗೆ ಇನ್ನೂ ಒಂದೆರಡು ಯಾರಾದರೂ ಹೇಳಕ್ಕೆ ಬರುತ್ತಾ? ಪರಮಾರ್ಥ ಚಿಂತಾಮಣಿದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾರಿಗಾದ್ರು ನೆನಪು ಬರುತ್ತಾ? ಇದು ಒಂಟೆದು ಯಾರು ಹೇಳ್ತೀರಾ? ಒಂಟೆ ಹೆಜ್ಜೆಗಳಿಂದ ಒಂಟೆಯಲ್ಲಿ ಓಡಾಡಿದೆ ಅಂತ, ಅದಲ್ವಾ ಸರ್? ಒಂಟೆಯನ್ನು ನಾವು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತೀವಿ. ಹೌದೌದು. ಹೆಜ್ಜೆಗಳಿಂದ ಏನಾಯಿತು, ಒಂದು ಸಾರಿ ಮರಳು ಕಾಟಿನಲ್ಲಿ ಅಲ್ಲೆಲ್ಲ ಈ ಒಂಟೆ ಮೇಲೆ ಹೋಗಬೇಕಲ್ಲ, ಹೋಗ್ತಾ ಇದ್ದ, ತುಂಬ ಪ್ರಯಾಣ ಮಾಡಿದ್ದಾನೆ. ಆ ಒಂಟೆನ ಯಾವುದೋ ಒಂದು ಗಿಡಕ್ಕಲ್ಲಿ ಕಟ್ಬಿಟ್ಟು ಮಲ್ಕೊಂಡ. ಇವನು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಗೊರಕೆ ಹೊಡಿತಾ ಇದ್ದಾನೆ. ಆ ಒಂಟೆ ಆ ಮರಕಟ್ಟೆ ಇದು ಗಿಡ ಕಟ್ಟಿದ್ದಿದ್ದು, ಆ ಗಿಡ ಸಮೇತ ಕಿತ್ಕೊಂಡು ಏನೋ ಮಾಡಿಕೊಂಡು ಅದು ಹೊರಟೋಗ್ಬಿಟ್ಟಿದೆ.
ಈಗ ಅವನೇನು ಮಾಡ್ದ, ಎದ್ದ, ಒಂಟೆ ಇಲ್ಲ. ಈಗ ಅದ್ರ ಪಾದ ಗುರ್ತಿತ್ತು ಇಲ್ವೋ, ಅದ್ರ ಪಾದಗಳ ಗುರ್ತು, ಅದನ್ನೇ ಹುಡ್ಕೊಂಡು ಹೋದ, ಒಂಟೆ ಸಿಕ್ತು. ಹಾಗೆ ನೋನ್ ಟು ಅನ್ನೌನ್. ಈಗ ನಮಗೆ ಎಲ್ರಿಗೂ ಹಾವು ಗೊತ್ತು, ನಮಗೆ ಹಗ್ಗ ಗೊತ್ತಿಲ್ಲ, ಒಡವೆ ಗೊತ್ತು, ಚಿನ್ನ ಗೊತ್ತಿಲ್ಲ, ಅದರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಹಾಗೇ ನಮಗೆ ಅವಸ್ಥೆಗಳು ಗೊತ್ತು, ಆತ್ಮ ಗೊತ್ತಿಲ್ಲ, ಅವಸ್ಥೆಗಳ ಕಡೆ ಕರ್ಕೊಂಡು ಹೋಗ್ತಾರೆ. ಪಂಚಕೋಶಗಳು ಅನ್ನಮಯಗಳ ಪ್ರಾಣಮಯ ಇವೆಲ್ಲ ಗೊತ್ತು ನಮಗೆ, ಬಟ್ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೀಗೆ ಪ್ರತಿಯೊಂದರಲ್ಲೂ ಕರ್ಕೊಂಡು ಹೋಗ್ತಾರೆ. ದೃಗ್ ದೃಶ್ಯ ವಿವೇಕ. ಇಲ್ಲಿ ದೃಕ್ ಅಂತಂದರೆ ನೋಡೋನು, ದೃಗ್ ದೃಶ್ಯ ಗಳು ಗೊತ್ತು, ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಗೊತ್ತು. ಇಲ್ಲಿಂದ ಹಿಂದಿಂದಕ್ಕೆ ಹೋಗ್ತಾ ದೃಗ್ ಯಾರು, ವಿಷಯ ಗೊತ್ತು ನಮಗೆ, ಆ ವಿಷಯೀನ ತೋರಿಸ್ಬೇಕಾಗುತ್ತೆ. ಹೀಗೆ ಎಲ್ಲ ಈ ಪ್ರಕ್ರಿಯೆಗಳೆಲ್ಲ ಅದು ಲಾಭ. ಏನಾದರೂ ಮಾಡಿ ನಮ್ಮನ್ನು ಆತ್ಮನಲ್ಲಿ ಮುಟ್ಸೋದಕ್ಕೋಸ್ಕರ ಈ ಪ್ರಕ್ರಿಯೆಗಳೆಲ್ಲ ಮಾಡುತ್ತೆ ಅನ್ನೋದು ಕೂಡ ಹೇಳಿದರು. ಈಗ ಈ ಎಲ್ಲ ಪ್ರಕ್ರಿಯೆಗಳಲ್ಲೂ ಒಂದು ಹಾಸುಹೊಕ್ಕಾಗಿದೆ, ಅದು ಅಧ್ಯಾರೋಪ ಅಪವಾದ ಅಂತಂದರು. ಈಗ ಅದಕ್ಕೇನಾದರೂ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಬರುತ್ತಾ ನಿಮಗೆ? ದೃಷ್ಟಾಂತ, ಎಕ್ಸಾಂಪಲ್. ಎಲ್ಲತ್ರಲ್ಲೂ ಒಂದು ಹಾಸುಹೊಕ್ಕಾಗಿರುತ್ತೆ. ಅದೇ ಸರ್, ಹಗ್ಗ ನೋಡಿ ಹಾವು ಅನ್ಕೊಂತೀವಲ್ಲ. ಅದಲ್ಲ ಅಧ್ಯಾರೋಪ ಅಪವಾದ ಎಲ್ಲ ಪ್ರಕ್ರಿಯೆಗಳಲ್ಲೂ ಇರಲೇಬೇಕದು, ಅದಿಲ್ಲದೆ ತೋರ್ಸೋಕ್ಕೆ ಬರಲ್ಲ. ಅದು ಅಧ್ಯಾರೋಪ ಅಂದರೆ ಏನು ಅಂತ ಆಮೇಲೆ ನೋಡೋಣ. ಜಸ್ಟ್ ಒಂದು ಎಕ್ಸಾಂಪಲ್. ಅದು ಅಲ್ಲ, ಯಾರಾದರೂ ಇನ್ಯಾರಾದರೂ? ಇವರು ವಸಂತ ಅವರು. ಅದೇ ಸರ್, ಕನ್ನಡಿಯಲ್ಲಿ ಮನುಷ್ಯ ಇರೋದು ಅದು ಅವನಲ್ಲ, ಅದು ನಿಜವಾದವನು ಬೇರೆ ಇರ್ತಾನೆ ಅಂತ. ಅದಲ್ಲಮ್ಮ, ಈಗ ನಾನು ಕೇಳ್ತಾ ಇರೋದು ಎಲ್ಲ ಪ್ರಕ್ರಿಯೆಗಳಲ್ಲೂ ಈ ಅಧ್ಯಾರೋಪ ಅಪವಾದ ಹಾಸುಹೊಕ್ಕಾಗಿದೆ. ಅದಕ್ಕೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವಾಗ ಬಟ್ಟೆ, ನೀವು ಯಾವುದೇ ಬಟ್ಟೆ ಸರ್, ಶರೀರ ಇದೆ ಅಂತ ಹೇಳ್ತಾರೆ, ಆಮೇಲಿಂದ ಆ ಶರೀರದೊಳಗಡೆ ಆತ್ಮಸ್ವರೂಪ ಇದೆ ಅಂತ. ಇನ್ನ ಬಟ್ಟೆಯಲ್ಲಿ ಹಾಸುಹೊಕ್ಕಾಗಿರೋದು ದಾರನೇ ಅಂತ ಹೇಳ್ತಾರೆ. ಆಮೇಲೆ ದಾರಕ್ಕಿಂತ ಒಳಗಡೆ ಹತ್ತಿ ಇದೆ, ಹತ್ತಿಗೂ ಮೂಲವಾಗಿ ಗಿಡ, ಗಿಡಕ್ಕೆ ಮೂಲವಾಗಿ ಭೂಮಿ ಅಂತ. ಹಾಗೆ ಎಕ್ಸಾಂಪಲ್ ಆಗೋಗುತ್ತೆ. ಈಗ ಯಾವುದೇ ಬಟ್ಟೆ ತಗೊಳ್ರಿ, ಅದರಲ್ಲಿ ದಾರ ಇರಲೇಬೇಕು. ಅದು ಹತ್ತಿಯಿಂದ ಮಾಡಲಿ, ರೇಷ್ಮೆಯಿಂದ ಮಾಡಲಿ, ಅಲ್ಲಿಗೆ ದಾರ ಅನ್ನೋದು ಹಾಸುಹೊಕ್ಕಾಗಿದೆ ಬಟ್ಟೆಯಲ್ಲಿ. ಹಾಗೆ ಎಲ್ಲ ಪ್ರಕ್ರಿಯೆಗಳಲ್ಲೂ ಆ ದಾರ ಕಾಮನ್ ಫ್ಯಾಕ್ಟ್ರು ಎಲ್ಲದಕ್ಕೂ. ಅದು ಹತ್ತಿದಾಗ್ಬೋದು, ರೇಷ್ಮೆದಾಗ್ಬೋದು, ಇನ್ಯಾವ ಥರದ್ದಾದರೂ ಆಗ್ಬೋದು. ಆದ್ದರಿಂದ ಹಾಗೆ ಎಲ್ಲ ಪ್ರಕ್ರಿಯೆಗಳಲ್ಲೂ ಈ ಅಧ್ಯಾರೋಪ ಅಪವಾದ ಅನ್ನೋದು ದಾರ ಇದ್ದಂಗೆ ಎಲ್ಲತ್ರಲ್ಲೂ ಹೆಣ್ಕೊಂಡಿರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಮುಂದಕ್ಕೆ ಹೋಗೋಣ. ನಾನು ಓದ್ತಾ ಹೋಗ್ತೀನಿ, ಪ್ರಶ್ನೆ ಬಂದಾಗ ಕೇಳ್ತೀನಿ, ಗಮನ ಕೊಟ್ಟು ಕೇಳ್ತಾ ಇರಿ. ಇದನ್ನು ಗೋಕುಲ ಅವರು ನೀವು ಆನ್ಸರ್ ಮಾಡ್ಬೋದು, ನೋಡ್ಕೊತ ಹಂಗೆ ಕೇಳ್ತಾ ಇದ್ರು, ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ರು. ಪುಸ್ತಕ ಇರೋರು ನೋಡ್ಕೊಳ್ಳಿ, ಅಥವಾ ಹಾಗೆ ಕಣ್ಣು ಮುಚ್ಕೊಂಡೆ ಕೇಳ್ರಿ. ಅನಾತ್ಮವೆಲ್ಲವೂ ಆತ್ಮನಲ್ಲಿ ಅಧ್ಯಸ್ಥವಾಗಿರುತ್ತೆ. ಹೇಗೆ? ಮನುಷ್ಯನೊಬ್ಬ, ಅವನು ನೆರಳು ಮತ್ತೊಂದು ಅಂತ ಹೇಗೆ ಎರಡು ವಸ್ತುಗಳು ಇಲ್ಲವೋ, ಹಾಗೆ ಆತ್ಮನೊಬ್ಬ, ಅನಾತ್ಮ ಅನ್ನೋ ಎರಡನೇ ವಸ್ತು. ಇದನ್ನು ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ವಸಂತ ಅವ್ರು ನೀವೇ, ಇವರು ಯಾರು, ಕಲ್ಪನಾ, ನೀವೇನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಮ್ಮ? ಮನುಷ್ಯನೊಬ್ಬ, ನೆರಳೊಬ್ಬ, ನೀವು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ರು ಸಾಕು. ನೀವು ಕೇಳಿದ್ದೀರ ಬೇಕಾದಷ್ಟು ಸಲ. ಅಲ್ಲ, ನಿಮ್ಮದು ವಾಯ್ಸು ಲೋ ಇರುತ್ತೆ ಸ್ವಲ್ಪ. ನೀವು ಯಾಕೆ ಗೊತ್ತಾಗ್ತಾ ಇಲ್ಲ? ನೀವು ಸ್ವಲ್ಪ ಮುಂದೆ ಬಂದು ಮಾತಾಡಬೇಕು, ಅಥವಾ ಹತ್ತಿರ ಇಟ್ಕೋಬೇಕು ನಿಮ್ಮ ಮೊಬೈಲು, ಅಥವಾ ಇದು ಹಾಕ್ಬೇಕಿರ್ತಾರೆ ಹೆಡ್ಫೋನ್. ಏನಮ್ಮ? ಓಕೆ, ಶ್ರೀಧರ್ ಅವರೇ, ಇದು ಪ್ರತಿಭಾ, ನೀವು ಹೇಳಿಮ್ಮ. ಹಲೋ ಪ್ರತಿಭಾ. ಕ್ವಶ್ಚನ್ ಕೇಳಿಸ್ಕೊಂಡಿಲ್ಲ, ಈಗಲೇ ಬಂದೆ, ಕ್ವಶ್ಚನ್ ಕೇಳಿಸ್ಕೊಂಡಿಲ್ಲ ನಾನು. ಹೇಳ್ತೀನಿ ನೋಡಿಮ್ಮ. ಈಗ ನಾವು ಹೊರಗಡೆ ಹೋಗ್ತೀವಿ, ನೆರಳು ಕಾಣಿಸುತ್ತೆ.
ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಬೇಕಷ್ಟೆ, ಇಲ್ಲ ಅದನ್ನೇ ಬೇಕಾಗಿರೋದು. ಈಗ ಇದು ಅಕಸ್ಮಾತ್ ನಾವು ಅದನ್ನು ತಪ್ಪಾಗಿ ತಿಳ್ಕೊಂಡ್ರೆ ಏನಾಗುತ್ತೆ? ನೆರಳನ್ನ ನಾವು ನೆರಳನ್ನ ನಿಜ ಅಂತ ಅನ್ಕೊಂಡ್ರೆ, ನೆರಳನ್ನ ಉಗಿದ್ರೆ ಅಥವಾ ಅದ್ರ ಮೇಲೆ ಏನಾದ್ರೂ ಓಡಾಡಿದ್ರೆ ಯಾಕೆ ನಂದು ಅದು ಅಂತ ನಾವ್ ಅನ್ಕೊಂತೀರಿ. ಈಗ ಶರೀರನೂ ಅದೇ ತರ ನಾವ್ ನೋಡ್ಬೇಕು. ಹೇಗೆ ನೋಡಬೇಕು? ನನ್ನಲ್ಲ. ಈಗ ಶರೀರನ ಏನಂತ ಅನ್ಕೋಬೇಕು? ಈಗ ನೆರಳಿಗೂ ಶರೀರ ನಾನಲ್ಲ. ಶರೀರಕ್ಕೂ ನನಗೆ ಕಂಪ್ಯಾರಿಸನ್ ಕೊಡಬೇಕು. ನೆರಳಿಗೂ ಶರೀರಕ್ಕೂ ನೀವು ಇದು ದೃಷ್ಟಾಂತ, ಎಕ್ಸಾಂಪಲ್. ನನಗೆ ದ್ರಾಷ್ಟಾಂತಿಕದಲ್ಲಿ ಯಾವ್ಯಾವುದನ್ನು ಹೇಳ್ತಾರೆ? ಶರೀರ ಯಾವುದು, ನೆರಳು ಯಾವುದು? ಶರೀರ ಬಂದು ಆತ್ಮ ಆಗತ್ತೆ, ನೆರಳು ಬಂದು ಇದಾಗತ್ತೆ, ನಾನು ನನ್ನದು ಅಂತ ಅನ್ನೋದಾಗ ನಮ್ಮ ಶರೀರ ಆಗುತ್ತೆ. ಕರೆಕ್ಟ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಾಗೆ ಇನ್ಯಾರಾದರೂ ಎಕ್ಸ್ಪ್ಲೇನ್ ಮಾಡಿ, ಅದನ್ನು ಯಾರಾದರೂ ಮಾಡಿ ಪ್ರಯತ್ನ ಮಾಡಿ. ಪಾಪ ಅವರೆಲ್ಲ ಹೇಳಿದ್ದಾರೆ, ಕರೆಕ್ಟಾಗಿ ಹೇಳಿದ್ದಾರೆ. ಸುಮ್ಮನೆ ಈ ಎಕ್ಸಾಂಪಲ್ ತಿಳ್ಕೊಳ್ಳೋದಕ್ಕೆ ಚೆನ್ನಾಗಿ. ಈ ಕಲ್ಪನಾ ನೀವೇನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಮ್ಮ? ಇನ್ನು ಸ್ವಲ್ಪ ಡೀಟೇಲ್ ಆಗಿ ಏನಾದರೂ. ಓಕೆ, ಶ್ರೀಧರ್ ಅವರೇ ನೀವು? ಹಾಂ ಸರ್. ಈಗ ನಮಗೆ ನೆರಳನ್ನ ನೋಡಿ ನಾವು ಅದನ್ನೇ ನಾನೇ ಅಂದ್ಕೊಂಡ್ಬಿಟ್ಟಿದ್ರೆ, ನೆರಳ ಮೇಲೆ ಯಾರಾದ್ರು ಓಡಾಡಿದ್ರೆ ನಂಗೆ ನೋವಾಗತ್ತೆ. ಅದು ಯಾಕೆಂದರೆ ನಾನು ಅದನ್ನೇ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ನಾನೇ ಬೇರೆ ಅದು. ಸೊ ಅದನ್ನು ತಿಳ್ಕೊಬೋದು ಸರ್, ನನ್ನದು ಬೇರೆ, ನಾನು ಬೇರೆ ಅಂತ. ಈಗ ಚಿಕ್ಕ ಮಕ್ಕಳು ಅಥವಾ ದಡ್ಡರು ಹಾಗೆ ತಿಳ್ಕೊಬೋದು. ಈಗ ನಾನು ನೆರಳನ್ನು ನಾನು ಅಂತ ಅನ್ಕೊತೀನ? ಅನ್ಕೊಳ್ಳೋದಿಲ್ಲ. ಈಗ ನೋಡ್ರಿ, ಇನ್ಯಾರಾದರೂ ಎಕ್ಸ್ಪ್ಲೇನ್ ಮಾಡೋಂಗಿದ್ರೆ ಮಾಡಿ, ಅದರ ಬಗ್ಗೆ ಇನ್ನೂ ಡೀಟೇಲ್ ಬೇಕು ನನಗೆ. ಸರ್, ಮಧ್ಯಾಹ್ನದ ಹೊತ್ತು ನೆರಳು ಚಿಕ್ಕದಾಗಿರುತ್ತೆ, ಸಂಜೆ ಆಗ್ತಾ ಉದ್ದಕ್ಕೆ ಬೆಳೆಯುತ್ತೆ. ಮನೆ ಒಳಗಡೆ ಬಂದ್ರೆ ನೆರಳು ಇರಲ್ಲ. ನಾವೇನಾದ್ರು ನೆರಳು ಹೊರಟೋಯ್ತು ಅಂತ ಅಳ್ತೀವ ಸರ್? ಇಲ್ಲ, ಆ ನೆರಳು ನಾನಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಮೇಲೆ ಯಾರಾದ್ರು ತುಳಿದ್ರೆ, ಓಡಾಡಿದ್ರೆ, ಉಗಿದ್ರೆ ನಮ್ಗೇನು ದುಃಖ ಆಗೋದಿಲ್ಲ. ಅದಕ್ಕೆ ಯಾಕೆಂದ್ರೆ ಅದು ನೆರಳು ನಾನಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಶರೀರದ ವಿಷಯದಲ್ಲಿ ಹಂಗಾಗೋದಿಲ್ಲ. ಇದಕ್ಕೆ ಯಾರಾದ್ರು ಏನಾದ್ರು ಅನ್ನೋಷ್ಟಕ್ಕೆ ನಮ್ಗೆ ಕೋಪ ಬಂದ್ಬಿಡುತ್ತೆ. ಈ ಶರೀರನ ಚೆನ್ನಾಗಿ ಇಟ್ಕೊಬೇಕು, ಇದಕ್ಕೆ ಸುಖ ಬೇಕು, ಇದು ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ನಮ್ಗೆ ತೊಂದರೆ ಆಗಿರೋದು ಸರ್. ಇಲ್ಲಿ ಅನಾತ್ಮ ಅಂತ ತಿಳ್ಕೊಳಕ್ಕೆ ನಮ್ಗೆ ಆಗ್ತಾ ಇಲ್ಲ. ಸೊ ಹಾಗಾದರೆ ನಾನು ಶರೀರ ಅಲ್ವಾ? ಅಲ್ಲ ಸರ್, ಶರೀರ ಹುಟ್ಟುತ್ತೆ, ಬೆಳೆಯುತ್ತೆ, ಅದು ಇಲ್ದಂಗೆ ಆಗುತ್ತೆ. ಹಿಂದೆ ಇರ್ಲಿಲ್ಲ, ಮುಂದಕ್ಕೂ ಇರೋದಿಲ್ಲ, ಈಗ ಮಾತ್ರ ಇದೆ. ಆತ್ಮ ಹಂಗೆ ಇಲ್ದಂಗೆ ಆಗೋದಿಲ್ಲ. ಅದು ಹುಟ್ಟಿಲ್ಲ, ಸಾವಿಲ್ಲ. ಅದರಿಂದ ನಾನು ಶರೀರ, ಆತ್ಮ ಅಲ್ಲ. ನೀವು ಹೊರಗಡೆ ಹೋಗಿ ಇದನ್ನು ಸ್ವಲ್ಪ ಎಕ್ಸ್ಪರಿಮೆಂಟ್ ಮಾಡಬೇಕು. ನಾನು ನಮ್ಮ ಆಶ್ರಮಕ್ಕೆ ಬಂದರೆ ಎಲ್ರಿಗೂ ಡೆಮೋ ಮಾಡ್ತಾ ಇದ್ದೆ. ಹಾಗೆ ಈಗ ನೀವು ಮನೆ ಒಳಗಡೆ ಇದ್ದೀರಾ, ನೀವು ಒಬ್ಬರೇ ಇರೋದು. ಈಗ ಹೊರಗಡೆ ಹೋದ್ರಿ, ಶರೀರ ಹುಟ್ಟು ಕೇಕ್ ಕಟ್ ಮಾಡ್ರಿ, ಗುಗ್ರಿ ಕಾಳು ಅಂತೀರಾ? ಇಲ್ಲ. ಯಾಕೆ ಗೊತ್ತು ನಿಮಗೆ? ಅಯ್ಯೋ, ಆ ನೆರಳು ಸುಮ್ಮನೆ ಅದು ಮಾಯೆ, ಹುಸಿ ತೋರಿಕೆ, ತೋರಿ ಹಾರೋದು, ನಿಜವಾಗಿರೋದು ಅಲ್ಲ. ಹೇಗಿದೆ ನೋಡಿ. ಈಗ ನೀವು ಇನ್ನು ಸ್ವಲ್ಪ ಹಾಗೆ ಮುಂದಕ್ಕೆ ಹೋದ್ರಿ, ಅದು ದೊಡ್ಡದಾಯಿತು. ಓಹೋ, ನಾನು ದೊಡ್ಡದಾದೆ ಅನ್ಕೊತೀವ. ಮತ್ತು ಅದ್ರ ಮೇಲೆ ಯಾರಾದರೂ ಉಗಿದ್ರೆ ನನಗೆ ಉಗಿದೆ ಅಂತ ಅನ್ಕೊತೀವ. ಉಗಿರಿ, ನಾನು ಉಗಿತೀನಿ ಬೇಕಾದರೆ ಅಂತೀವಿ. ಯಾಕೆ? ನನಗೆ ಈ ಶರೀರಕ್ಕೇನೂ ಆಗೋದಿಲ್ಲ. ಹಾಗೆ ಮತ್ತು ಅದರಲ್ಲಿ ಬದಲಾವಣೆ ಆಯಿತು, ಬದಲಾವಣೆ ಆಗೋದಿಲ್ಲ. ನೀವು ಮನೆ ಒಳಗೆ ಹೋದ್ರಿ, ಹೋಗಿದ ತಕ್ಷಣ ಅಲ್ಲಿ ನೆರಳು ಸತ್ತೋಯ್ತಾ? ಹೇಗಿದೆ ನೋಡಿ. ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕು ಹಾಕಬೇಕು. 12 ಗಂಟೆಯಲ್ಲಿ ನೀವು ಆಚೆ ಕೂತ್ಕೊಳ್ಳಿ, ಇದು ಮಾಡಬೇಕು, ಬೇಕಾದಷ್ಟು ಸಲ ಮಾಡಬೇಕು. ಅಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಶರೀರವನ್ನು ನಾನು ಅಂದ್ಕೊತೀವಿ, ನೆರಳನ್ನು ಅಪ್ರಾಣೆಗೂ ನಾವು ನಾನು ಅಂತ ಅಂದ್ಕೊಳ್ಳೋದಿಲ್ಲ. ಬ್ರಹ್ಮಜ್ಞಾನಿಗಳು ಹಾಗೆ ಈ ಶರೀರವನ್ನು ನಾನು ಅಂತ ಅಂದ್ಕೊಳ್ಳೋದಿಲ್ಲ. ಮತ್ತು ಯಾವುದನ್ನು ನಾನು ಅಂದ್ಕೊತಾರೋ ಅವರು? ಕಲ್ಪನಾ, ಯಾವುದನ್ನು ನಾನು ಅಂದ್ಕೊತಾರೋ ಅವರು? ಗೋಕುಲ ಕಲ್ಪನಾ ನಾನು ಅನ್ಕೊತಾರೆ. ಆದ್ದರಿಂದಲೇ ಇದು ಹುಟ್ಟಿದ್ರೆ ನಾನು ಹುಟ್ಟೆ ಅನ್ಸಲ್ಲ, ಇದು ಸತ್ತರೆ ನಾನು ಸತ್ತೆ ಅನ್ನಲ್ಲ. ಇದರಲ್ಲಿ 6 ಬದಲಾವಣೆಗಳಾಗುತ್ತೆ. ಬಾಲ್ಯ, ಇದು
ಬಾಲ್ಯ, ಯೌವನ, ಆಮೇಲೆ ವಾರ್ಧಕ, ರೋಗ ರುಜಿನಗಳು, ಮತ್ತು ಸತ್ತೋಗೋದು, ಈ 6 ಬದಲಾವಣೆಗಳು. ಆದ್ದರಿಂದ ಇವು ಏನಾದರೂ ಶರೀರಕ್ಕಾಗುತ್ತೆ ಹೊರತು ಆತ್ಮನಿಗಾಗೋದಿಲ್ಲ. ಹಾಗೆ ಈಗ ವೀರಪ್ಪ ಕೂಡ ಕೆಟ್ಟವನಾಗಿರ್ಬೋದು, ಅದು ಶರೀರಕ್ಕೆ ಸಂಬಂಧಪಟ್ಟಿರೋದು, ಆತ್ಮ ಕೆಟ್ಟವನಲ್ಲ. ರಾಮಕೃಷ್ಣ ಪರಮಹಂಸರು ಎಷ್ಟೇ ಒಳ್ಳೆಯದಾಗಿರಲಿ, ಶರೀರ ಅದು ಮನಸ್ಸು ಶರೀರಕ್ಕೆ ಸಂಬಂಧಪಟ್ಟಿರೋದು, ಆದರೆ ಆತ್ಮನಿಗೆ ಅದರ ಇದು ತಾಕೋದಿಲ್ಲ. ನಾವು ಹೀಗೆ ಚೆನ್ನಾಗಿ ಮೆಲ್ಕು ಹಾಕಿ ಇಲ್ಲೇ ನೋಡ್ರಿ, ಇದೇ ಎಕ್ಸಾಂಪಲ್. ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, 2 ಇದೆಯಾ ಅಲ್ಲಿ? ಅಥವಾ ಗೋಕುಲ 2 ಇದೆಯಮ್ಮ ಅಲ್ಲಿ? ಲಕ್ಷ್ಮಿ ಹೇಳಮ್ಮ, ಲಕ್ಷ್ಮಿ ಹೇಳಮ್ಮ, ನೀವು ಲಕ್ಷ್ಮಿ 2 ಇದೆಯೇನಮ್ಮ ಅಲ್ಲಿ? ಇಲ್ಲ ನೋಡ್ರಿ. ಅರೆ, ನೀವು ಹೊರಗಡೆ ಹೋಗಿದ ತಕ್ಷಣ ನೀವು 1, ನೆರಳೊಂದು, 2 ಕೌಂಟ್ ಮಾಡ್ರಿ ನೋಡೋಣ. ಮಾಡೋಕ್ಕಾಗೋದಿಲ್ಲ. ಯಾಕೆ? 2 ಇಲ್ಲ. ಬಟ್ ತೋರ್ತಾ ಇದೆಯೋ ಇಲ್ವೋ? ಯಾರಾದರೂ ಮನೆಗೆ ಹೋಗಿದ ತಕ್ಷಣ ಕಾಫಿ ಕೊಟ್ಟರೆ 2 ಕಾಫಿ ಕೊಡಿ, ನಾವಿಬ್ಬರು ಬಂದಿದ್ದೀವಿ ಅಂತೀವ? ಅವ್ರ ಮನೆಯವರು ಕೂಡ ಕೊಟ್ಟರೆ 2 ಯಾರಿಗೆ, ನಿನಗೆ, ನಿಮಗೆ, ನಿಮ್ಮ ನೆರಳಿಗೆ ಅಂತ ಅಂತಾರೇನೋ? ಅನ್ನೋದಿಲ್ಲ. ಹೇಗಿದೆ ನೋಡಿರಿ, ನಾವು ಹೀಗೆ ಚಿಂತನೆ ಮಾಡಬೇಕು. ಅದನ್ನು ಹಾವು ಹಗ್ಗ 2 ಇದೆಯಾ? ಹಾವು ಹಗ್ಗ ಇಲ್ಲ, ಇರೋದೇ ಹಗ್ಗ. ನಾನು ತಪ್ಪಾಗಿ ಹಾವನ್ನು ಭಾವನೆ ಮಾಡ್ಕೊಂಡಿದ್ದೇನೆ, ಇರೋದೇ ಶರೀರ. ತಪ್ಪಾಗಿ ನಾನು ನೆರಳು ಅಂತ ಅನ್ಕೊಂಡ್ಬಿಟ್ರೆ ಆಗಬೇಕಲ್ಲ, ವಿಚಾರ ಮಾಡಬೇಕು. ಈಗ ಆ ನೆರಳಿನಿಂದ ನಾವು ಈ ಶರೀರಕ್ಕೆ ಮುಟ್ಬಿಡ್ತಾರೋ, ಯಾರೋ ದೂರದಲ್ಲಿ ನೆರಳು ಕಾಣುತ್ತೆ, ಯಾರ್ದಪ್ಪ ಇದು ನೆರಳು? ಅವರು ಟೋಪಿ ಗಿಪಿ ಹಾಕಿದರೆ, ಅಯ್ಯೋ ನಾನು ಗುರ್ತಿರೋರು ಇವರು ಅಂತೇಳಿ ನಮ್ಮ ಹತ್ರಕ್ಕೆ ಬಂದುಬಿಡ್ಬೋದು ಅವರು. ಹಾಗೆ ನೋನ್ ಟು ಅನ್ನೋರು, ನೆರಳು ಗೊತ್ತು, ಶರೀರ ಗೊತ್ತಿಲ್ಲ, ಬಂದುಬಿಡ್ತಾರೆ. ಹಾವು ಗೊತ್ತು, ಹಗ್ಗದ ಕಡೆಗೆ ಬರ್ಬೋದು. ಈ ಶರೀರ ಗೊತ್ತು, ಶರೀರದಿಂದ ಆತ್ಮನ ಕಡೆಗೆ ಹೋಗಬಹುದು. ಇಷ್ಟು ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಆತ್ಮನ ಒಬ್ಬ, ಅನಾತ್ಮ 1, 2 ವಸ್ತುಗಳಿದೆಯೇನೋ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೃಷ್ಟಾಂತ. ಈ ಆತ್ಮನೊಬ್ಬನೇ ನಿಜವಾಗಿರುವವನು, ಅವನಿಗಿಂತ ವ್ಯತಿರಿಕ್ತವಾದ ಅನಾತ್ಮವೆಂಬುದು ಇಲ್ಲವೇ ಇಲ್ಲ. ಹಾಗೆ ಇವಾಗ ನಮಗೆ ಚೆನ್ನಾಗಿ ಅರ್ಥ ಆಯಿತು. ಹಾಗಾದರೆ ನೆರಳು ಇದೆ ಅಂತ ಅನ್ನೋದು ಏನದು? ತಪ್ಪು ತಿಳುವಳಿಕೆ, ರಾಂಗ್ ನಾಲೆಡ್ಜ್. ಯಾರಾದರೂ ಹೇಳ್ತೀವ? ನಾವು ಹೇಳೋದಿಲ್ಲ. ವೇದಾಂತದಲ್ಲಿ ಅಧ್ಯಸ್ಥ ಪದಾರ್ಥಗಳ ತೋರಿಕೆಯನ್ನು ಆತ್ಮಜ್ಞಾನಕ್ಕೆ, ನೋಡ್ರಿ ಇಲ್ಲಿ ಬರೆದಿದ್ದಾರೆ, ಅಧ್ಯಸ್ಥ ಪದಾರ್ಥಗಳ ತೋರಿಕೆಯನ್ನು ಆತ್ಮಜ್ಞಾನಕ್ಕೆ ಸಹಾಯವಾಗಿ ಮಾಡಿಕೊಂಡಿರುತ್ತದೆ. ಇಲ್ಲಿ ಅಧ್ಯಸ್ಥ ಅಂತಂದರೆ ಹಗ್ಗದಲ್ಲಿ ಹಾವು ಅಧ್ಯಸ್ಥವಾಗಿದೆ. ಹಗ್ಗ ಇರೋದರಿಂದಲೇ ನಾನು ತಪ್ಪಾಗಿ ಹಾವು ಅಂತ ತಿಳ್ಕೊತಾ ಇರೋದು. ಹಾಗೆ ಈಗ ಸ್ವಾಮಿಗಳು 3 ಎಕ್ಸಾಂಪಲ್ ಕೊಡ್ತಾರೆ. 1 ಎಕ್ಸಾಂಪಲ್ ತಗೋಣ ಸಾಕು. ಒಂದು ನಾಯಿ 2 ಕರಡಿಗಳಿದ್ದಿದ್ದು ರೂಮ್ಗೆ ಹೋಯಿತು. 2 ಪ್ಯಾರಲಲ್ ಆಗಿ ನಿಲ್ಲಿಸಿದ್ರು. ನೀವು ನೋಡ್ರಿ, ಬೇಕಾದರೆ 2 ಕರಡಿಗಳನ್ನ ಪ್ಯಾರಲಲ್ ಆಗಿ ನಿಲ್ಲಿಸ್ಬಿಡಿ, ಮಧ್ಯದಲ್ಲಿ ನೀವು ನಿಂತ್ಕೊಳ್ಳಿ. ಈ ಕಡೆ ನೋಡಿ ಬೇಕಾದಷ್ಟು ಜನ, ಈ ಕಡೆ ನೋಡಿ ಬೇಕಾದಷ್ಟು ಜನ. ಹಾಗೆ ಯಾವುದೋ ಒಂದು ಪಿಕ್ಚರ್ ಬಂದಿತ್ತು, ಅದೇನದು, ಅದ್ರ ಹೆಸರು ತುಂಬ ಚೆನ್ನಾಗಿತ್ತು ಅದು ಪಿಕ್ಚರು, ಇಂಗ್ಲೀಷಿಂದು. ಕವಿರತ್ನ ಕಾಳಿದಾಸ. ಇಲ್ಲ, ಅದರಲ್ಲಿ ಇದೆಯಾ ಇದು? ಇಲ್ಲಿ ಎಂಟರ್ ದಿ ಡ್ರ್ಯಾಗನ್ ಸರ್, ಎಂಟರ್ ದಿ ಡ್ರ್ಯಾಗನ್ ತುಂಬ ಚೆನ್ನಾಗಿದೆ ಅದರಲ್ಲಿ. ಹಾಗೆ ಈಗ ಹೇಳ್ರಿ, ಆ ನಾಯಿದು ಆ ಮನುಷ್ಯಂದು ಸ್ವಾಮಿಗಳೇ ಎಲ್ಲೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಯಾರಾದರೂ ಒಂದು ಎಕ್ಸಾಂಪಲ್ ಕೊಡ್ರಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಯಾರಾದರೂ ಕಲ್ಪನಾ, ನೀವು ಎಕ್ಸ್ಪ್ಲೈನ್ ಮಾಡ್ತೀರಮ್ಮ? ನೀವು, ಲಕ್ಷ್ಮಿನೋ, ಗೋಕುಲನೋ? ಎಕ್ಸ್ಪ್ಲೈನ್ ಮಾಡಿ. ಪ್ರತಿಭಾ, ಎಕ್ಸ್ಪ್ಲೈನ್ ಮಾಡಿಮ್ಮ. ಇದು ಸ್ವಾಮಿ ವಿವೇಕಾನಂದರಿಗೆ ಒಂದು ಮ್ಯೂಸಿಯಂಗೋ ಎಲ್ಲ ಕರ್ಕೊಂಡೋಗ್ಬಿಟ್ಟು, ನಿಮ್ಗೆ ಯಾವ್ದಾದ್ರು ವಸ್ತು ಬೇಕಾದ್ರೆ ತಗೊಳ್ಳಿ, ವಾಚು ಅಂತ ಹೇಳ್ತಾರೆ. ಆಗ ಅವರು ಕನ್ನಡಿ ನೋಡ್ಬಿಟ್ಟು ಆ ಎಲ್ಲಾ ಕಡೆನೂ ವಸ್ತುಗಳು ಚೆನ್ನಾಗಿದೆ ಅಂತ ಅನ್ಬಿಟ್ಟು ಏನನ್ನು ತಗೊಳೋದಿಲ್ಲ. ಅದಾಗುತ್ತಾ ಸರ್?
ಹಾಗಲ್ಲ ಇರೋದು. ಇವಾಗ ಇವಾಗ ಅದು ಯಾವ್ದು ಎಕ್ಸ್ಪ್ಲೈನ್ ಮಾಡ್ಬೇಕು ಸರ್? ಈಗ ಒಂದು ನಾಯಿ ಆ ರೂಮ್ಗೆ ಹೊರಟೋಯ್ತು, ಆ ರೂಮ್ಗೆ ಹೊರಟೋಗ್ಬಿಟ್ಟು ಅದು ಇನ್ಯಾರಿಗಾದ್ರೂ ಗೊತ್ತಿದೆಯಾ ಅದು? ವಸಂತ? ನಾಯಿ ಅದೇ ರೂಮ್ಗೆ ಹೋಗಿ ಆ ಕನ್ನಡಿಯಲ್ಲಿ ನೋಡಿದ್ಬಿಟ್ಟು ಎಷ್ಟೊಂದ್ ನಾಯಿಗಳಿದೆ, ನಾನ್ ಬೇರೆ ಅದು ಬೇರೆ ಅಂತ ಅನ್ಕೊಂಡು ಇದೂನು ಬೊಗಳುತ್ತೆ ಅದೂನು ಬೊಗಳುತ್ತೆ. ಏನಾಯ್ತು ಆಮೇಲೆ ಕೊನೆಗೆ? ಇದು ಬೊಗಳಿದ್ರೆ ಅದು ಬೊಗಳ್ದಂಗೆ ಆಗತ್ತೆ. ಅದಕ್ಕೆ ಇನ್ನ ಕೋಪ ಬರುತ್ತೆ, ಜಾಸ್ತಿ ಕೋಪ ಬರುತ್ತೆ. ಕೋಪ ಬಂದು ಕೊನೆಗೆ ನಾಯಿ ಬಗ್ಲಿ ಬಗ್ಲಿ ಎಷ್ಟೊಂದು ನಾಯಿಗಳಿದೆ ಅಂತ ಹೇಳಿ ಬಗ್ಲಿ ಬಗ್ಲಿ ಸತ್ತು ಹೋಗುತ್ತದು. ಈಗ ಅದೇ ಅವನ ಯಜಮಾನ ಅಲ್ಲಿ ಹೋಗ್ತಾನೆ, ಅವನು ಆ ಕರಡಿಗಳನ್ನ ಅರೆ ಎಷ್ಟು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತಾನೆ, ಮೇಕಪ್ ಮಾಡ್ಕೊತಾನೆ, ವಾಪಸ್ ಬರ್ತಾನೆ. ಹೀಗೆ ಇದು ಯಾತಿ ಕಂಪ್ಯಾರಿಸನ್? ನಾವು ನೀನು ಬೇರೆ ನಾನು ಬೇರೆ ಅಂತ ನಾಯಿ ಮಾಡ್ಕೊಂಡಂಗೆ ಮಾಡಿಕೊಂಡು ಒಬ್ರನ್ನೊಬ್ರು ದ್ವೇಷಿಸ್ತಾ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ತುಂಬಿರ್ತೀವಿ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವನು ಕಂಡ್ರೆ ಇವನಿಗಾಗಲ್ಲ, ಕೋಪ ದ್ವೇಷ ಎಲ್ಲ. ಅದೇ ಒಬ್ಬ ಗೊತ್ತಿರೋನು ಹೋದರೆ ಇಲ್ಲಿ ಅವನು ಕೋಪ ಮಾಡ್ಕೊಳ್ಳಲ್ಲ, ದ್ವೇಷ ಮಾಡೋದಿಲ್ಲ, ಜಿಪುಣತನ ಮಾಡೋದಿಲ್ಲ, ಕಾಮಕ್ರೋಧ ಲೋಭ ಮೋಹ ಏನಿಲ್ಲದೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೊರಗಡೆ ಬರ್ತಾನೆ. ಹೇಗಿದೆ ನೋಡ್ರಿ, ಅದೇ ಪ್ರಪಂಚ. ಒಬ್ಬನಿಗೆ ಜೈಲು, ಇನ್ನೊಬ್ಬನಿಗೆ ಬಿಡುಗಡೆ. ಹೇಗಿದೆ? ನಾವು ಹಾಗೆ ಮಾಡಿಕೊಡ್ಬೇಕು. ಸೊ ಬ್ರಹ್ಮಜ್ಞಾನಿ ಹಾಗಾಗುತ್ತೆ, ಅವನಿಗೆ ಎಲ್ಲವೂ ನಾನೇ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಕತೆ ಹೇಳಿದ್ದೆ, ಯಾವುದದು? ಈ ದೃಷ್ಟಾಂತಗಳು ತುಂಬ ಇಂಪಾರ್ಟೆಂಟು. ಯಾವುದದು? ಯಾವ ದೃಷ್ಟಾಂತ? ಎಲ್ಲವೂ ನಾನೇ ಅನ್ನೋದಕ್ಕೆ ಒಂದು ದೃಷ್ಟಾಂತ ಹೇಳಿದ್ದೆ. ಹೌದು, ರಮಣ ಮಹರ್ಷಿಗಳು. ಅದಲ್ಲ, ಅದು ಋಷಿ ಯುವರಾಜನ ಕತೆ. ಸುಮ್ಮನೆ ನೆನೆಸ್ಕೊಳ್ರೆ ಸಾಕು. ಹೌದು, ಅಲ್ಲ ಅದೇ ಶಿವರಾಜ. ನಾವು ವಿಚಾರ ಮಾಡಿದ್ರೆ ಹಾಗೆ ನೋಡ್ರಿ, ಆ ನಾಯಿ ಅದೇ ಅವನ ಯಜಮಾನ. ಮುಕ್ತರಾದವ್ರು ಹೀಗಿರ್ತಾರೆ ಪ್ರಪಂಚದಲ್ಲಿ ಏನಾದ್ರು. ಇಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಒಬ್ಬನೇ ಆತ್ಮನಲ್ಲಿ ಅನೇಕವಾಗಿರುವ ಆತ್ಮರುಗಳು, ಅನಾತ್ಮ ಪದಾರ್ಥಗಳು ಬೇರೆ ಬೇರೆ ಇರುವಂತೆ ಕಾಣ್ತಾ ಇರುತ್ತಷ್ಟೇ, ನಿಜವಾಗ್ಲೂ ಇಲ್ಲ. ಹಾಗೆ ಅಲ್ಲಿಗೆ ನಮ್ಮ ಅವಸ್ಥೆ ಒಳಗೆ ನೋಡ್ರಿ ಎಷ್ಟು ಬೇರೆ ಬೇರೆ ವಿಚಿತ್ರವಾಗಿದೆ ಅಲ್ವಾ? ಅವಸ್ಥೆ ಒಳಗಡೆ ಏನೇನು ವಿಚಿತ್ರವಾಗಿದೆ? ಅವಸ್ಥೆಗಳೆಷ್ಟು? 3. ಅವಸ್ಥೆ ಒಳಗಡೆ ಯಾರಾದರೂ ಹೇಳಿ ಪ್ರತಿಭಾ. ಅವಸ್ಥೆಗಳು 3, ಅದರೊಳಗೆ ಅರ್ಧ ಡಜನ್. ಆಧ್ಯಾತ್ಮಿಕ, ಆದಿದೈವಿಕ, ಆಧ್ಯಾತ್ಮಿಕ, ದೇಶ ಕಾಲ ಕಾರ್ಯ ಕಾರಣ ಭಾವ ಎಲ್ಲ. ನಿಜವಾಗ್ಲೂ ಅವಸ್ಥೆಗಳು 3 ಇದೆಯಾ? ಇಲ್ಲ. ಆ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆಯಾ? ಇಲ್ಲ. ಹಾಗೆ ನಾವು ಅರ್ಥ ಪಡ್ಕೊಂಡ್ರೆ ನಮಗೆ ಸುಲಭ ಆಗುತ್ತೆ. ಇದರಂತೆ ನಾನಾ ರೂಪವಾದ ಪ್ರಪಂಚವು ತೋರುತ್ತಿರುವುದನ್ನೇ ಆ ನಾಯಿ ಅಥವಾ ಮಕ್ಕಳಂತೆ ಸತ್ಯ ಅಂತ ಜನರು ಬಗೆಯುತ್ತಾರೆ. ನಾವು ಹಾಗೆ. ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಅದ್ವಿತೀಯನಾದ ಆತ್ಮನೊಬ್ಬನೇ ಸತ್ಯ, ಮಿಕ್ಕಿರದೆಲ್ಲ ಹುಸಿ ತೋರಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಸ್ವಾಮಿಗಳು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ. ಎಲ್ಲ ಕಳ್ಳರು ಎಲ್ಲ ಬೀಗಗಳು ತೆಗೆಯೋದಕ್ಕೆ ಒಂದು ಬೀಗದ ಕೈ ಇಟ್ಕೊಂಡಿರ್ತಾರಂತೆ. ಹಾಗೆ ಈ ವೇದಾಂತಿಗಳು ಎಲ್ಲ ಪ್ರಕ್ರಿಯೆಗಳಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಆಗಿರೋ ಹಂಗೆ, ನಾನು ಅವಾಗಲೇ ಡಿಸ್ಕಷನ್ ಆಯ್ತದು, ದಾರ ಅಂತ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅನ್ನೋದು ದಾರ ಇದ್ದಂಗೆ ಎಲ್ಲ ಬಟ್ಟೆನಲ್ಲಿ ಅನ್ನೋದು ಹೇಳಿದ್ದಾಯಿತು. ಈ ಪ್ರಕ್ರಿಯೆಗಳು ಯಾತಕ್ಕೆ ಅಂದರೆ ವಸ್ತುವಿನ ನಿಜವನ್ನು ತಿಳಿದುಕೊಳ್ಳುವುದಕ್ಕೆಂದು ಮಾಡಿಕೊಳ್ಳುವ. ಇಲ್ಲಿ ಅಧ್ಯಾರೋಪ ಅಂದರೆ ಏನು? ಅಧ್ಯಾರೋಪ ಅಪವಾದ ಅಂತೀವಿ. ಎಲ್ಲ ಪ್ರಕ್ರಿಯೆಗಳಲ್ಲೂ ಇದಿದ್ದೇ ಇರುತ್ತೆ. ಈಗ ಅಧ್ಯಾರೋಪ ಅಂದರೆ ಏನು, ಅಪವಾದ ಅಂದರೆ ಏನು? ಶ್ರೀಧರ್ ಅವರು ಏನಾದರೂ ಹೇಳ್ತೀರಾ?
ಅಧ್ಯಾರೋಪ ಅಂದರೆ ಹಾಸುಹೊಕ್ಕಾಗಿರೋದು, ಇಲ್ದಿರೋದು ನಮ್ಮ ನಾಲೆಡ್ಜಲ್ಲಿ ಹಾಸುಹೊಕ್ಕಾಗಿರೋದು ತಪ್ಪು ಭಾವನೆಗಳು ಅಧ್ಯಾರೋಪ. ಅದನ್ನ ನಾವು ಅನ್ಕೊಂಡ್ಬಿಟ್ಟಿರೋದು, ಅದನ್ನೇ ಅಂತ ಆಗೋಗಿರೋದು ಅದು. ಇದರಲ್ಲಿ ಹಗ್ಗನ್ನ ನೋಡಿ ಹಾವು ಅನ್ಕೊಂತೀವಿ. ಅದು ಹಾವುದೆಲ್ಲ ಇದೆಲ್ಲ ಗುಣಗಳೆಲ್ಲ ಹಗ್ಗದಲ್ಲಿ ನೋಡ್ತೀವಿ. ಅದು ಸರ್ ಅದು ಅಧ್ಯಾಸ. ಇದು ಪಾಪ ನಿಮ್ಗೆ ಇದಾಗೇ ಇಲ್ಲ ಪಾಠ, ನಾನು ಕೇಳೋದೇ ತಪ್ಪು. ಇರಲಿ, ಇದಾದಮೇಲೆ ಈ ಸ್ವಲ್ಪ ಸ್ಟಡಿ ಗ್ರೂಪ್ ಮುಗಿದ ಮೇಲೆ ಅದನ್ನೇ ಒಂದು 6 ಮಾಡೋಣ. ಬೇರೆಯವ್ರಿಗೆ ಇಷ್ಟಪಡ್ತಾ ಇದ್ದಾರೆ. ಬೇರೆಯವ್ರು ಯಾರಾದರೂ ಹೇಳಿ, ಅಧ್ಯಾರೋಪ ಅಂದರೆ ಏನು? ಹೇಳಿ ವಸಂತ. ವಸ್ತು ಇರೋದಿಲ್ಲ, ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಅಧ್ಯಾರೋಪ ಮಾಡೋದು. ಅದು ಇದೆ ಅಂತ ಅದನ್ನ ಆರೋಪ ಮಾಡೋದು, ಆಮೇಲಿಂದ ಅದನ್ನ ತೆಗೆದಾಕೋದು, ಅಪವಾದ ಮಾಡಿ ತೆಗೆದಾಕೋದು. ಅದನ್ನ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡ್ತೀರಾ ಇದು ಅರ್ಥ ಆಗೋದಕ್ಕೆ? ಪ್ರಪಂಚ ಸತ್ಯವಾಗಿಲ್ಲ, ಆದ್ರೆ ನಮ್ಗೆ ಪ್ರಪಂಚ ನಾವು ಸತ್ಯ ಅಂತ ಇಟ್ಕೊಂಡಿದೀವಲ್ಲ, ಅದಕ್ಕೆ ಪ್ರಪಂಚ ಇದೆ ಅಂತ ಹೇಳ್ಬಿಟ್ಟು ಆಮೇಲಿಂದ ಅದು ಇಲ್ಲ ಅಂತ ತೆಗೆದಾಕ್ತಾರೆ. ಅದಷ್ಟು ಒಂದದಿಲ್ಲ, ಅದು ಬೇರೆ. ಇವಾಗ ಈ ಅಧ್ಯಾರೋಪ ನೇತಿ 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 ಅನ್ಕೊಂಡು ಆಮೇಲೆ ಇದೆ 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 ಅಂತ ಇಳಿತೀರಲ್ಲ ಮೆಟ್ಲು. ಹೌದು ಹೌದು. ಆದರೂ ಇದಲ್ಲ 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 ಅಂತ ಅನ್ಕೊಂಡು ಹೋಗ್ತೀವಿ. ಕರೆಕ್ಟು. ಅದು ಇಷ್ಟು ಒಂದೋದಿಲ್ಲ ಇಲ್ಲಿಗೆ. ಇರಲಿ, ಅದು ಬೇರೆ ಬೇರೆ ಸಂದರ್ಭದಲ್ಲಿ ಕೊಡ್ತೀವಿ. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಸೋಫರ್ಡ್ ಅಂತ ಏನೋ ಕೇಳ್ತಾರೆ, ಅದನ್ನು ಕಟ್ಟೋದಕ್ಕೆ ಬೊಂಬುಗಳು ಕೊಡ್ತಾರೆ, ಆರ್ಟಿಫಿಷಿಯಲ್ ರೂಫ್ ಕ್ರಿಯೇಟ್ ಮಾಡ್ತಾರೆ. ಅದ್ರ ಮೇಲೆ ಏನು ಮಾಡ್ತಾರೆ, 4 ಗೋಡೆ ಫಸ್ಟ್ ಕಟ್ಬಿಡ್ತಾರೆ, ಅದರ ಮೇಲೆ ಆರ್ಟಿಫಿಷಿಯಲ್ ರೂಫ್ ಮಾಡ್ತಾರೆ. ಏನು, ಈ ಸಗಣಿ ಗೀಗಣಿ ಮಣ್ಣು ಎಲ್ಲ ಹಾಕಿ ಬೊಂಬು ಹಾಕಿ ಟೆಂಪರರಿಯಾಗಿ ಮಾಡ್ತಾರೆ. ಮಾಡಿಬಿಟ್ಟು ಅದ್ರ ಮೇಲೆ ಸಿಮೆಂಟದು ಕಾಂಕ್ರೀಟ್ ಹಾಕ್ತಾರೆ. 4 ಇಂಚೋ 5 ಇಂಚೋ ಎಷ್ಟೋ ದಪ್ಪ. 21 ದಿವಸ ಅದಕ್ಕೆ ನೀರು ಕುಡಿಸ್ತಾರೆ. ಆಮೇಲೆ ಅದು ಚೆನ್ನಾಗಿ ಗಟ್ಟಿಯಾಗುತ್ತೆ, ಸೇರಿಕೊಳ್ಳುತ್ತೆ ಅದು ಒಂದಕ್ಕೊಂದು. ಆ ಸಿಮೆಂಟ್ ಅಲ್ವಾ, ಬೇಗ ಗಟ್ಟಿಯಾಗಿಬಿಡುತ್ತೆ. ಕಲ್ಲು ಸಿಮೆಂಟು ಜಲ್ಲಿ ಎಲ್ಲ ಇರುತ್ತಲ್ಲಿ. ಎಲ್ಲ ಆದಮೇಲೆ ಈ 21 ದಿವಸ ಆದಮೇಲೆ ಇದನ್ನೆಲ್ಲ ಒಡೆದಾಕ್ಬಿಡ್ತಾರೆ. ಮೇಲಿಂದ ಹಂಗೆ ಭದ್ರವಾಗಿರುತ್ತೋ ಇಲ್ವೋ ಹಾಗೆ. ಸೊ ಇದು ಅಧ್ಯಾರೋಪ ಅಪವಾದ. ಫಸ್ಟತ್ತು ಅಂತಾನೆ ಇಲ್ಲದನ್ನು ಇದೆ ಅಂತ ನಿಜವಾಗಿ ಹೇಳೋದು. ಮೊದಲು ನೋಡ್ರಿ, ಆ ರೂಫ್ ಅಲ್ಲ, ಅದು ಆರ್ಟಿಫಿಷಿಯಲ್ಲು, ಅದೇ ಸತ್ಯ ಅಂತ ಹೇಳೋದು. ಅದರ ಮೇಲೆ ಕಟ್ಟಾದ ಮೇಲೆ ಅದು ಭದ್ರ ಆದಮೇಲೆ ಇದು ಅಲ್ಲ ಅಂಥೇಳಿ ಇದನ್ನು ಒಡೆದಾಕ್ಬಿಡೋದು. ಇಷ್ಟೇ ನೋಡ್ರಿ. ಅಧ್ಯಾರೋಪವೆಂದರೆ ವಸ್ತುವಿನ ನಿಜವನ್ನು ತಿಳಿಸಿಕೊಡುವುದಕ್ಕೆಂದು ಮಾಡಿಕೊಳ್ಳುವ ಕಲ್ಪನೆ, ಕಲ್ಪಿಸಿಕೊಂಡಿರುವುದು. ಅಪವಾದ ಅಂದ್ರೇನು? ಹಾಗೆ ಕಲ್ಪಿಸಿಕೊಂಡದ್ದನ್ನು ನಿಜ ಅಲ್ಲ ಅಂತ ತೆಗೆದಾಕ್ಬಿಡೋದು. ಸೊ ಇದಕ್ಕೆ ಯಾರಾದರೂ ಈ ದೃಷ್ಟಾಂತ ನಮ್ಗೆ ಅರ್ಥ ಆಯಿತು. ದೃಷ್ಟಾಂತದಲ್ಲಿ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀರಾ ಯಾರಾದರೂ? ಶ್ರೀಧರ್ ಅವರೇ. ದೃಷ್ಟಾಂತದಲ್ಲಿ ದೇಹ ನಾನಲ್ಲ ಫಸ್ಟು. ಸೊ ಕರುಣೆಗಳನ್ನೇ ನಾವು ಅಂದ್ಕೊಳ್ಳೋದು ನಾನು ಅಂತ. ಆಮೇಲೆ ಕಡೆಗೆ ಕರುಣೆಗಳೇ ಅಲ್ಲ, ನಾನು ಆತ್ಮ ಅಂತ ಅಂದ್ಕೊಳ್ಳೋದು. ಆ ಥರ ಮಾಡಿ ಹೇಗೆ ಹಾಂ, ಓಕೆ, ಇರಲಿ ಸರ್. ಇವರು ಪ್ರತಿಭಾ, ನೀವೇನಾದರೂ ಹೇಳ್ತೀರಮ್ಮ? ಮಾಂಡಿಕ್ಯ ಉಪನಿಷತ್ನಲ್ಲಿ ತೋರಿಸಿದ್ದಾರೆ, ಪರಮಾರ್ಥ ಚಿಂತಾಮಣಿಯಲ್ಲೂ. ಅಂದರೆ ಪಾಪ ಮಾಂಡಿಕ್ಯ ಉಪನಿಷತ್ತು ಶ್ರೀಧರ್ ಅವ್ರಿಗೆ ಆಗಿಲ್ಲ, ಅವ್ರಿಗೆ ಕಷ್ಟ ಆಗುತ್ತೆ. ಮಾಂಡಿಕ್ಯ ಉಪನಿಷತ್ತು ಕೇಳಿದರೆ ಗೊತ್ತಾಗುತ್ತಿದ್ದು. ಬೇಡ ಹೋಗಲಿ, ಹೀಗೆ ಹೇಳ್ಕೊಬೋದು ಬೇಕಾದರೆ, ಆರ್ಡಿನರಿಯಾಗಿಯೂ ಕೂಡ. ಇರಲಿ, ಇದು ಸ್ವಲ್ಪ ಕೇಳಿರ್ಬೇಕು, ಪಾಪ ಅವ್ರಿಗೆ ಕೇಳಿಲ್ಲ. ಓಕೆ, ವಸಂತ ಅವರೇ ಹೇಳಿ. ಅದೇ ಸರ್, ಅವಸ್ಥೆಗಳು ಮಾಂಡುಕ್ಯದಲ್ಲಾದ್ರೆ ಅವಸ್ಥೆಗಳು ಇದೆ ಅಂತ ತಗೊಂಡು ಆಮೇಲಿಂದ ಅದು ಅವಸ್ಥೆಗಳು ಇಲ್ಲ ಆತ್ಮ ಸ್ವರೂಪದಲ್ಲಿ ಅಂತ ಎಚ್ಚರದಲ್ಲಿರೋ ಜನಕ ಮಹಾರಾಜ ಅಲ್ಲ, ಕನಸಲ್ಲಿರೋ ಭಿಕ್ಷುಕ ಅಲ್ಲ, ಗಾಢ ನಿದ್ರೆಯಲ್ಲಿ ತಿಳ್ಕೊಳಕ್ ಬರ್ಲಿಲ್ಲ ಅಂತೇಳಿ 3ರಲ್ಲೂ ಅವನೇ ಇದ್ದಾನೆ ಅಂತ ತೋರ್ಸೋದು ಸರ್. ಅಪವಾದ ಮಾಡಿ ತೋರ್ಸೋದು. ಇದಲ್ಲ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಈಗ ಈ ಎಚ್ಚರದಲ್ಲಿ ನಾನೇನು ಅನ್ಕೊತೀನಿ, ಈ ಶರೀರವನ್ನು ನಾನು ಅನ್ಕೊತೀನಿ. ಅದಕ್ಕೇನು ಮಾಡ್ತಾರೆ ಎಚ್ಚರದಲ್ಲಿ? ಈ ಅವಸ್ಥೆ ಹತ್ರ ಇದು ನಮಗೆ ತೋರಿಸಿದ್ದಾರೆ. ಅದರಲ್ಲಿ ಈ ಶರೀರ ನಾನಲ್ಲ, ಆತ್ಮ ಅಂತ ಒಂದೇ ಸರಿ ಅಲ್ಲಿ ಮುಟ್ಟಿಸ್ಬಿಡ್ತಾರೆ. ಆದರೆ ಈ ಉಪನಿಷತ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾರೆ.
ಈಗ ಎಚ್ಚರದಲ್ಲಿ ಈ ಏಕೋನಂಶತಿ ಮುಖ, ನಾನು 19 ಮುಖಗಳಿರೋನು ಅಂತ ನಾವು ಮಾಡ್ಕೊಂಡಿದ್ದೀವಿ. ಶಾಸ್ತ್ರ ಏನು ಮಾಡುತ್ತೆ, ಒಂದು ಆರೋಪ ಮಾಡುತ್ತೆ, ಅಂದರೆ ಇದಲ್ಲ ನೀನು ಅಂತ ಹೇಳಿ ಇದಕ್ಕಿಂತ ಒಂದು ಮೆಟ್ಲು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವುದದು ಹೇಳ್ತಾ ಇದ್ದೀನಿ, ಇವಾಗ ನಿಮ್ಗೆ ಐಡಿಯಾ ಬಂದಿರುತ್ತೆ. ಯಾವುದದು ವಸಂತ? ಅದೇ ಕನಸಿನಲ್ಲಿ ಇದೇ ತರ ಇರ್ತೈತಿ, ಆದ್ರೆ ಒಳಗಡೆ ಇರ್ತೈತಿ ಅಂತ ಇಲ್ಲಿ ತೈಜಸ ಅಂತ ತಗೊಳುತ್ತೆ ಅಲ್ಲಿ. ವೈಶ್ವಾನರ, ಅದೇ ವೈಶ್ವಾನರ. ಈಗ ಶರೀರವನ್ನು ನಾನು ಅನ್ಕೊತೀನಿ, ಇದಲ್ಲತ್ವಾ ನೀನು ವೈಶ್ವಾನರ. ವೈಶ್ವಾನರ ಅಂದ್ರೇನು? ಅವನು ಸಪ್ತಾಂಗ ಇರೋನು. ಸಪ್ತಾಂಗ ಅಂದಿದ ತಕ್ಷಣ ಏನು ಇವನೇ 19 ಮುಖಗಳಿದೆ, ಇವನೇ ದೊಡ್ಡವನಲ್ಲ ಅಂತ ಅಂದ್ಬಿಡುತ್ತೆ. ಹಾಗಲ್ಲ, ನನಗೆ ಗೊತ್ತಿರೋದು ಕಾಲು ಬೆಟ್ಟಿಂದ ಹೆಬ್ಬೆಟ್ಟವರೆಗೂ ಇರೋದು ನಾನು ಅಂದ್ಕೊತೀನಿ. ಅಲ್ಲಿ ಇದಲ್ಲಪ್ಪ ನೀನು ಸಪ್ತಾಂಗ. ಏಕೋನಂಶತಿ ಮುಖ 19 ಮುಖಗಳು ಇರೋನಲ್ಲ, ಸಪ್ತಾಂಗ. ಸಪ್ತಾಂಗ ಅಂದರೆ ಯಾರು? ದೇವರಿಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ತೋರಿಸಿದ್ರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಹೇಗೆ ಈ ದ್ಯುಲೋಕವೇ ತಲೆ. ದ್ಯುಲೋಕ ಅಂದರೆ 14 ಲೋಕಗಳು, 2 ಲೋಕಗಳು, ಕೆಳಗಿಂದು 7 ಪಾತಾಳ, ಮೇಲಿಂದ 7. ಆ 14 ಲೋಕಗಳು ಸೇರಿ ನಿನ್ನ ತಲೆ ಅಂತ ಹೇಳ್ತಾರೆ. ಕಣ್ಣೇನು? ಸೂರ್ಯರೇ ನಿಮ್ಮ ಕಣ್ಣು, ಸೂರ್ಯಚಂದ್ರರು ಅಂತ ಹೇಳ್ತಾರೆ. ಮತ್ತು ನಿನ್ನ ಮುಖ ಏನು? ಅಗ್ನಿ. ನಿನ್ನ ಎದೆ ಏನು? ಗಾಳಿ. ಮತ್ತು ನಿನ್ನ ಮೂತ್ರಸ್ಥಾನ ಏನು? ನೀರು ಅಂತ ಹೇಳ್ತಾರೆ. ಆಮೇಲೆ ಪಾದಗಳೇನು? ಭೂಮಿ. ಇವು 7 ಸಪ್ತಾಂಗಗಳು ಅಂತ ಹೇಳ್ತಾರೆ. ಈ ಮನುಷ್ಯನಿಗೆ ಹೋಲಿಸಿದ್ರೆ ಅವನಿಗೆ ಯಾರಿಗೆ ಹೇಳ್ದಂಗೆ ಆಯಿತು? ಅದು ಭೂಮಿನೇ ಇವನ ಪಾದ ಅಂತ ಅಂದರೆ ಆ ನಾರಾಯಣ ಇವನು ಆ ರಾಕ್ಷಸನ ಮೇಲೆ 3 ಪಾದಗಳು ಕೇಳಿದಾರಲ್ಲ, ಹಂಗಾಗ್ಬಿಡುತ್ತಿದೆ. ಆದ್ದರಿಂದ ಇದನ್ನು ಬಿಡಿಸಿ ನಮಗೆ ಒಂದು ಸ್ಟೆಪ್ ಮೇಲೆ ಕರ್ಕೊಂಡು ಹೋಗ್ತಾರಲ್ಲಿ. ಸೊ ಎಚ್ಚರದಲ್ಲಿ ವೈಶ್ವಾನರ, ಕನಸಿನಲ್ಲಿ ತೈಜಸ, ಗಾಢನಿದ್ರೆಯಲ್ಲಿ ಪ್ರಾಜ್ಞ ಅಂತಾರೆ. ಕೊನೆ ಇವೇ ಪರಮಾತ್ಮನ ಅಂದರೆ ಇಲ್ಲಿಂದ ಇನ್ನೊಂದು ಸ್ಟೆಪ್ ಮೇಲೆ ಕರ್ಕೊಂಡು ಹೋಗ್ತಾರೆ. 4ನೇದು ಚತುಷ್ಪಾದ ಅಂತ. ಅಲ್ಲಿ ಯಾಕೆಂದರೆ ಇವನಿಗೂ ಉಪಾಧಿಗಳಿದೆ. ಇವನು ಎಷ್ಟೇ ದೊಡ್ಡವನಾದರೂ ಇವನು ನಿಜವಾದ ದೇವರಲ್ಲ. ಆದ್ದರಿಂದ ಯಾಕೆ ಇವನಿಗೆ ಆಕಾರ ಉಪಾಧಿಗಳಿದೆ. ನನಗಿರೋದು ಕಡಿಮೆ ಉಪಾಧಿಗಳಿದ್ದರೆ ಅವನು ದೊಡ್ಡ ಉಪಾಧಿಗಳು, ಪ್ರಪಂಚನೇ ಅವನು ಉಪಾಧಿಗಳು ಮಾಡ್ಕೊತಾನೆ. ಆದ್ದರಿಂದ ಅದನ್ನು ತೆಗೆದಾಕಿದಾಗ 4ನೇ ಇದರಲ್ಲಿ ಚತುಷ್ಪಾದದಲ್ಲಿ ಈ ವೈಶ್ವಾನರ ಅನ್ನೋ ಸಪ್ತಾಂಗ ತೆಗೆದಾಕ್ಬಿಡ್ತಾರೆ. ಮತ್ತು ತೈಜಸ್ನಲ್ಲಿರೋ ಸಪ್ತಾಂಗ ತೆಗೆದುಬಿಡ್ತಾರೆ. ಗಾಢನಿದ್ರೆಯಲ್ಲಿರೋ ಆ ಬೀಜ ಮತ್ತು ಅದು ಅವನ್ನೆಲ್ಲ ತೆಗೆದಾಕ್ಬಿಟ್ಟಾಗ ಅವನೇ ನಿನ್ನ ನಿಜವಾದ ಸ್ವರೂಪ ಅಂತ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾರೆ. ಹಾಗೆ ನಮ್ಗೆ ಅರ್ಥ ಆಗಬೇಕು ಅಂತಂದರೆ, ಈಗ ಶರೀರದಲ್ಲಿರೋ ಎಚ್ಚರದಲ್ಲಿರೋ ನಾನು ಅಂದ್ಕೊಂಡಿರ್ತೀನಿ, ಇದನ್ನು ನಾನು ಅಂದ್ಕೊತೀನಿ. ಕನಸ್ಗೆ ಹೋದಾಗ ಇದು ಬರೋದಿಲ್ಲ. ಅಲ್ಲಿ ಅದನ್ನು ನಾನು ಅಂದ್ಕೊತೀನಿ, ಅದು ಅಲ್ಲ. ಎಚ್ಚರದ್ದು ನಾನು ಅಲ್ಲ, ಕನಸನ್ನು ನಾನು ಅಲ್ಲ ಅಂತ ಹೇಳಿ ನಿದ್ದೆ ಕರ್ಕೊಂಡು ಹೋಗ್ತಾರೆ. ನಿದ್ದೆಯಲ್ಲಿ ಇದನ್ನಲ್ಲ, ಅದು ನಿನ್ನ ಸ್ವರೂಪ ಅಂತ ಫಸ್ಟ್ ಇಟ್ಕೊತಾನೆ. ಇದನ್ನು ನಾವು ನಾನು ಅಂದ್ಕೊಂಡಿರ್ತೀವಿ, ಆದರೆ ಅಧ್ಯಾರೋಪಕ್ಕೆ ಇದು ಅಷ್ಟು ಹೊಂದೋದಿಲ್ಲ. ಬೇಕಾದರೆ ಇಟ್ಕೊಳ್ರಿ ಹಾಗೆ. ಸೊ ಹೀಗೆ ನಾವು ತಗೋಬೋದು. ಇರಲಿ, ಏನಾದರೂ ಇಟ್ಕೊಳ್ಳಿ. ಇದು ಅಧ್ಯಾರೋಪವಾದಕ್ಕೆ ಬೇಕಾದಷ್ಟು ಕಡೆ ಪಂಚಕೋಶಕ್ಕೂ ಹೀಗೆ ತೊಗೊಂಬರ್ತಾರೆ. ಎಲ್ಲ ಕೋಶಗಳಲ್ಲೂ ಹೀಗೆ ಬರುತ್ತೆ. ಈಗ ನಾವೇನು ಅಂದ್ಕೊಂಡಿದ್ದೀವಿ? ಶರೀರ ನಾನು, ಪ್ರಾಣಗಳು, ಅದು ಶರೀರಕ್ಕಿಂತ ಪ್ರಾಣಗಳು ಮುಖ್ಯ. ಹಾಗೆ ಈಗ ಒಬ್ಬ ಮನುಷ್ಯ ಇದ್ದಾನೆ, ಶರೀರಗಳಿದೆ, ಇದಕ್ಕಿಂತ ಒಂದು ಶವ ಇದೆ, ಅಲ್ಲಿ ಶರೀರ ಇದೆ, ಪ್ರಾಣ ಇಲ್ಲ. ಯಾವುದು ಮುಖ್ಯ ಆಯಿತು? ಶರೀರಕ್ಕಿಂತ ಪ್ರಾಣ ಮುಖ್ಯ. ಬಟ್ ಶರೀರನೂ ಇರಬೇಕು, ಪ್ರಾಣನೂ ಇರಬೇಕು. ಆವಾಗಲೇ ಅದಕ್ಕೆ ಬೆಲೆ. ಇಲ್ಲದಿದ್ದರೆ ತೊಗೊಂಡೋಗಿ ಸುಟ್ಟಾಕ್ಬಿಡ್ತಾರೆ, ಅದು ಸತ್ತೋಗಿದ್ದಾನೆ ಅಂತ. ಈಗ ಒಂದು ಶರೀರದಲ್ಲಿ ಶರೀರ ಇದೆ, ಪ್ರಾಣಗಳಿದೆ, ಮನಸ್ಸಿಲ್ಲ, ಕೋಮದಲ್ಲಿದ್ದಾನೆ. ಏನು ಮಾಡ್ತೀರಾ? ಅದು ವೆಜಿಟೇಬಲ್ಸ್ ಅಂದರೆ ಯೂಸ್ಲೆಸ್ ವೆಜಿಟೇಬಲ್ಸ್. ಅದನ್ನೇನು ಮಾಡ್ತೀರಿ? ಇಟ್ಕೊಂಡು 10 ವರ್ಷ 15 ವರ್ಷ ಆದರೂ ಪ್ರಜ್ಞೆ ಬರದೇ ಇರಬಹುದು. ಸೊ ಅದು ಉಪಯೋಗ ಇಲ್ಲ. ಆಗ ಇನ್ನೊಂದು ನೋಡ್ರಿ, ಶರೀರ ಇದೆ, ಪ್ರಾಣ ಇದೆ, ಮನಸ್ಸಿದೆ, ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ. ಎಲ್ಲಿ? ನಿಮಾನ್ಸ್ ಮೆಂಟಲ್ ಹಾಸ್ಪಿಟ್ಲಲ್ಲಿದ್ದಾನೆ. ನೋಡ್ರಿ ಎಲ್ಲ ಹೆಂಗೆ ತೊಗೊಂಬರ್ತಾರೆ. ಅಲ್ಲಿಗೆ ಮನುಷ್ಯನಿಗೆ ಬೆಲೆ ಬರಬೇಕಾದ್ರೆ ಶರೀರ ಇರಬೇಕು, ಪ್ರಾಣ ಇರಬೇಕು, ಪ್ರಾಣಕ್ಕಿಂತ ಮನಸ್ಸಿರಬೇಕು, ಮನಸ್ಸಿಗಿಂತ ಹೆಚ್ಚಾಗಿ ಬುದ್ಧಿ, ಒಂದಕ್ಕಿಂತ ಒಂದು ಸೂಕ್ಷ್ಮ ಹಿಂದೆ.
ಇರಬೇಕು ಅಂತ ಹೇಳ್ತಾರೆ. ಹೀಗೆ ಇದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡ್ರಿ, ಫಸ್ಟ್ ಎತ್ಕೊಂತಾನೆ ಇದೇ ನಾನು ಅಂತ ಹೇಳ್ತಾರೆ, ಮೆತ್ತಿಗೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ಮೈಸೂರು ಮಹಾರಾಜರಿಗೆ ಶರೀರ ಇದೆ, ಪ್ರಾಣ ಇದೆ, ಮನಸ್ಸಿದೆ, ಬುದ್ಧಿಯು ಚೆನ್ನಾಗಿದೆ, ಆದರೆ ಆನಂದ ಇಲ್ಲ. ಅದಕ್ಕೆ ಏನು ಮಾಡಿದ್ರು ಅವರು? ಸೂಯಿಸೈಡ್ ಮಾಡಿಕೊಂಡ್ರು ಅಂತ. ಈ ಪಂಚಕೋಶಗಳು ತಗೊಂಡೋಗಿ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಮೇಲ್ಕೊಂಡ್ರಸಿ ಕೆಳಗಿನ ಹೊಡೆದಾಕ್ತಾರೆ. ಹಾಗೆ ನಿಮ್ಮನ್ನು ನಾವು ಶರೀರ ನಾನು ಅಂದ್ಕೊಂಡಿರ್ತೀವಿ. ಯಪ್ಪ ಇದೆಲ್ಲ ಕಣ, ಇದಕ್ಕಿಂತ ಮೇಲ್ಗಡೆ ಒಂದು ಮುಖ್ಯ ಇದೆ, ಪ್ರಾಣ ಮುಖ್ಯ ಅಂತ ಹೇಳಿ ಅಲ್ಲಿ ಕೊಂಡ್ರಿಸ್ತಾರೆ, ಇದನ್ನು ಹೊಡೆದಾಕ್ತಾರೆ. ಅವನು ಅದರಲ್ಲಿ ತಪಸ್ ಮಾಡೋಕ್ಕೆ ಹೋದಾಗ ಹಂಗೆ ತಾನೇ ಹೇಳೋದು ಅವನಿಗೆ. ಫಸ್ಟ್ ಎತ್ಕೊಂತಾನೆ ಈ ಶರೀರ ಯಾವುದರಿಂದ ಬಂದಿದೆ, ಯಾವುದರಿಂದ ಇದೆ, ಯಾವುದರಿಂದ ಅದು ಕೊನೆಗೆ ಅದಕ್ಕೆ ಹೋಗಿ ಸೇರಿಕೊಳ್ಳುತ್ತೆ, ಹೋಗಿ ತಪಸ್ ಮಾಡು. ಹಿಂದೆ ಹೀಗೆ ಸ್ಪೂನ್ ಫೀಡಿಂಗ್ ಇರಲಿಲ್ಲ. ಯಾರಾದರೂ ಬಂದು ಆತ್ಮನ್ ಸೇರಿಸ್ಕೊಡು ಅಂದರೆ ಹಿಂಗೆ ಹೇಳ್ತಾ ಇದ್ರು. ಏನರ್ಥ ಆಗ್ಬೇಕು, ಹೆಂಗೆ ತಿಳ್ಕೊಬೇಕು ನಾನು ಅಂತಾರೆ. ತಪಸ್ ಮಾಡೋದ್ರಿಂದ ಹೋಗಿ ತಪಸ್ ಮಾಡು ಅಷ್ಟೇ ಹೇಳೋದು. ಅವನು ಹೋಗ್ತಾನೆ ಕಾಡಿನಲ್ಲಿ, ವರ್ಷಗಟ್ಟಲೆ ಕೂತ್ಕೊಂಡು ಮಾಡಿದ್ದೆ. ಅರರರೆ, ಇದು ಬಂದಿರೋದು ಈ ಶರೀರ ಅನ್ನದಿಂದ ಬಂದಿದೆ, ಅನ್ನದಿಂದ ಜೀವಿಸ್ಕೊಂಡಿದೆ, ಕೊನೆಗೆ ಸತ್ತರೆ ಅದು ಗೊಬ್ಬರ ಆಗುತ್ತೆ, ಅನ್ನವೇ ಆಗುತ್ತೆ. ಆದ್ದರಿಂದ ಇದಕ್ಕೆ ಅನ್ನಂ ಬ್ರಹ್ಮ ಅಂತ ಅವನು ಹೇಳ್ತಾನೆ. ಕೊನೆಗೆ ಇಲ್ಲ, ಇನ್ನು ಹೋಗು ತಪಸ್ ಮಾಡು ಅಂತ ತಿರ್ಗಾ ಹೋಗ್ತಾನೆ, ತಪಸ್ ಮಾಡ್ತಾನೆ. ಅರೆ, ಇದಕ್ಕೆ ಪ್ರಾಣ ಇರಬೇಕಲ್ಲ ಅಂತ ಹೇಳಿ ಆ ಬರಿಯ ಶರೀರ ಇದ್ರೆ ಏನು ಬಂತು, ಪ್ರಾಣದಿಂದಲೇ ಹುಟ್ಟಿದೆ, ಪ್ರಾಣದಿಂದ ಜೀವಿಸಿದೆ, ಪ್ರಾಣಕ್ಕೆ ಹೋಗುತ್ತೆ ಕೊನೆಗೆ ಅಂತ ಹೇಳಿ ಪ್ರಾಣ ಅಂತ ಬರ್ತಾನೆ. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇಷ್ಟಕ್ಕೂ ಹೋಗಿ ಕೊನೆಗೆ ಎಲ್ಲದಕ್ಕಿಂತ ಹಿಂದೆ ಇರೋ ಆತ್ಮನೇ ನಾನು ಅಂತ ತಿಳ್ಕೊತಾನೆ ಅಂತ ಪಂಚಕೋಶಗಳಲ್ಲಿ ಬರುತ್ತೆ. ಪಾಪ ಕೆಲವ್ರಿಗೆ ಆಗಿಲ್ಲ ಇದು. ಹೀಗೆ ಇಷ್ಟು ತಿಳ್ಕೊಂಡ್ರೆ ಸಾಕು, ಮುಂದಕ್ಕೆ ಹೋಗೋಣ. ಕಾರಣ ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಏನೇನು ಹೇಳ್ತಾರೆ, ಕಾರ್ಯಕಾರಣ ಪ್ರಕ್ರಿಯೆನೇ ಇದರಲ್ಲಿ. ನಮ್ಮ ವೇದಗಳನ್ನ ನಂಬೋರು, ವೇದಗಳನ್ನ ನಂಬದೇ ಇರೋರು, ಈಸ್ಟರ್ನ್ ಫಿಲಾಸಫರ್ಸು, ವೆಸ್ಟರ್ನ್ ಫಿಲಾಸಫರ್ಸು, ಎಲ್ಲದಕ್ಕಿಂತ ಹೆಚ್ಚಾಗಿ ವೇದಾಂತಿಗಳು, ಇಷ್ಟು ಜನ ಹೇಗೆ ಹೇಳ್ತಾರೆ? ಒಂದೇ ಪ್ರಕ್ರಿಯೆ ಅಂದರೆ ಇವಾಗ ತಗೊಳ್ಳೋದವರು ಕಾರ್ಯಕಾರಣ ಪ್ರಕ್ರಿಯೆ ಅದನ್ನು ತಗೊಂಡು ಹೇಳ್ತಾರೆ ಇವರು. ಈಗ ಒಂದು ಪ್ರಕ್ರಿಯೆ ಯಾರಾದರೂ ಒಂದು ಹೇಳಿ ಅದ್ರ ಬೇಸ್ಮೆಂಟ್ ನಮ್ಗೆ ಅರ್ಥ ಆಯಿತು ಅಂದರೆ ಮಿಕ್ದವ್ರದ್ದೆಲ್ಲ ಅದಕ್ಕೆ ನಾವು ಸೇರಿಸೋದಕ್ಕೆ ಸರೋಗುತ್ತೆ. ಯಾವುದಾದ್ರೂ ಒಂದು ಕಾರ್ಯಕಾರಣ ಪ್ರಕ್ರಿಯೆ ಹೇಳ್ರಿ, ಅರ್ಥ ಆಗುವಂಥ ಸುಲಭವಾಗಿರೋದು ಯಾವಾಗಲೂ ಹೇಳ್ತಾ ಇರ್ತೀವಿ. ಕಾರ್ಯ ಕಾರಣ, ಯಾವುದು ಕಾರ್ಯ ಯಾವುದು ಕಾರಣ, ಫಸ್ಟ್ ಅದನ್ನು ಹೇಳಿ, ಅರ್ಥ ಆಗುತ್ತೆ ನಮ್ಗೆ ಚೆನ್ನಾಗಿ. ಯಾರಾದರೂ ಸೃಷ್ಟಿ ಪ್ರಕ್ರಿಯೆ ಅಷ್ಟವರೆಗೂ ಹೋಗೋದು ಬೇಡಮ್ಮ, ಇಲ್ಲಿ ಕೊಟ್ಟಿರೋದನ್ನು. ಅದಕ್ಕೆ ನಿಮ್ಮ ಪುಸ್ತಕ ಓದಿದ್ರೆ ನಿಮಗೆ ಕನೆಕ್ಷನ್ ಸಿಗುತ್ತೆ, ಅಲ್ಲಿವರೆಗೂ ಹೋಗಬೇಡಿ. ಇರಲಿ, ಪ್ರಕ್ರಿಯೆನೇ ಇರಲಿ, ನಮಗೆ ಬೇಕಾಗಿರೋದು ಎಕ್ಸಾಂಪಲ್, ದೃಷ್ಟಾಂತ ಎಕ್ಸಾಂಪಲ್ ಬೇಕು. ಎಕ್ಸಾಂಪಲ್ನಿಂದ ನಾವು ಮೊದಲು ದೃಷ್ಟಾಂತ, ಆಮೇಲೆ ದ್ರಾಷ್ಟಾಂತಿಕಕ್ಕೆ ಹೋಗೋಣ. ಯಾವುದು ಹೇಳಿ, ಇನ್ಯಾರಾದರೂ ಹೇಳಿ. ವಸಂತ, ಶ್ರೀಧರ್ ಅವರು. ಏನಮ್ಮ ಪ್ರತಿಭಾ? ದೃಗ್ದೃಶ್ಯ ವಿವೇಕ ಪ್ರಕ್ರಿಯೆ. ಅಲ್ಲ, ಈಗ ಮಣ್ಣು ಕಾರಣ, ಕಾರ್ಯ ಮಡಿಕೆ ಕುಡಿಕೆ ಎಲ್ಲ ಕಾರ್ಯಗಳು ಅಷ್ಟೇ. ನೋಡ್ರಿ, ಫಸ್ಟ್ ಎತ್ಕೊಂತಾರೆ ಕಾರ್ಯಕಾರಣ ಪ್ರಕ್ರಿಯೆ, ಪ್ರತಿಯೊಬ್ಬರಿಗೂ ಗೊತ್ತಿರೋದು, ನಮ್ಮ ವ್ಯವಹಾರದಲ್ಲಿ ಉಪಯೋಗಿಸೋದು. ಅದನ್ನು ಇನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ. ಶ್ರೀಧರ್, ನೀವು ಮಾಡ್ತೀರಾ? ಇವಾಗ ಮಣ್ಣು ಮಡಿಕೆ ಅದ್ರ ಬಗ್ಗೆ ಹೇಳಕ್ಕೆ ಬರುತ್ತಾ? ಪ್ರತಿಭಾ, ನಿಮಗೆ ಬರುತ್ತದೆ, ನಿಮಗೂ ಗೊತ್ತಿರುತ್ತೆ. ಇರೋದು ಮಣ್ಣೆ, ಅದು ನಾಮರೂಪಗಳಾಗಿ ತಟ್ಟೆ, ಮಡಿಕೆ, ಶ್ರಾವ ಆ ಥರ ಕಂಡು ಬರುತ್ತೆ. ಆಕಾರ ವಿಕಾರೋ ನಾಮಧೇಯಸ್ಯ ಅಂತ ಇರೋದು ಮಣ್ಣು. ಕರೆಕ್ಟ್. ಈಗ ವಸಂತ ಅವರು ನೀವು ಆ್ಯಡ್ ಮಾಡಿ. ಆ ಮಣ್ಣಿಗೆ ಹೊಸದಾಗಿ ಏನು ಬಂದು ಸೇರ್ಕೊಳ್ಳೋದಿಲ್ಲ, ಮಣ್ಣೆ ಮಡಿಕೆ ಆಗಿ ಬದಲಾವಣೆ ಆಗುತ್ತೆ ಅಂತ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಒಬ್ರು ಮಣ್ಣಿನ ರೂಪಾಂತರ ಆಯ್ತು ಅಂತ,
ಅಲ್ಲ ಆ- ಅದು ಆ ಬೇಡ, ಮಡಿಕೆ. ಅದು ಬೇಡ. ನಾನು ಪ್ರಶ್ನೆ ಕೇಳ್ತಾ ಇರೋದು ಮಣ್ಣಿನಿಂದ ಮಡಿಕೆ ಹೇಗಾಗತ್ತೆ? ಮಣ್ಣು ಅದಕ್ಕೆ ಆಗ್ಬಿಡುತ್ತೇನೋ? ಕುಂಬಾರ ಬೇಕು. ಮಣ್ಣಿರ್ಬೇಕು ಫಸ್ಟ್. ಅದು ಚೆನ್ನಾಗಿ ಹದವಾಗಿರ್ಬೇಕು, ಜೇಡಿ ಮಣ್ಣಾಗಿರ್ಬೇಕು. ಅದಕ್ಕೆ ನಿಮಿತ್ತ ಕಾರಣ ಅವನು ಮಾಡೋನೊಬ್ಬ ಇರ್ಬೇಕು. ಆ ಮಾಡೋನೊಬ್ಬನಿದ್ದು ಬಿಟ್ರೆ ಆಗೋದಿಲ್ಲ. ಅದಕ್ಕೆ ಸಲಕರಣೆಗಳು ಬೇಕು, ಸಹಕಾರಿ ಸಾಧನಗಳು ಬೇಕು. ಆದ್ರಿಂದ ಅವನು ಆ ಮಡಿಕೆನ ತಯಾರು ಮಾಡ್ತಾನೆ ಅಷ್ಟೇ. ಹೌದು. ಅಲ್ಲಿಗೆ ಮಣ್ಣನ್ನ ಏನಂತಾರೆ? ಏನ್ ಕಾರಣ ಅದು? ಉಪಾದಾನ ಕಾರಣ. ಉಪಾದಾನ ಕಾರಣ. ಹಾಗೆ ಈಗ ಮಡಿಕೆ ಆಗಬೇಕಾದ್ರೆ ಉಪಾದಾನ ಕಾರಣ ಬೇಕು. ಇಲ್ಲಿ ಉಪಾದಾನ ಅಂದರೆ ಉಪ ಅಂತಂದರೆ ಸಮೀಪ, ಕಾರಣ ಅಂತಂದರೆ ನಿಜವಾಗ್ಲೂ ಬೇಕಾಗಿದೆ. ಮಣ್ಣಿಲ್ಲದೆ ನೀವು ಮಡಿಕೆ ಮಾಡೋಕ್ಕಾಗಲ್ಲ. ಬಟ್ಟೆಯಿಂದ ಮಾಡ್ತೀರೇನೋ? ಆಗೋದಿಲ್ಲ. ಅದಕ್ಕೆ ಮಣ್ಣು ಉಪಾದಾನ ಕಾರಣ, ತುಂಬ ಇಂಪಾರ್ಟೆಂಟು. ಒಡವೆ ಮಾಡೋದಕ್ಕೇನೋ ಚಿನ್ನ. ಹಾಗೆ ಸೊ ಕಬ್ಬಿಣದಲ್ಲಿ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಮಾಡೋದಕ್ಕೆ ಕಬ್ಬಿಣ. ಹಾಗೆ ಸೊ ಮಣ್ಣನ್ನು ಉಪಾದಾನ ಕಾರಣ ಅಂತಾರೆ. ಅದು ಮಣ್ಣೇ ಆಗಿಬಿಡುತ್ತೇನೋ ಅದಷ್ಟು ಕದೆ? ಆಗೋದಿಲ್ಲ. ಅದಕ್ಕೆ ಒಬ್ಬ ಮಾಡೋನು ಬೇಕು. ಬೊಂಬೆ ಕುಂಬಾರ ಮಾಡೋಕ್ಕಾಗುತ್ತೇನೋ? ಆಗೋದಿಲ್ಲ. ನಿಜವಾಗಲೂ ಒಬ್ಬ ಕುಂಬಾರ ಇರಬೇಕು. ಅವನ್ನ ನಿಮಿತ್ತ ಕಾರಣ, ನಿಮಿತ್ತ ಸೆಕೆಂಡ್ರಿ, ಮಣ್ಣು ಪ್ರೈಮರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನು ಬಿಟ್ಟರೆ ನೆಕ್ಸ್ಟು ಅವನು ಇರಲೇಬೇಕು. ಹೋಗಲಿ ಅವನೇ ಹೀಗೆ ಗಾಳೀಲಿ ಮಡಿಕೆ ಮಾಡಿಬಿಡ್ತಾನೇನೋ? ಮಾಡೋಕ್ಕಾಗೋದಿಲ್ಲ. ಅವನಿಗೇನು ಬೇಕು? ಸಲಕರಣೆಗಳು ಬೇಕು. ಆ ಚಕ್ರ ಬೇಕು, ತಿರುಗಿಸೋ ಕೋಲ್ ಬೇಕು, ಮತ್ತು ಅವನು ನೀರು ಉಪಯೋಗಿಸ್ಕೊಂಡು ಆ ಮಣ್ಣೆಲ್ಲ ತುಳಿದು ಜೇಡಿ ಮಣ್ಣು ಮಾಡಬೇಕು. ಮತ್ತು ಆ ಮಡಿಕೆ ಮಾಡೋದ್ಮೇಲೆ ಗಟ್ಟಿಯಾಗಿರೋದಕ್ಕೆ ಬೆಂಕಿಲಿ ಸುಡಬೇಕು. ಇಷ್ಟೆಲ್ಲ ಬೇಕು ನೋಡಿರಿ. ಇಲ್ಲ ಇದ್ದರೆ ಅವನಿಗೆ ಕಾಲ ಬೇಕು, ದೇಶದೆಲ್ಲ ಆಗಬೇಕು. ಅವನೇನು ಈ ಕೊಟ್ಟಿದ ತಕ್ಷಣ ಟಕ್ ಅಂತ ಹಿಂಗೆ ನಮಗೆ ಮಾಡಿಕೊಟ್ಬಿಡ್ತಾನೇನೋ? ಅವನೊಂದು ವಾರ ತೊಗೊತಾನೆ. ಹೋಗಿ ಕಾಡಿನಲ್ಲಿ ಮಣ್ಣು ತೊಗೊಂಬರ್ಬೇಕು, ಅದು ತುಳಿಬೇಕು, ಎಲ್ಲ ಮಾಡಬೇಕು. ಆಚಾರಿಗೆ ಚಿನ್ನ ಕೊಟ್ಟಿದ ತಕ್ಷಣ ಹಿಂಗೆ ಟಕ್ ಅಂತ ಕೊಟ್ಬಿಡ್ತಾನೇನೋ? ಕೊಡೋದಿಲ್ಲ. ಅವನು ಒಂದು ವಾರ, 15 ದಿವಸ, ಒಂದು ತಿಂಗಳು ಹಿಂಗೆಲ್ಲ ಮಾಡ್ಕೊತಾರೆ. ಅದಕ್ಕೆ ಕಾಲ ಬೇಕು, ದೇಶ ಬೇಕು, ಕಾರಣ ಬೇಕು. ಕಾರಣ ಇವಾಗೆಲ್ಲ ಹೇಳಿದ್ದಾಯಿತು. ಅಲ್ಲಿ ಕಾಲ ದೇಶನೂ ಬೇಕು ಅಂತಾಯಿತು. ಅದಕ್ಕೆ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳಾಗಬೇಕಾದ್ರೆ ಕಾಲ, ದೇಶ, ಕಾರ್ಯ ಕಾರಣ. ಆ ಕಾರಣ ಇದ್ದರೆ ಆ ಕಾರ್ಯ ಆಗತ್ತೆ. ಅದು ಕಾಲ ದೇಶ ಇಲ್ಲದೆ ಮಾಡೋಕ್ಕೂ ಆಗೋದಿಲ್ಲ. ಇದು ವ್ಯವಹಾರದಲ್ಲಿ ರೂಲ್ ಇದು. ಸೊ ಈ ಒಂದು ಬೇಸ್ಮೆಂಟ್ ಮೇಲೆ ಪ್ರಪಂಚ ಹೆಂಗೆ ಸೃಷ್ಟಿ ಆಯಿತು ಅನ್ನೋದನ್ನು ಹೇಳ್ತಾ ಬರ್ತಾರೆ. ಈಗ ನಮಗೆ ಬೇಸಿಕ್ ಅರ್ಥ ಆಯಿತು. ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ಫಸ್ಟ್ ಎತ್ಕೊತಾನೆ ದರ್ಶನಕಾರ ತಗೊಂಡಿಲ್ಲ, ಭೌತಿಕ ವಿಜ್ಞಾನಿಗಳು ಅವ್ರದ್ದು ಇವರದೆಲ್ಲ ತಗೊತಾರೆ. ಸೊ ಈ ಸೈಂಟಿಸ್ಟ್ಗಳು ಏನು ಹೇಳ್ತಾರಪ್ಪ? ಇಲ್ಲಿ ನೀವು ಇದು ಓದಿದರೆ ನಿಮಗೆ ಕನೆಕ್ಷನ್ ಸಿಗುತ್ತೆ. ಚೆನ್ನಾಗಿ ಓದಿರ್ಬೇಕು ನೀವು. ಇಲ್ಲಿ ಪೇಜ್ ನಂಬರು ಕಾರ್ಯಕಾರಣ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿ ಕೊನೆ ಪ್ಯಾರ, ಅದರಲ್ಲಿ ಭೌತಿಕ ವಿಜ್ಞಾನ, ಲಾರ್ಡ್ ರೂಸೆಲ್ ಇವರೆಲ್ಲ ಏನು ಹೇಳ್ತಾರೆ ಅನ್ನೋದು ತೊಗೊಂಬರ್ತಾರಲ್ಲಿ. ಸೊ ಭೌತಿಕ ವಿಜ್ಞಾನಿಗಳು ಅದನ್ನು ಏನು ಹೇಳ್ತಾರೆ ನಾನು ಓದ್ತೀನಿ ನೋಡ್ರಿ. ಆ ವಾದಿಗಳಲ್ಲಿ ಅಭಿಪ್ರಾಯ ಭೇದಗಳು ಉಂಟಾಗಿರುತ್ತೆ. ದರ್ಶನಕಾರರು, ವೆಸ್ಟರ್ನ್ ಫಿಲಾಸಫರ್ಸು, ಅವರು ಇವರು ಪ್ರತಿಯೊಬ್ಬರಿಗೂ ಒಂದೊಂದು ಥರ ಒಂದೊಂದು ಹೇಳ್ತಾರೆ. ಹಾಗೆ ಅದರಲ್ಲಿ ಈ ಕಾರ್ಯಕಾರಣತ್ವವಿಲ್ಲದೆ ವಿಜ್ಞಾನ ಶಾಸ್ತ್ರ ಮುನ್ನಡೆಯೋಕ್ಕಾಗೋದೇ ಇಲ್ಲ. ಅದಂತೂ ಕಾರಣ ಇರಬೇಕು. ನೋಡಿ, ಬಟ್ಟೆ ಹಾಕಬೇಕಾದ್ರೆ ಹತ್ತಿ ಇರಬೇಕು, ಹಾಗೆ ಚಿನ್ನ ಇರಬೇಕು, ಮಣ್ಣು ಇರಬೇಕು, ಕಬ್ಬಿಣ ಇರಬೇಕು, ಮರದಿಂದ ಮಾಡಬೇಕಾದ್ರೆ ಮರ ಇರಬೇಕು. ಹೀಗೆ ಕಾರಣ ಇಲ್ಲದೆ ಕಾರ್ಯ ಆಗೋದೇ ಇಲ್ಲ ಅಂತ ಸೈಂಟಿಸ್ಟ್ಗಳು ಹೇಳಿಬಿಟ್ಟಿದ್ದಾರೆ. ಅವರೇನು ಪ್ರತಿಯೊಂದು ವ್ಯವಹಾರದಲ್ಲಿ ಹಾಗೆ. ಇನ್ನು ಆ ಲಾರ್ಡ್ ರೂಸೆಲ್ ಅನ್ನೋನು ಹೇಳ್ತಾನೆ, ಇದು ಪುರಾತನ ಕಾಲದವರ ಮೂಢನಂಬಿಕೆ ಅಂತ. ನಾವು ಹಾಗೇನಿಲ್ಲ ಅಂತಾನೆ. ನೋಡ್ರಿ, ಅವ್ರು ಬರೀ ಇಂಟೆಲೆಕ್ಚುಯಲ್ ಜಕ್ಲರಿಯಿಂದ ಅಲ್ಲಿವರೆಗೂ ಬಂದ್ಬಿಡ್ತಾರೆ. ಸೈಂಟಿಸ್ಟ್ಗಳು ಕೂಡ ಅಲ್ಲಿ ಆಗೋದಿಲ್ಲ ಅಂತಾರೆ ಅವರು. ಇನ್ನು ಡೇವಿಡ್ ಅಂತನೊಬ್ಬ, ಡೇವಿಡ್ ಹ್ಯೂಮ್ ಅಂತ ಅವನು ಒಬ್ಬ ತತ್ವ ವಿಚಾರಕನು. ಕಾರ್ಯಕಾರಣ ಸಂಬಂಧವೆಂಬುದು ಇಲ್ಲವೇ ಇಲ್ಲ,
ನಮ್ಮ ವೇದಾಂತಿಗಳು ಹಾಗೆ ಹೇಳ್ತಿವೆ, ಬಟ್ ಇವರು ಹಂಗೆ ಹೇಳ್ತಾರೆ ಅಂತ ನದಿಕೆ ಹೇಳ್ತಾ ಇರೋದು. ಅವನೇನು ಹೇಳ್ತಾನೆ, ಅಲ್ಲ ಸ್ವಾಮಿ, ಒಂದು ಘಟನೆ ಆದರೆ ಮತ್ತೊಂದು ಘಟನೆ ಆಗಬೇಕಾಗ್ತಾ ಇರುತ್ತೆ, ಅದು ಸಹಜ ಸ್ವಾಭಾವಿಕ ಅಂತ ಅವನು ಹಾಗೆ ಕೆಲಸ ಆಗ್ಬಿಡ್ತಾನೆ. ಇದು ಬೌದ್ಧರು ವಾದ. ಬೌದ್ಧರು ಹಾಗೆ ಹೇಳೋದು, ಕಾರ್ಯಕಾರಣದೇನಿಲ್ಲ, ಪ್ರಪಂಚನೇ ಇಲ್ಲ, ಅಲ್ಲಿ ಎಲ್ಲ ಎಲ್ಲ ಹುಸಿ ತೋರಿಕೆ, ಎಲ್ಲ ಬದಲಾವಣೆ ಆಗ್ತಾ ಇರೋದು, ಎಲ್ಲಿದೆ ಪ್ರಪಂಚ ಅಂತಾರೆ ಅವರು. ಆದ್ದರಿಂದ ಕಾರಣವೆಂಬುದು ಅದು ಇಲ್ಲವೇ ಇಲ್ಲ, ಕಾರಣನೇ ಇಲ್ಲ, ಇನ್ನು ಕಾರ್ಯ ಎಲ್ಲಿಂದ ಬಂತು ಅಂತ ಹೀಗೆಲ್ಲ ಅವರು ಹೇಳ್ತಾರೆ. ಇನ್ನು ವಿಲಿಯಂ ಜೇಮ್ಸ್ ಅನ್ನೋನು, ಅವನು ಕೂಡ ಹಾಗೆ ಹೇಳ್ತಾನೆ, ಅವನು ಎಲ್ಲ ಹೇಳ್ತಾನೆ. ಇಲ್ಲಿ ನಾವು ವಿಚಾರ ಮಾಡಿರುವ ಒಂದಾನೊಂದು ಕಾರಕವು ಮತ್ತೊಂದು ಫಲವನ್ನು ನಿಯತವಾಗಿ ಉಂಟು ಮಾಡುವ ವ್ಯಾಪಾರವನ್ನು ಮಾಡುವುದೋ ಇಲ್ಲವೆಂಬ ಪ್ರಶ್ನೆ. ಹಾಗೆ ಇಲ್ಲಿ ಇಷ್ಟೆಲ್ಲದರಲ್ಲಿ ಏನು ಅಂತಂದರೆ, ಕಾರ್ಯ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಕಾರಣ ಇರಲೇಬೇಕು ಅಂತ. ಆದರೆ ವೆಸ್ಟರ್ನ್ ಫಿಲಾಸಫರ್ಸು ಅವರು ಇವರು ಸೈಂಟಿಸ್ಟ್ಗಳಂತೂ ಬೇಕೇ ಬೇಕು ಅಂತ ಹೇಳ್ತಾರೆ, ಇಲ್ಲದೇ ಇದ್ದರೆ ಆಗಲ್ಲ. ಇಷ್ಟು ಸಾಕು ಬಿಡಿ, ಸ್ವಲ್ಪ ಕಷ್ಟ ಇರೋದರಿಂದ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಆದ್ದರಿಂದ ಅಲ್ಲಿ ಕೊನೆಗೆ ಅದರ ಸಾರಾಂಶ ಏನು ಅಂದರೆ, ಇಲ್ಲಿ ನಾವು ವಿಚಾರ ಮಾಡುತ್ತಿರುವುದು ಒಂದಾನೊಂದು ಕಾರಕವು ಮತ್ತೊಂದು ಫಲವನ್ನು ನಿಯತವಾಗಿ ಉಂಟು ಮಾಡುವ ವ್ಯಾಪಾರವನ್ನು ಮಾಡುವುದೋ ಇಲ್ಲವೋ, ಕಾರಣದಿಂದ ಕಾರ್ಯ ಆಗುತ್ತಾ ಇಲ್ಲವೋ ಅನ್ನೋದು ಪ್ರಶ್ನೆ. ಹೀಗೆ ಇನ್ನು ನಮ್ಮ ದೇಶದ ದರ್ಶನಕಾರರಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಇವಾಗ ಹೇಳ್ತಾರೆ. ಸೊ ಈಗ ತಾನೇ ನಿಮ್ಗೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ. ಇದರಲ್ಲಿ ಈಗ ನೀವು ಇವರು ಪ್ರತಿಭೆ ಹೇಳಿದ್ರಲ್ಲ, ಪ್ರಪಂಚ ಹೆಂಗೆ ಸೃಷ್ಟಿಯಾಯಿತು ಅಂತ. ಈಗ ನಮ್ಮ ದರ್ಶನಕಾರರು ಇವರು ಸೈಂಟಿಸ್ಟ್ರು ಏನು ಹೇಳ್ತಾರಪ್ಪ, ಪ್ರಪಂಚ ಹೆಂಗೆ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ? ಯಾರಾದರೂ ಹೇಳ್ತೀರಾ ಸೈಂಟಿಸ್ಟ್ಗಳು ಹೆಂಗೆ ಹೇಳ್ತಾರೆ ಅಂತ? ಸುರೇಶ, ನೀನು ಹೇಳೋ, ಸೈಂಟಿಸ್ಟ್ಗಳು ಪ್ರಪಂಚ ಹೆಂಗಾಯಿತು ಅಂತ. ಮೊದ್ಲು ಏನು ಗಿಡ ಮರಗಳು ಏನು ಇರ್ಲಿಲ್ಲ, ಅದು ಎಲ್ಲಾನು ಪ್ರಪಂಚ ಎಲ್ಲ ಸುಮ್ನೆ ಹಾಗೆ ಇತ್ತು, ಬರೀ ನೀರೇ ಇತ್ತು. ಆಮೇಲಿಂದ ಶಾಖ ಜಾಸ್ತಿ ಆಯ್ತು, ಬೆಟ್ಟ ಗುಡ್ಡಗಳಾಯ್ತು, ಮರ ಗಿಡಗಳಾಯ್ತು. ಅದ್ರ ಆಮೇಲಿಂದ ಪ್ರಾಣಿಗಳು. ಆಗಲ್ಲ, ಅದು ವಿಕಾಸ ಥಿಯರಿ ಅಷ್ಟೇ. ಆದರೆ ಸೈಂಟಿಸ್ಟ್ಗಳು ಹೇಳೋದು ಈಗೆಲ್ಲ ಬೇಕಾದಷ್ಟು ಇದೆಯಲ್ಲ, ಆಟಮ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಇವುಗಳಿದೆ ತಾನೆ. ಇವು ಸೂಕ್ಷ್ಮವಾಗಿರುತ್ತೆ, ನಮ್ಮ ಕಣ್ಣು ಕಾಣಿಸೋಲ್ಲ, ಇದು ಮೈಕ್ರೋಸ್ಕೋಪ್ನಲ್ಲಿ ನೋಡೋದು. ಬಟ್ ಅದಕ್ಕಿಂತ ಸೂಕ್ಷ್ಮವಾಗಿರುತ್ತೆ ಇದು ಮೈಕ್ರೋಸ್ಕೋಪ್ನಲ್ಲಿ ನೋಡೋದಕ್ಕಿಂತ. ಯಾಕೆಂದರೆ ಇವರು ಒಬ್ಬರು BM ಹೆಗ್ಡೆ ಹೇಳ್ತಾರೆ, ಏನೋ ಸುರೇಶ ನೀನು ಇದಕ್ಕೆ ಸ್ವಲ್ಪ ಇನ್ವಾಲ್ವ್ ಆದರೆ ಚೆನ್ನಾಗಿರುತ್ತೆ. ಆಟಮ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಯಾರೂ ನೋಡಿದವರೇ ಇಲ್ಲ ಅಂತ BM ಹೆಗ್ಡೆ ಹೇಳ್ತಾರೆ. ಸೊ ಇದು ಒಂದು ನಂಬ್ಕೋಬೇಕು. ಆಯಿತು, ಅದರಿಂದ ಅದನ್ನು ಶಕ್ತಿ ಅಂತ ಕರೀತಾರೆ. ಈ ಶಕ್ತಿಯಿಂದ ಮ್ಯಾಟ್ರ್ ಆಯಿತು, ಅದಕ್ಕೆ ಎನರ್ಜಿ ಮ್ಯಾಟರ್ ಅಂತಾರೆ. ಮ್ಯಾಟ್ರ್ ಅಂದರೆ ನಮಗೆ ಕಾಣಿಸೋದು. ಹಾಗೆ ಈಗ ಪಂಚಭೂತಗಳೆಲ್ಲ ಆಯಿತು, ಪಂಚಭೂತಗಳಿಂದ ಇದಾಯಿತು. ಹಾಗೆ ಈವನ್ ನಮಗೆ ಪಂಚಭೂತಗಳು ಕೂಡ ಕಪಿಲ ಸಾಂಖ್ಯರು ಹೇಳೋದು ಸೂಕ್ಷ್ಮದಿಂದ. ಅದರಲ್ಲಿ 2 ಥರ ಬರುತ್ತೆ ಪಂಚಭೂತಗಳಲ್ಲಿ, ತನ್ಮಾತ್ರೆಗಳು ಅಂತ ಸೂಕ್ಷ್ಮವಾಗಿರೋದು, ಸ್ಥೂಲವಾಗಿರೋದು ನಮಗೆ ಕಾಣಿಸೋದು ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಅನ್ನೋದು. ಹೀಗೆ ಹೇಳ್ತಾರೆ. ಹೀಗೆ ಸೈಂಟಿಸ್ಟ್ಗಳು ಹೇಳೋದು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅದರಿಂದ ಆಗುತ್ತೆ ಅಂತಾರೆ ಅವರು ಹೇಳೋದು. ಈಗ ನನ್ನ ಪ್ರಶ್ನೆ, ಈ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಅನ್ನೋದು ಆತ್ಮವ ಅನಾತ್ಮವ? ಕಲ್ಪನಾ, ಯಾರಾದರೂ ಹೇಳಿ. ಪ್ರತಿಭಾ, ಶ್ರೀಧರ್ ಅವರು, ಯಾರಾದರೂ? ಅನಾತ್ಮ ಸರ್, ಆ ಅದೆಲ್ಲ. ಸೊ ಇವರು ಏನು ಮಾಡ್ತಾ ಇದ್ದಾರೆ, ಅನಾತ್ಮದಿಂದ ಚೇತನ ವಸ್ತುಗಳು ಹುಟ್ಟಕ್ಕಾಗುತ್ತಾ? ಆಗೋದಿಲ್ಲ. ಅಲ್ಲಿಗೆ ಮೊದಲೇ ಕಿತ್ಕೊಂಡು ಹೊರಟೋಯ್ತು. ನಾವು ಪ್ರಪಂಚ ಹಿಂಗೆ ಸೃಷ್ಟಿಯಾಯಿತು ಅಂತ ತಗೋಬೇಕು. ಹೀಗೆ ಸೈಂಟಿಸ್ಟ್ಗಳು ಹಿಂಗೆ ಹೇಳ್ತಾರೆ, ಇವ್ರದ್ದು ಬಿಟ್ಬಿಡ್ರಿ. ಇನ್ನು ವೇದಗಳನ್ನೇ ನಂಬಿಕೊಂಡು ಓದ್ಕೊಂಡು ನಾವು ಸಿದ್ಧಪುರುಷರು, ನಾವು ಪಂಡಿತರು, ನಾವು ಅಷ್ಟು ಸಿದ್ಧಿ ಇರೋರು, ಇಷ್ಟಿರೋರು, ನಾವು ಸರ್ವಜ್ಞರು ಅಂತ ಹೇಳೋರು ಏನು ಹೇಳ್ತಾರೆ ಅದು ನೋಡೋಣ. ಈಗ ಈ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ, ಪ್ರಪಂಚ ಗೊತ್ತು ಅಂತ ಹೇಳ್ತಾರೆ? ಯಾರಾದರೂ
ಸ್ವಲ್ಪ ಇದು ಕಷ್ಟ ಇದೆಯೇನೋ ಗೊತ್ತಾಗ್ತಾ ಇಲ್ಲ ನನಗೆ. ಇದು ಪ್ರಧಾನವೇ ಪರಿಣಾಮವಾಗಿ ಮಹತ್ವ ಅಹಂಕಾರ ಅಂತ ಬೇರೆ ಬೇರೆ ರೂಪಗಳನ್ನ ಪಡ್ಕೊಂತು ಅಂತ ಹೇಳ್ತಾರೆ ಅವರು. ಹಾಂ, ಈ ಕಪಿಲ ಸಾಂಖ್ಯರು ಪ್ರಧಾನವನ್ನು ಹೇಳ್ತಾರೆ. ಇವರು ಮೊದಲು ಪ್ರಧಾನ ಅನ್ನೋದಿರುತ್ತೆ, ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಆ ಪ್ರಧಾನ ಪರಿವರ್ತನೆಯಾಗಿ ಬದಲಾವಣೆ ಆಗಿ, ಹೇಗೆ ಮಣ್ಣು ಪರಿವರ್ತನೆಯಾಗಿ ಮಡಿಕೆ ಆಯಿತೋ ಹಾಗೆ ಈ ಪ್ರಧಾನ ಅನ್ನೋದು ಪರಿವರ್ತನೆಯಾಗಿ ಪ್ರಕೃತಿಯಾಯಿತು. ಆ ಪ್ರಕೃತಿ ಪ್ರಧಾನ ಪ್ರಕೃತಿ ಆಯಿತು ಅಂತಾರೆ. ಅದರ ಜೊತೆಗೆ ಈ ತನ್ಮಾತ್ರೆಗಳು ಎಲ್ಲ ಸೇರಿ ಒಟ್ಟೆ ಅಂತ ಹೇಳ್ತಾರೆ. ಈ ಪ್ರಕೃತಿ ಮತ್ತು ಪುರುಷರು ಒಂದಕ್ಕೊಂದು ಬೆರಕೆ ಆಗ್ತಾರೆ. ಇಲ್ಲಿ ಅವರಲ್ಲಿ ಇದು ಪುರುಷ ಅಂದರೆ ಆತ್ಮ, ಪ್ರಕೃತಿ ಅಂದರೆ ಅನಾತ್ಮ ಅಂತ ಹೇಳ್ತಾರೆ ಅವರು. ಅವರು ಅಧ್ಯಾಸ ಇವೆಲ್ಲ ಹೇಳ್ತಾರೆ. ಅಧ್ಯಾಸ ಆಯಿತು. ಈಗ ಮೋಕ್ಷ ಹೆಂಗಾಗುತ್ತೆ ಅಂತಂದರೆ, ಅವರು ಈ ಪ್ರಕೃತಿ ಪುರುಷರ ಕಲಬೆರಕೆ ಆಗಿದೆ, ಅದನ್ನು ವಿವೇಕದಿಂದ ಅವರು ಹೇಳ್ತಾರೆ ವಿವೇಕದಿಂದ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾಗ ಈ ಶರೀರ ನಾನಲ್ಲ, ನಾನು ನಿಜವಾದ ಸ್ವರೂಪ, ಈ ಶರೀರ ಸಾಹಿತ್ಯ ಎಲ್ಲ ಅವರು ಹೇಳ್ತಾರೆ, ನಾನು ಆತ್ಮ ಅಂತ ಗೊತ್ತಾಗುತ್ತೆ ಅಂತಾರೆ. ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಇದು ಪ್ರಧಾನದಿಂದ ಆಯಿತು ಅಂತ. ಅದಕ್ಕೆ ಇಲ್ಲಿ ಏನಾಯಿತು, ಪ್ರಧಾನ ಅಂತ ಅನ್ನೋದು ಇದೆ. ಸೈಂಟಿಸ್ಟ್ಗಳು ಇಟ್ಕೊಂಡಂಗೆ ಈ ಅಣುಗಳು ಅಥವಾ ಇದು ಪ್ರೋಟಾನ್ ನ್ಯೂಟ್ರಾನ್ ಅದು ಇದಿದೆ, ಅದರಿಂದ ಪ್ರಪಂಚ ಹುಟ್ಟು ಅಂತ ಹೇಗೆ ಹೇಳ್ತಾರೋ, ಇವರು ಪ್ರಧಾನ ಅನ್ನೋದು ಒಂದು ಇಟ್ಕೊತಾರೆ. ಅದಕ್ಕಿಂತ ಸೂಕ್ಷ್ಮನೋ ಏನೋ ಒಂದು ಆಗ. ಸೊ ಇವ್ರಿಗೂ ಸೈಂಟಿಸ್ಟ್ಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಇರಲಿ, ಏನಾದರೂ ಇಟ್ಕೊಳ್ಳಿ. ಹಾಗಾದರೆ ಈ ಪ್ರಧಾನ ಅಂತನ್ನೋದು ಆತ್ಮವ ಅನಾತ್ಮವ? ಇದರವರು ಯಾರಾದರೂ ಹೇಳಿ. ಅನಾತ್ಮ ನೋಡಿ, ಇವರು ಕೂಡ ಅನಾತ್ಮದಿಂದ ಪ್ರಪಂಚ ಹುಟ್ಟಕ್ಕಾಗುತ್ತ ಸ್ವಾಮಿ? ಇಲ್ಲಿ ಚೇತನಗಳಿದೆ ಎಷ್ಟೊಂದು, ಕಲ್ಲು ಬಂಡೆ ಬಿಡಿ ನೀವು, ಅದು ಒಪ್ಕೋಣ. ಚೇತನವಾಗಿರೋದು ಪ್ರಾಣಿಗಳು, ಮನುಷ್ಯರು, ದೇವತೆಗಳು, ರಾಕ್ಷಸರು, ಗಂಧರ್ವನವರು, ಇವರೆಲ್ಲ ಅನಾತ್ಮದಿಂದ ಹುಟ್ಟುತ್ತಾರೇನೋ? ಎಲ್ಲ ಒಪ್ತೀರಾ? ಅವರು ಅಷ್ಟು ಅಲ್ಲಿ ದೂರವರೆಗೂ ಹೋಗಿ ಬರುತ್ತೆ. ಇವರು ದರ್ಶನಕಾರರು, ವೇದಗಳನ್ನೇ ಅಧ್ಯಯನ ಮಾಡಿ, ವೇದಗಳಲ್ಲಿ ಬೇಕಾದಷ್ಟು ಇದು ಮಾಡಿ, ಸರ್ವಜ್ಞರು ಅಂತ ಅನ್ಸ್ಕೊಂಡಿರೋರು, ಅಷ್ಟಸಿದ್ಧಿಗಳಿರೋರು ಇವರು. ಸೊ ಅನಾತ್ಮದಿಂದ ಆ ಚೇತನ ಇರೋದು ಹುಟ್ಟುತ್ತಾ, ಅನಾತ್ಮದಿಂದ ಚೇತನ ಹುಟ್ಟಕ್ಕೆ ಸಾಧ್ಯನ ಸ್ವಾಮಿ ಅಂತ ಅಲ್ಲೇ ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ಅವರಲ್ಲೇ ದರ್ಶನಕಾರರು ಇನ್ನೊಬ್ರು ಇದ್ದಾರಲ್ವ, ಯಾರವರು? ಈ ವೈಶೇಷಿಕರು. ಅವರು ಇಲ್ಲ, ಅವಾಗ ಅವ್ರೇನು ಹೇಳ್ತಾರೆ, ಅಲ್ಲ ಸ್ವಾಮಿ, ಇರೋದ್ರಿಂದ ಯಾಕೆ ಹುಟ್ಟಬೇಕು, ಮೊದಲೇ ಇದೆ, ಇದ್ಮೇಲೆ ಯಾಕಪ್ಪ ಹುಟ್ಟಬೇಕು, ಬೇಕಾಗಿಲ್ಲ ಅಂತಾರೆ. ಅದಕ್ಕೆ ಅವ್ರು ಹೇಳೋದೇನೋ, ವೈಶೇಷಿಕರು ಏನು ಹೇಳ್ತಾರೆ, ಯಾರಾದರೂ ಹೇಳಿ. ಅದೇ, ಅನೇಕ ಕಾರಣಗಳು ಸೇರಿ ಒಂದು ಕಾರ್ಯ ಆಗುತ್ತೆ. ಒಂದು ಕಾರ್ಯ ಆಗ್ಬೇಕಾದ್ರೆ ಕಾರಣಗಳು ಜಾಸ್ತಿ ಇರ್ಬೇಕು ಅಂತ ಹೇಳ್ತಾರೆ. ಸೊ ಅವರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಅದು ಹೊಂದೋದಿಲ್ಲ ಅವರು. ಈಗ ಅವ್ರು ಹೇಳೋದೇನು ಅಂದರೆ, ಈಗ ಮಣ್ಣಿನಿಂದ ಮಡಿಕೆ ಆಯಿತು, ನೀವು ಮಡಿಕೆ ಆದಮೇಲೆ ಅದನ್ನು ಮಡಿಕೆ ಮಣ್ಣಿಂದ ಆಯಿತು ಅಂತೀರಾ. ಈಗ ನಾನು ಬರೀ ಮಣ್ಣು ತೋರಿಸಿ ಅದರಲ್ಲಿ ಮಡಿಕೆ ತೋರಿಸಿ ನೀವು ಇದೆಯಾ? ಇಲ್ಲದ್ರಿಂದ ಹೆಂಗ್ರಿ ಹುಟ್ಟುತ್ತೆ ಅಂತಾರೆ. ಇಲ್ಲ ಸ್ವಾಮಿ ಇರುತ್ತೆ ಅಂತ. ಹಾಗಾದ್ರೆ ನಾನು ಬಟ್ಟೆ ಕೊಡ್ತೇನೆ ನಿಮಗೆ, ಆ ಬಟ್ಟೆಯಿಂದ ನೀವು ಮಡಿಕೆ ಮಾಡಬೇಕು, ಮಾಡಿರಿ ನೋಡೋಣ. ಯಾಕೆ? ಅಲ್ಲಿಲ್ಲ, ಇಲ್ಲದೇ ಇರೋದ್ರಿಂದ ಹುಟ್ಟಬೇಕಪ್ಪ. ಇರೋದ್ರಿಂದ ಹುಟ್ಟೋದೇನು ಬಂತು? ಮಣ್ಣು ಇದೆ, ಇದ್ದದ್ದನ್ನು ಯಾಕೆ ಹುಟ್ಟಬೇಕು ಅಂತ ಇವರಿಬ್ಬರು ಕಿತ್ತಾಡ್ತಾರೆ. ಇದು ಮೊದಲು ಅರ್ಥ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ನೀವು ಚೆನ್ನಾಗಿ ಇದನ್ನು ಮೆಲ್ಕು ಹಾಕಬೇಕು, ಮತ್ತೆ ಓದಬೇಕು, ಆವಾಗ ಅರ್ಥ ಆಗುತ್ತೆ. ಆದರೆ ಇವಾಗ ನಿಮಗೆ ಸ್ಪಷ್ಟವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹೀಗೆ. ಆದರೆ ಒಂದು ಅರ್ಥದಲ್ಲಿ ಇವರಿಬ್ಬರದು, ಸೈಂಟಿಸ್ಟ್ರದು, ಎಲ್ಲರದು ಒಂದೇ. ಸೈಂಟಿಸ್ಟ್ಗಳು ಏನು ಹೇಳ್ತಾರೆ, ಆ್ಯಟಮಿಂದ ಹುಟ್ಟು ಅಂತ. ಈ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ, ಪ್ರಧಾನದಿಂದ ಹುಟ್ಟು ಅಂತ. ಅಲ್ಲಿಗೆ ಇದೆ ಅಂತ ತಾನೇ, ಇರೋದರಿಂದ ಹುಟ್ಟು ಅಂತ.
ಇವರು ದೊಡ್ಡದಾಗಿ ಇಲ್ಲದ್ರಿಂದ ಇರೋದು ಯಾಕೆ ಹುಟ್ಟಬೇಕಪ್ಪ, ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾರೆ ಇವರು. ಇವ್ರದ್ದು ಪರಮಾಣುಗಳು ಅಂತ ಹೇಳ್ತಾರೆ. ಇವಾಗ ಸೈಂಟಿಸ್ಟ್ಗಳು ಆ ಪ್ರೋಟಾನ್ ನ್ಯೂಟ್ರಾನಿಂದ ಪರಮಾಣುಗಳಿಗೆ ಅವರು ಬಂದಿದ್ದಾರೆ ಅಂತ ಹೇಳ್ತಾರೆ. ಏನಾದರೂ ಇಟ್ಕೊಳ್ಳಿ. ಈ ಪರಮಾಣುಗಳು, ಈ ವೈಶೇಷಿಕರು ಹೆಂಗೆ ಹೇಳ್ತಾರೆ ಹೇಳ್ತೀರಾ? ಪರಮಾಣುಗಳು ಕರೆಕ್ಟು. ಅದು ಹೇಗೆ ಅಂತ, ಪ್ರಪಂಚ ಹೆಂಗೆ ಸೃಷ್ಟಿ ಆಯಿತು ಅನ್ನೋದಕ್ಕೆ ಪ್ರಪಂಚವೇ ತಗೊಂತಾರೆ ಅವರು. ಹಾಂ, ಇವರು ವಸಂತ. ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ ಹೇಳಕ್ಕೆ. ಏನಿಲ್ಲ, ಈಗ ನಮ್ಮ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ, ಒಂದು ಇದು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅವು ಒಂದು ಎರಡೆರಡು ಸೇರ್ಕೋಬೇಕದು. ಹಾಗೆ ಇವರು ವೈಶೇಷಿಕರು ಹೇಳೋದು, ಆವಾಗಲೇ ಹೇಳಿದ್ದಿರೋದನ್ನು. ಆಮೇಲೆ ಸೈನ್ಸ್ನವರು ಹೇಳಿಬಿಟ್ಟು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಆವಾಗಿನ ಕಾಲದಲ್ಲೇ ಇತ್ತು, ವೇದದ ಕಾಲದಲ್ಲೇ. ಅವರು ಹೇಳಿದೇನು, ದಿಣುಕು ಅಂತಿರುತ್ತೆ, ಅದು ಒಂದು. ಇನ್ನೊಂದು ದಿಣುಕು ಜೊತೆಲಿ ಸೇರುತ್ತೆ. ಅದು ಒಂದು ಅಲ್ಲ, ಪರಮಾಣುಗಳು. ಆ ಒಂದು ಪರಮಾಣು ಇನ್ನೊಂದು ಪರಮಾಣು ಜೊತೆಲಿ ಸೇರಿದಾಗ ಎರಡಾಗುತ್ತೆ, ಅದಕ್ಕೆ ದಿಣುಕು. 3 ಸೇರಿಕೊಂಡ್ರೆ ತ್ರಿಣುಕು, 4 ಸೇರಿದ್ರೆ ಚತುಷ್ಟು. ಹೀಗೆ ಆಗಿ ಅದರಲ್ಲಿ ಪರಿವರ್ತನೆ ಆಗಿ ಅದು ಪ್ರಪಂಚವಾಗಿ ಹುಟ್ಟುತ್ತೆ ಅಂತ. ಈಗ ಇವರು ತಗೊಂಡಿರೋದು ಕಾರಣ ಆತ್ಮವ ಅನಾತ್ಮವ? ಪ್ರಶ್ನೆ ಅನಾತ್ಮವೇ. ಈಗ ನೋಡ್ರಿ, ಈಗ ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ, ಇರೋದರಿಂದ ಹುಟ್ಟುತ್ತೆ ಅಂತ, ಇಲ್ಲೋದರಿಂದ ಹುಟ್ಟುತ್ತೆ ಅಂತ. ಈಗ ಇವ್ರಿಗೆ ಅಸತ್ಕಾರ್ಯವಾದಗಳು ಅಂತ, ಅವರಿಗೆ ಸತ್ಕಾರ್ಯವಾದಗಳು ಅಂತ ಹೇಳ್ತಾರೆ. ಆ ಹೆಸರುಗಳು ಸ್ವಲ್ಪ ನಿಮಗೆ ಸ್ವಲ್ಪ ಅಭ್ಯಾಸ ಆಗಬೇಕು. ಮಧ್ಯದಲ್ಲಿ ಈ ಬುದ್ಧಿಸಮ್ನವ್ರು ಬರ್ತಾರೆ. ಅದಕ್ಕೆ ಅವನೇನು ಹೇಳ್ತಾನೆ ಅಂದರೆ, ನೋಡಿದ್ರ ನಮ್ಮದೇ ಕರೆಕ್ಟು, ಇರೋದ್ರಿಂದನೂ ಹುಟ್ಟಲ್ಲ, ನೀನೇ ಹೇಳ್ತಾ ಇದ್ದೀಯಾ, ಅವನು ತೋರಿಸು. ಇಬ್ಬರು ಕಿತ್ತಾಡ್ತಾ ಇದ್ದೀರಾ, ಅವನಿಗೆ ಇವನು ಸಮದಾಶಿ ಮಾಡೋಕ್ಕಾಗಲ್ಲ, ಅವನು ಸಮದಾಶಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಹುಟ್ಟೇ ಇಲ್ಲ ಅಂತ ಬುದ್ಧಿಸಮ್ನವನು ಹೇಳ್ತಾನೆ. ನೋಡು, ನಮ್ಮದೇ ಕರೆಕ್ಟು ಅಂತ ಹೇಳ್ತಾನೆ ಅವನು, ಬುದ್ಧಿಸಮ್ನವನು. ಸೊ ಅವನು ಹಂಗೆ ಹೇಳಿದ ತಕ್ಷಣ ಬುದ್ಧಿಸಮ್ನವನು ಬುದ್ಧಿಸಮ್ನವನು ಹಂಗೆ ಹೇಳ್ತಾನೆ. ಹೇಳಿದ ತಕ್ಷಣ ನಮ್ಗೆ ಏನು ಹುಟ್ಟ, ಯಾಕೆಂದರೆ ಅವನು ಶೂನ್ಯವಾದಿ, ಯಾವುದು ಪ್ರಪಂಚ ಹುಟ್ಟೇ ಇಲ್ಲ. ಅವನು ಹೇಳಿದ ಹೇಗೆ ಪರಮಾರ್ಥ ಚಿಂತಾಮಣಿಯಲ್ಲಿ ನಾವು ಮಾಡಿದ್ದೀವಿ. ಅವರಲ್ಲಿ 4 ಥರ ಇರ್ತಾರೆ. ನಾವು 2 ಥರ ಪರಮಾರ್ಥ ಚಿಂತಾಮಣಿಯಲ್ಲಿ ನೋಡಿದ್ದೀವಿ. ಒಂದು ವಸ್ತು ಸತ್ಯತ್ವವಾದಿಗಳು, ಪ್ರಪಂಚದಲ್ಲಿರೋ ವಸ್ತುಗಳೇ ಸತ್ಯ ಅಂತ ಹೇಳೋರು. ಇನ್ನೊಬ್ಬರು ವಿಜ್ಞಾನವಾದಿಗಳು, ವಸ್ತುಗಳಿರೋದಲ್ಲ, ಮನಸ್ಸೇ ಎಲ್ಲವನ್ನು ಕಲ್ಪನೆ ಮಾಡಿಕೊಳ್ಳುತ್ತಪ್ಪ ಅಷ್ಟೇ, ಮತ್ತು ಆ ವಸ್ತುಗಳು ನಿಜವಾಗ್ಲೂ ಇಲ್ಲ, ಮನಸ್ಸೇ ಇರೋದು ಅಂತ. ಹಾಗೆ ಸೊ ಆ ಮನಸ್ಸಿಗಿಂತ ಹಿಂದೆ ಇವರು ಆತ್ಮಂಗವರೆಗೂ ಹೋಗಲ್ಲ, ಅಷ್ಟಕ್ಕೆ ನಿಂತಿರ್ತಾರೆ ಅವರು. ಆದ್ದರಿಂದ ಅವ್ರದ್ದು ಶೂನ್ಯವಾದ, ಯಾವುದರಿಂದಲೂ ಹುಟ್ಟಿಲ್ಲ ಅಂತ ಹೇಳೋರು. ಪ್ರಪಂಚ ಇಲ್ಲ, ಏನಿಲ್ಲ, ಎಲ್ಲ ಬರೀ ಶೂನ್ಯ, ದೇವರು ಇಲ್ಲ, ಏನೂ ಇಲ್ಲ ಅಂತ. ಆಗ ನಾವು ವೇದಾಂತಿಗಳು ಹೇಳ್ತೀವಿ, ನಮ್ಮದು ಅಷ್ಟೇನಪ್ಪ ಅಜಾತಿವಾದ ಅಂತ ಹೇಳಿದ ತಕ್ಷಣ ಬುದ್ಧಿಸಮ್ನವರು ಏನು ಹೇಳ್ತಾರೆ ಅಂದರೆ, ಫಸ್ಟ್ ಎತ್ಕೊಂತಾನೆ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ ಅಂದರೆ, ನೋಡಿದ್ರ ನಮ್ಮದೇ ಕರೆಕ್ಟ್, ಇರೋದರಿಂದ ಹುಟ್ಟುತ್ತೆ, ನಾವು ಇರೋದರಿಂದ ಹುಟ್ಟುತ್ತೆ ಅಂತ ಹೇಳೋದು. ವೇದಾಂತಿಗಳು ಇರೋದರಿಂದ ಹುಟ್ಟುತ್ತೆ ಅಂತಾರೆ. ಯಾವುದರಿಂದ ಹುಟ್ಟು ಅಂತಾರೆ ವೇದಾಂತಿಗಳು? ಪ್ರಶ್ನೆ. ಹಲೋ ಹೇಳಿ ಬಸಂತ, ಯಾರಾದರೂ? ಪರಮಾತ್ಮನೇ ಇರೋದು, ಪರಮಾತ್ಮನಿಂದ ಈ ಜಗತ್ತು ಹುಟ್ಟುತ್ತೆ. ಪರಮಾತ್ಮನಿಂದ ಜಗತ್ತು ಬಂತು ಅಂತೇಳಿ. ಅದಕ್ಕೆ ಈ ಕಪಿಲ ಸಾಂಖ್ಯರು ಹೇಳಿದೆ, ನೋಡಿದ್ರ ಇರೋದರಿಂದನೇ ಹುಟ್ಟುತ್ತೆ ಅಂತ ನಾವು ಹೇಳಿದ್ವಿ ಅಂತಾರೆ. ದಡ್ಡ, ನೀನು ಅನಾತ್ಮದಿಂದ ಹುಟ್ಟುತ್ತೆ ಅಂತೀವಿ, ನಾವು ಆತ್ಮನಿಂದ ಹುಟ್ಟುತ್ತೆ ಅಂತೀವಿ. ಆದ್ದರಿಂದ ಆತ್ಮನೇ ಇದಕ್ಕೆ ಕಾರಣ, ಪ್ರಪಂಚ ಕಾರ್ಯ ಅಂತ ಫಸ್ಟ್ ಎತ್ಕೊಂಡ್ಬರ್ತೀವಿ ಅಲ್ಲಿಗೆ. ಅಲ್ಲಿಗೆ ಅವನು ಹೊಡೆದಾಕಿದ ತಕ್ಷಣ ಕೊನೆಗೆ ವೇದಾಂತಿಗಳು ಏನು ಹೇಳ್ತಾರೆ ಗೊತ್ತಾ? ಸೃಷ್ಟಿನೇ ಆಗಿಲ್ಲ ಅಂತಾರೆ. ಈಗ ಬುದ್ಧಿಸಮ್ನವನು ನೋಡಿದ್ರ ನಮ್ಮದೇ ಕರೆಕ್ಟು ಅಂತಾನೆ, ಬಾಯಿ ಮುಚ್ಚಿ
ನೀನು ಹೇಳೋದಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಅವನಿಗೆ ನಾವು ಹೇಳ್ತೀವಿ. ಯಾಕೆ ಆ ಸೊಸೆ ಅತ್ತೆ ಕತೆ ಗೊತ್ತು ತಾನೆ ನಿಮಗೆ. ಈಗ ಇವನು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇರೋದು ಗೊತ್ತಿಲ್ಲ. ಇದು ಸ್ವಲ್ಪ ಓದಬೇಕು, ಮತ್ತೆ ಮೆಲುಕು ಹಾಕಬೇಕು. ಶ್ರೀಧರ್ ಅವರೇ, ಪ್ರತಿಭಾ, ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಮ್ಮ ಇದು? ಅರ್ಥ ಆಗ್ತಾ ಇದೆ. ಹೇಳೋದು ಕಷ್ಟ ಸರ್, ಅರ್ಥ ಆಗ್ತಾ ಇದೆ ಸರ್. ಅರ್ಥ ಇದ್ರೆ ಸಾಕು, ಹೇಳೋದೇನು ಇಂಪಾರ್ಟೆಂಟ್ ಇಲ್ಲಮ್ಮ. ಆದ್ದರಿಂದ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ ವೇದಾಂತಿಗಳು, ನೀನು ಹೇಳೋದಕ್ಕೆ ಅಧಿಕಾರ ಇಲ್ಲ. ಆ ಬುದ್ಧಿ ಇವ್ರನ್ನ ಯಾರನ್ನ ಆ ಕಪಿಲ ಸಾಂಖ್ಯರ ಬಾಯಿ ಹೀಗೆ ಮುಚ್ಚಿಸಿದ್ರು, ಇವ್ರ ಬಾಯಿ ಹಾಗೆ ಮುಚ್ಚಿಸ್ತಾರೆ. ಇಲ್ಲಿ ನಿಮ್ಗೆ ಏನಾದರೂ ಹೇಳಕ್ಕೆ ಬರುತ್ತಾ? ಇಲ್ಲಿ ಬುದ್ಧಿಸಮ್ನವ್ರನ್ನ ಹೇಗೆ ಮುಚ್ಚಿಸ್ತಾರೆ ಇವರು ಅಂತ ಯಾರಾದರೂ ಗೊತ್ತಾ? ಇದು ಗೊತ್ತಿದ್ದರೆ ಹೇಳಿ. ನೀವೇ ಎಕ್ಸ್ಪ್ಲೇನ್ ಮಾಡಬೇಕು, ಇಲ್ಲದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಗೋಯ್ತೀನಿ, ಏನು ಆಗೋಯ್ತಿದೆ. ಆದ್ದರಿಂದ ಅದಕ್ಕೆ ಇವರು ಹೇಳ್ತಾರೆ, ಅಲ್ಲ ಕಣಪ್ಪ, ಪ್ರಪಂಚ ಸೃಷ್ಟಿನೇ ಆಗಿಲ್ಲ ಅಂತ ಹೇಳೋದಕ್ಕೆ ನಿನಗೇನು ಅಧಿಕಾರ ಇದೆ? ಅಧಿಕಾರ ಇಲ್ಲ. ಯಾಕೆ? ನೀನು ಎಲ್ಲ ಶೂನ್ಯವಾದಿಗಳು, ಎಲ್ಲ ಶೂನ್ಯ ಅಂತ ಹೇಳೋ, ನಿನ್ನೆಲ್ಲ ಆತ್ಮನೇ ಇಲ್ಲ. ಈಗ ನಾವು ಹೇಳ್ತೀವಿ ಹೇಗೆ? ಈಗ ಅವನೇನು ಹೇಳ್ತಾನೆ ಗೊತ್ತಾ? ಅವನು ಎಚ್ಚರ ಎಲ್ಲ ಬರೀ ಸುಳ್ಳು ಅಂತ ನಾವು ಹೇಗೆ ಹೇಳ್ತೀಯ ನೀನು ಅಂತ ಅಂದಿದ ತಕ್ಷಣ ಅವನು ಕನಸು ನೋಡ್ಕೊಳ್ರಿ, ಕನಸು ಇದ್ದಾಗ ಸತ್ಯವಾಗಿರುತ್ತೆ, ಎದ್ದಿದ ತಕ್ಷಣ ನೀವೇ ಹೇಳ್ತೀರಲ್ಲ ಕನಸು ಸುಳ್ಳು ಅಂತ. ಆದ್ದರಿಂದ ಕನಸೆಲ್ಲ ಸುಳ್ಳು, ಆದ್ದರಿಂದ ಎಚ್ಚರವು ಸುಳ್ಳು ಅಂತಾನೆ. ಬಾಯಿ ಮುಚ್ಚಿ, ನಿನ್ಗೆ ಹೇಳೋದಕ್ಕೆ ಅಧಿಕಾರ ಇಲ್ಲ ಅಂತೀವಿ ನಾವು. ಇಲ್ಲಿ ಆನ್ಸರ್ ಯಾರಿಗಾದ್ರೂ ಕೊಡೋಕ್ಕೆ ಬರುತ್ತಾ? ಹೆಂಗೆ ಅವ್ರು ಬಾಯಿ ಮುಚ್ಚಿದ್ರು ಅಂತ ಎಚ್ಚರ ಕನಸಿನ ವಿಚಾರದಿಂದ ಯಾರಿಗಾದ್ರು ಇಲ್ಲಿ? ಅವರು ಶೂನ್ಯವಾದಿಗಳು ಅಂತ ಹೇಳಿದ್ರಲ್ವಾ? ಶೂನ್ಯವಾದಿಗಳು ಸರಿ, ಅದಲ್ಲ. ಕನಸು ಸುಳ್ಳು ಯಾವ ದೃಷ್ಟಿಯಿಂದ? ಎಚ್ಚರ ದೃಷ್ಟಿಯಿಂದ. ವೇದಾಂತಿಗಳು ಹೇಳ್ತಾರೆ, ನಿನಗೆ ಹೇಳೋದಕ್ಕೆ ಯೋಗ್ಯತೆ ಇಲ್ಲ ಕಣೋ, ನೀನು ಹೇಳ್ಬೇಡ, ಬಾಯಿ ಮುಚ್ಚಿ ಅಂತಾರೆ. ಆ ಕತೆ ಹೇಳಿದರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ ಇವಾಗ. ಸೊ ಒಂದು ಸೃಷ್ಟಿ ಆಗಿದೆ ಅಂತ ನಾವು ಹಾಗೆ ಹೇಳ್ತೀರಿ, ಆದ್ರೆ ಮಾಯ ಕಾರ್ಯವಾದ ಅಂತ ನಾವು ಹೇಳ್ತೀರಿ. ಅದೆಲ್ಲ ಸರಿ, ಬಟ್ ಇಲ್ಲಿ ನನಗೆ ಕನ್ವಿನ್ಸ್ ಆಗಬೇಕು. ಇಲ್ಲಿ ವಸಂತ, ನಿಮ್ಗೆ ನಾವು ಗೊತ್ತಾ ಇದು? ಪ್ರಪಂಚನೇ ಪರಮಾತ್ಮನೇ ಇರೋದು, ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ತೋರೋದ್ರಲ್ಲಿ ಸತ್ಯತ್ವ ಇಲ್ಲ, ಆತ್ಮಸ್ವರೂಪನೇ ಮಾಯೆಯಿಂದ ಹುಟ್ಟಿದಂಗೆ ತೋರ್ತಾ ಇದೆ ಅಷ್ಟೇ ಅಂತ. ಅಲ್ಲ ನನ್ನ ಪ್ರಶ್ನೆ. ಈಗ ಕನಸನ್ನ ಸುಳ್ಳು ಅಂತ ಹೇಳ್ತೀರಾ, ಯಾವ ಆಧಾರದಿಂದ ಹೇಳ್ತೀರಾ ಕನಸು ಸುಳ್ಳು ಅಂತ? ಆದ ತಕ್ಷಣ, ಎಚ್ಚರ ಆದ ತಕ್ಷಣ, ಎಚ್ಚರ ಆಗಿದ ತಕ್ಷಣ. ಈಗ ಅವನು ಹೇಳ್ತಾನೆ ಎಚ್ಚರವೂ ಸುಳ್ಳು ಅಂತಾನೆ. ಅವನಿಗೇನಿದೆ ಆಧಾರ? ಎಚ್ಚರ ಸುಳ್ಳು ಅನ್ನೋದಕ್ಕೆ ಅವನಿಗೇನಿದೆ ಆಧಾರ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಗೇನಿದೆ ಆಧಾರ? ವೇದಾಂತಿಗಳಿಗೇನಿದೆ ಆಧಾರ? ಎಚ್ಚರದವನ್ ಕನಸ್ಗೆ ಹೋಗ್ಲಿಲ್ಲ, ಕನಸ್ನವನು ಎಚ್ಚರಕ್ಕೆ ಬರ್ಲಿಲ್ಲ. ಅದಲ್ಲ. ಶನಿ ನಿದ್ದೆ ನಮ್ಗೆ ಎಂತ ಗೊತ್ತಾಗತ್ತೆ. ಇದು ಎಚ್ಚರಿಕೆ ಮತ್ತೆ ಕನಸು ಎರಡು ಅಲ್ಲ, ಆತ್ಮನ್ ತೋರಿಸ್ಬಿಡ್ತೀವಿ. ಆದ್ದರಿಂದ ಅದಲ್ಲ. ಈಗ ಎಚ್ಚರವನ್ನು ಕೂಡ ನಾವು ಕನಸ್ನಾಗಿ ನೋಡ್ರಿ ಅಂತ ಹೇಳಿದ್ರು. ಈಗ ಈ ಶರೀರವನ್ನು ನಾವೇನಂತೀವಿ? ಎಚ್ಚರದಲ್ಲಿ ಕಾಣೋ ಈ ಜನಕ ಮಹಾರಾಜ್ ಶರೀರ ನೆರಳು ಅಂತ ಅಂದ್ಬಿಟ್ಟು ನೀವೇ ಎಲ್ಲ ಡಿಸೈಡ್ ಮಾಡಿದ್ರಿ. ಹೊರಗಡೆ ಹೋದರೆ ನೆರಳು ಕಾಣುತ್ತೆ, ಆ ನೆರಳು ಅನ್ನೋದು ಈ ಎಚ್ಚರದ ಶರೀರ ಇದ್ದಂಗೆ ಅಂತ. ಆ ಆತ್ಮ ಅಂತಂದರೆ ಎಚ್ಚರದಲ್ಲಿ ಸಾಧನೆ ಮಾಡಿ ಮುಕ್ತರಾದ್ರೆ ನಾವು ಆತ್ಮನ ಕಂಡುಕೊತೀವಿ. ನಮ್ಮಲ್ಲಿ ಆತ್ಮನ ನಮ್ಗೆ ತೋರಿಸೋದ್ರಿಂದ ಆತ್ಮ ಸತ್ಯ, ಈ ಶರೀರ, ಈ ಪ್ರಪಂಚ ಸತ್ಯ ಅಲ್ಲ ಅಂತ ನಾವು ಹೇಳ್ತೀವಿ. ಅವನಿಗೆ ಆತ್ಮನೇ ಇಲ್ವಲ್ಲ. ಅವನು ಸುಮ್ಮನೆ ಎಚ್ಚರಕ್ಕೆ ಬಂದಿದ ತಕ್ಷಣ ಸುಳ್ಳು ಅಂತ ಅಂದ್ಬಿಟ್ರೆ, ಎಚ್ಚರ ಬಂದು ಸುಳ್ಳು ಅನ್ನೋದಕ್ಕೆ ನೀನು ಏನು ಆಧಾರ ಇದೆ, ಏನು ನಿನಗೆ ಪ್ರೂಫ್ ಇದೆ ಅಂತ ನಾವು ಕೇಳೋದು. ಅವನಿಗೆ ಪ್ರೂಫ್ ಇಲ್ಲ. ಯಾಕೆ? ಶೂನ್ಯವಾಗಿ. ಎಚ್ಚರಕ್ಕಿಂತ ಇನ್ನೊಂದು ಸತ್ಯವಾಗಿರೋದು ತೋರಿಸ್ಬೇಕು ಅವನು. ಮುಕ್ತರಾದರೆ ಈ ಮುಕ್ತರ ಆದವರಿಗೆ ಎಚ್ಚರ ಕನಸಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಇಲ್ಲದ್ರೆ ಗೊತ್ತಾಗೋದಿಲ್ಲ. ಮುಕ್ತರಾಗಬೇಕಿಲ್ಲ. ಕನಸನ್ನು ತೋರಿಸೋದು ನಾವು ದೃಷ್ಟಾಂತ ಕೊಡ್ತೀವಿ, ಅದು ಬೇರೆ. ಈಗ ಅವನದ್ರಲ್ಲಿ ಮೋಕ್ಷನೇ ಇಲ್ಲವೇ?
ಮುಕ್ತಿನೇ ಇಲ್ಲ. ಅವರೇನೋ ನಿರ್ವಾಣ ಅಂತ ಏನೋ ಅನ್ಕೊತಾರೆ, ಏನಾದರೂ ಅಂದ್ಕೊಳ್ಳಿ, ದೇವರೇ ಇಲ್ವೇ ಅವರಲ್ಲಿ. ಆದ್ದರಿಂದ ನಿನಗೆ ಇದನ್ನು ಹೇಳೋಕ್ಕೆ ಬರೋದಿಲ್ಲ, ಅದಕ್ಕೆ ನೀನು ಬಾಯಿ ಮುಚ್ಚು ಅಂತೀವಿ. ಸೊ ಒಟ್ಟಿನಲ್ಲಿ ಇಷ್ಟು ಒಂದು ಲೆವೆಲಿಗೆ ಬಂದ್ವಿ. ಈಗ ನೀವು ಚೆನ್ನಾಗಿ ಓದಿದ್ರೆ ಅರ್ಥ ಆಗುತ್ತೆ ಸತ್ಯ ಇವೆಲ್ಲ. ಆಮೇಲೆ ಈ ವೈಶೇಷಿಕರು ಈ ದಿಣುಕು ತ್ರಿಣಿಕು ಇದರಿಂದ ಆಗುತ್ತೆ ಅಂತಾರೆ. ಅವೆಲ್ಲ ಆದರೆ ಪ್ರಪಂಚ ಸೃಷ್ಟಿ ಆಗುತ್ತಲ್ಲ, ಅವ್ರು ಇನ್ನೊಂದು ಹೇಳ್ತಾರೆ, ಅದೇನದು ಸತ್ಯ ಸಾಮಾನ್ಯದೊಡನೆ ಸಮವಾಯ ಸಂಬಂಧ ಅಂತ. ಈಗ ವೈಶೇಷಿಕರು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ನೋಡಿದ್ದೀವಿ. ಏನದು ಈ ಪ್ರಪಂಚದಲ್ಲಿರೋ ವಸ್ತುಗಳು ಇದೆಯಲ್ಲ, ಅದಕ್ಕೆ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಭಾವ ಅಭಾವ, ಆಮೇಲೆ ಇವೆಲ್ಲವೂ ಕೂಡ ಕೂಡಿಸಿಟ್ಟಿರೋದು ಯಾವುದಪ್ಪ ಅಂದರೆ ಸತ್ತ ಸಾಮಾನ್ಯದ ಸಮವಾಯಿ ಸಂಬಂಧ ಅಂತಾರೆ. ಈಗ ಇವರು ಹೇಳಿರೋದು ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಭಾವ ಅಭಾವ ಸತ್ತ ಸಾಮಾನ್ಯ ಸಮವಾಯ, ಇವೆಲ್ಲ ಏನು? ಅನಾತ್ಮ. ಹಾಗಾದರೆ ನಿಮ್ಮಲ್ಲೂ ಕೂಡ ಇವನ್ನೆಲ್ಲ ಕೂಡಿಸಿಟ್ಟಿರೋದು ಯಾವುದು? ನಾನು ಪ್ರಶ್ನೆ ಕೇಳ್ತಾರೆ ನಮ್ಮ ವೇದಾಂತದಲ್ಲಿ. ಅವ್ರದ್ದು ಅವ್ರು ಹೇಳ್ತಾರೆ, ಅದಕ್ಕೆ ಬೆಲೆ ಇಲ್ಲ. ನಮ್ಮಲ್ಲಿ ಯಾವ್ದು ಕೂಡಿಸಿರೋದು? ಎಲ್ಲತ್ರಲ್ಲೂ ಹಾಸು ಹೊಕ್ಕಾಗಿರೋದು ಯಾವುದು? ಚೈತನ್ಯ ಸರ್. ಹೇಗಿದೆ ನೋಡ್ರಿ, ಆ ಚೈತನ್ಯವೇ ಪ್ರಪಂಚವಾಗಿ ತೋರಿ ಅದರಲ್ಲೂ ಕೂಡ ಎಲ್ಲವನ್ನೂ ವ್ಯಾಪಿಸಿದೆ. ಹೇಗಿದೆ ಇಂಪಾರ್ಟೆಂಟ್. ಈಗ ನಮ್ಮದಕ್ಕೂ ಈ ವೈಶೇಷಿಕರದಕ್ಕೂ ವ್ಯತ್ಯಾಸ ನೋಡ್ರಿ, ಹೀಗಿದೆ. ಇಷ್ಟ ಆದರೆ ಸಾಕು, ನಮಗೆ ನಿಮಗೊಂದು ಅರ್ಥ ಬಂದಿದೆ ಅನಿಸುತ್ತೆ. ಮುಂದಕ್ಕೆ ಹೋಗೋಣ ಇವಾಗ. ಈಗ ಅದಕ್ಕೆ ಸೈನ್ಸ್ ಪ್ರಕಾರ ಇನ್ನೊಂದು ಹೇಳ್ತಾರೆ. ಈಗ ಸೈಂಟಿಸ್ಟ್ಗಳು ಹೇಳೋದೇನಪ್ಪ, ಈಗ ಸೈಂಟಿಸ್ಟ್ಗಳು ಹೇಳೋದು, ಕಪಿಲ ಸಾಂಖ್ಯರು ಹೇಳೋದು, ಮತ್ತು ಈ ವೈಶೇಷಿಕರದು ಒಂದು ದೃಷ್ಟಾಂತ ಕೊಡ್ತಾರೆ. ಈಗ ಆಮ್ಲಜನಕ ಜಲಜನಕ ಇವು ಏನಪ್ಪ? ಇವು ವಾಯು. ಈಗ ಇದರಿಂದ ಏನಾಗುತ್ತೆ? ದ್ರವ್ಯ ನೀರು ಬರುತ್ತೆ. ಈಗ ಆಮ್ಲಜನಕ ಜಲಜನಕಕ್ಕೆ ಮೊದಲು, ಇದನ್ನು ಕಂಡುಹಿಡಿಯೋಕ್ಕೆ ಮೊದಲು ನೀರಿತ್ತು ಅಂದರೆ ಯಾರಾದರೂ ನಂಬ್ತಾ ಇದ್ರ? ಇಲ್ಲ. ಈಗ ಇವರೇನು ಹೇಳ್ತಾರೆ, ಈ ಕಪಿಲ ಸಾಂಖ್ಯರು, ನೋಡಪ್ಪ ಇರೋದ್ರಿಂದಲೇ ಹುಟ್ಟುತ್ತೆ ಅಂತ. ಯಾವುದಿರೋದು? ಆಮ್ಲಜನಕ ಹೈಡ್ರೋಜನಕ 2:1 ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ನೀರು ಬರುತ್ತೆ. ನೋಡಿದ್ರ ನಮ್ಮದು ಕರೆಕ್ಟ್ ಅಂತ ಅವನು ಹೇಳ್ತಾನೆ. ಅದಕ್ಕೆ ಇವನು ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾನೆ. ಇವಾಗ ಇವೊಂದು ಅದಕ್ಕೋಸ್ಕರ ಇವರಿಬ್ಬರು ಇಲ್ಲಿ ಕಿತ್ತಾಡ್ತಾ ಇರ್ತಾರೆ. ಇವೊಂದು ಹೇಳಬೇಕು ಅಂತಂದರೆ ಇರೋದ್ರಿಂದಲೇ ಹುಟ್ಟುತ್ತೆ ಅಂತಲೇ ಇಬ್ಬರದೂ. ಆದರೆ ಅವನು ಹೇಳೋದು, ಈಗ ಮಣ್ಣಿನಲ್ಲಿ ಮಡಕೆ ಆಗುತ್ತಪ್ಪ. ಈಗ ಮಣ್ಣು ಯಾರಿಗಾದರೂ ಅವ್ರಿಗೆ ಮಡಕೆ ಗಿಡಕೆ ಏನೋ ಗೊತ್ತಿಲ್ಲದೆ ಇದರಲ್ಲಿ ನೀನು ಮಡಕೆ ತೋರಿಸು ಅಂತಂದರೆ ಏನು ತೋರಿಸ್ತಾನೆ? ಮಣ್ಣು ತೋರ್ಸೋಕ್ಕೆ ಬರುತ್ತಾ? ಬರೋದಿಲ್ಲ. ಅದಕ್ಕೆ ನೀನು ಯಾವ ಸಿಕ್ಕಿದ್ರೆ ಅದರಲ್ಲಿ ನಿನಗೆ ಹಾಗೇನಾದರೂ ಮಾಡೋಂಗಿದ್ದಿದ್ರೆ ಮೊದಲೇ ಇದೆ ಅಂದರೆ ನಾನು ಬಟ್ಟೆ ಕೊಡ್ತೇನೆ, ನೀನು ಮಡಕೆ ಮಾಡಬೇಕು ಅಂತ. ಯಾರು? ಕಪಿಲ ಸಾಂಖ್ಯರು. ಅದರಲ್ಲಿ ಮೊದಲೇ ಇದೆ ಅಂತ ನಾವು. ನೀನು ಮಣ್ಣು ತರ್ತೀಯ, ನಾನು ಆನೆ ಗಣಪತಿ ಮಾಡಿದ್ರೆ ಏನು ಮಾಡ್ತೀಯ? ನಿನ್ನ ಮಡಕೆ ಎಲ್ಲಿದೆ ಅಲ್ಲಿ? ಮೊದಲೇ ನಿನ್ನ ಮಡಕೆ ಏನಾದರೂ ಕಾಣುತ್ತೇನೋ? ಅಲ್ಲಿ ಕಾಣೋದಿಲ್ಲ ಅಂತ. ಇವರಿಬ್ಬರು ಹಿಂಗೆ ಕಿತ್ತಾಡ್ತಾ ಇರ್ತಾರೆ, ಏನಾದರೂ ಕಿತ್ತಾಡ್ಕೊಳ್ಳಿ. ಈಗ ಮೊದಲು ಇಲ್ಲದ ನೀರು ಆಗಿರುತ್ತದೆ ಎನ್ನುವುದು ಅವ್ರ ಮತ. ಯಾರು? ಮೊದಲು ನೀರಿರಲಿಲ್ಲ. ಇವನು ವೈಶೇಷಿಕ ಏನು ಹೇಳ್ತಾನೆ? ನೀರಿರಲಿಲ್ಲ, ಇಲ್ಲದ್ದೇ ಹುಟ್ಟಬೇಕು ಅದರಿಂದ ಅಂತ. ಅವನು ನೋಡ್ರೆ ಮೊದಲು ಆಕ್ಸಿಜನ್ ಹೈಡ್ರೋಜನ್ ಇತ್ತು, ಅದರಿಂದ ಹುಟ್ಟಿದೆ ಅಂತ. ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಥರ ಬರುತ್ತೆ, ಇರಲಿ. ಈಗ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ? ಎರಡು ಸೇರಿ ಆಟಮ್ಗಳು ನೀರಾಯ್ತಲ್ಲ, ಹಾಗೆ ಪ್ರಪಂಚ ಆಯಿತು ಅಂತ ಹಿಂಗೆ ಹೇಳ್ತಾ ಇರ್ತಾರೆ. ಏನು ಎಕ್ಸಾಂಪಲ್ಗಳು ತೊಗೊಂಡ್ರು ಇವೆಲ್ಲ ಅನಾತ್ಮದಲ್ಲೇ ಇರುತ್ತೆ. ಹಾಗೆ ಇಷ್ಟಂತೂ ಆಯಿತು. ಈಗ ನಮ್ಮ ವೇದಾಂತಿಗಳು ಈಗ ಸೃಷ್ಟಿ ಆಯಿತು ಅಂತಾರಲ್ಲ, ಇವ್ರದ್ದು ಕೂಡ ಇವಾಗ ಬುದ್ಧಿಸಮ್ನವ್ರು ಏನು ಹೇಳಿದ್ರು? ಅಜಾತಿವಾದ. ಅಜಾತಿ ಅಂತಂದರೆ ಯಾವುದೂ ಹುಟ್ಟಿಲ್ಲ ಅಂತಾರೆ. ಸೊ ಅದು ಇವರಿಗೆ ಹೊಂದೋದಿಲ್ಲ. ಯಾರಿಗೆ? ಬುದ್ಧಿಸಮ್ನವ್ರು ಹೊಂದೋದಿಲ್ಲ. ಯಾಕೆ? ಅವರ ಆತ್ಮನ ತೋರಿಸಲ್ಲ ಆದ್ದರಿಂದ. ಬಟ್ ನಮ್ಮದಕ್ಕೆ ಹೊಂದುತ್ತೆ. ಹೇಗೆ? ಪ್ರಶ್ನೆ ಕೇಳ್ತಾರೆ. ಅಜಾತಿವಾದ
ಈಗ ನೀವು ಹೇಳಿದ್ರಲ್ಲ ಪ್ರತಿಭಾ, ಅದನ್ನು ಹೇಳ್ಬೋದು ಇವಾಗ ಪ್ರಪಂಚದ್ದು. ಸೊ ದೃಗ್ದೃಶ್ಯ ಹೇಳಿ. ವಿವೇಕ ಈಗ ಪ್ರಪಂಚ ಹುಟ್ಟೇ ಫಸ್ಟ್ ಇಲ್ಲ. ದೃಗ್ದೃಶ್ಯ ವಿವೇಕವರೆಗೂ ಮಾಯಾ ಬೇಡ. ಸತ್ಕಾರ್ಯವಾದ. ಮಾಯಾ ಸತ್ಕಾರ್ಯವಾದ. ಇವಾಗ ಅಷ್ಟೇ. ಮೆಜಿಷಿಯನ್ ಎಲ್ಲ ಇದು ತೋರಿಸ್ತಾನಲ್ವಾ, ಬೆಂಕಿನ ಹಿಂಗ್ ಮಾಡ್ಬಿಟ್ಟು ತೋರಿಸ್ತಾನೆ, ಆದ್ರೆ ಅಲ್ಲಿ ಏನು ಇರೋದಿಲ್ಲ ಅಂತ ಇರೋದಿಲ್ಲ. ಹಾಗೆ ಇದಕ್ಕೆ ಮಾಯಾ ಸತ್ಕಾರ್ಯವಾದ. ಈ ಮೆಜಿಷಿಯನ್ನು ಮತ್ತು ಅವನು ಮಾಡೋ ಮಾಯಕ ಪದ ವಸ್ತುಗಳು. ಹಾಗೆ ಪರಮಾತ್ಮ ಅನ್ನೋನು ಮೆಜಿಷಿಯನ್ನು, ಪ್ರಪಂಚ ಅನ್ನೋದು ಅವನು ತೋರಿಸೋ ವಸ್ತುಗಳು. ಆ ಸಮಯದಲ್ಲಿ ಇದ್ದಂತೆ ತೋರ್ತಾ ಇರುತ್ತೆ, ಬಟ್ ನಿಜವಾಗಿರೋಲ್ಲ. ಹಾಗೆ ಅವನು ಒಂದು ಬರ್ಡನ್ನು ಸೃಷ್ಟಿ ಮಾಡ್ತಾನೆ, ಬೆಂಕಿನ ಸೃಷ್ಟಿ ಮಾಡ್ತಾನೆ, ಮತ್ತು ಆಕಾಶಕ್ಕೆ ನೀಲೆಣಿ ಹಾಕ್ತಾನೆ, ದಾರದ್ದು ಏಣಿ ಎಸಿತಾನೆ, ಅದೋಗಿ ನಿಂತ್ಕೊಳ್ಳುತ್ತೆ, ಇವನ ಮೇಲೆ ಹತ್ತುತ್ತಾನೆ. ಅಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ಕತ್ತಿಗಳಿಂದ ಅವರು ಹೊಡಿತಾರೆ, ರುಂಡ ಮುಂಡಗಳು ಕೆಳಗಡೆ ಬೀಳುತ್ತೆ, ರಕ್ತ ಬೀಳುತ್ತೆ, ಎಲ್ಲ ನೋಡ್ತಾ ಇರ್ತೀವಿ. ಕೊನೆಗೆ ನೋಡಿದ್ರೆ ಅಲ್ಲಿ ಏನೂ ಇರಲ್ಲ, ಮತ್ತು ಎಲ್ಲ ಕಾಣುತ್ತೆ, ಆದಂತೆ ಕಾಣ್ತಾ ಇರುತ್ತೆ. ಇದು ಮ್ಯಾಜಿಕ್. ಹಾಗೆ ಪರಮಾತ್ಮನು ಇದ್ದಂತೆ ಇದ್ದು ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ದಂಗಾಗಿರುತ್ತೆ. ಅದಕ್ಕೆ ಇದಕ್ಕೆ ಅಜಾತಿವಾದ ಅಂತ ಹೇಳಿ ಅಲ್ಲಿ ಕೊನೆಗೆ ಈ ಗೌಡಪಾದ ಕಾರಿಕೆಯಲ್ಲಿ ಇದನ್ನು ಚೆನ್ನಾಗಿ ತೋರಿಸ್ಕೊಡ್ತಾರೆ. ಅಜಾತಿವಾದ, ಪರಮಾತ್ಮನೂ ಯಾವುದರಿಂದಲೂ ಹುಟ್ಟಿಲ್ಲ, ಪರಮಾತ್ಮನಿಂದಲೂ ಯಾವುದು ಹುಟ್ಟಿಲ್ಲ ಅಂತ ತೋರ್ಸೋಕೆ ಹೋಗೋದು. ಮೊದಲು ಎತ್ಕೊತಾನೆ ಏನು ಮಾಡ್ತಾರೆ, ನಿಮ್ಗೆ ಹೇಳಿದ್ರಲ್ಲ ಅಧ್ಯಾರೋಪ ಅಪವಾದ, ಇವ್ರನ್ನೆಲ್ಲ ಬಾಯಿ ಮುಚ್ಚೋದಕ್ಕೆ ಕಾರಣ ಪರಮಾತ್ಮನೇ ಕಾರಣ ಅಂತ ಹೇಳಿ ಮಡಿಕೆ ಆಗಬೇಕಾದ್ರೆ ಉಪಾದಾನ ಕಾರಣ ಇರಬೇಕು, ಪರಮಾತ್ಮನೇ ಉಪಾದಾನ ಕಾರಣ. ಆಮೇಲೆ ಇವರು ಒಬ್ಬ ಮಾಡೋವನು ಕುಂಬಾರ ಬೇಕಲ್ಲ, ಪರಮಾತ್ಮನೇ ನಿಮಿತ್ತ ಕಾರಣ. ಅವನಿಗೆ ಸಲಕರಣೆಗಳು ಬೇಕಲ್ಲ, ಚಕ್ರ, ಗಾಲಿ, ಆ ಕೋಲು, ತಿರುಗಿಸೋ ಕೋಲು, ಇವೆಲ್ಲ ಪರಮಾತ್ಮನೇ ಸಹಕಾರಿ ಕಾರಣ, ಎಲ್ಲವೂ ಅವನೇ ಆಗ್ತಾನೆ. ಬಟ್ ಅವನು ಈ ಆಚಾರಿ ಮತ್ತು ಕುಂಬಾರ ಕಾಲ ದೇಶದಲ್ಲಿ ಟೈಮ್ ತಗೊಂಡು ಸೃಷ್ಟಿ ಮಾಡೋ ಹಾಗೆ ಮಾಡ್ತಾನ ಅಂದರೆ ಇಲ್ಲ. ಮತ್ತು ಹೇಗೆ ಮಾಡ್ತಾನೆ ಅವನು? ಮಾಡ್ತಾನೆ ಸೃಷ್ಟಿ, ಬಟ್ ನಿಜವಾದ ಸೃಷ್ಟಿ ಅಲ್ಲ. ಹೇಗೆ ಮಾಡ್ತಾನೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿದ್ದೆ ಮಾಡಿ ಎದ್ದು ಬಂದ ತಕ್ಷಣ ಪ್ರೊಜೆಕ್ಷನ್ ಅಲ್ಲಿ ಹೆಂಗ್ ಪ್ರೊಜೆಕ್ಟ್ ಆಗುತ್ತಾ ಆ ಥರ. ನೋಡ್ರಿ, ಎದ್ದ ತಕ್ಷಣ ಬೆಳಿಗ್ಗೆ ಎದ್ದಿದ ತಕ್ಷಣ ಹೆಂಗಾಗತ್ತೆ ನೋಡ್ರಿ, ಎಲ್ಲ ಒಟ್ಟಿಗೆ ಒಂದೇ ಸಾಲಿ ಪಿಕ್ಚರ್ನಲ್ಲಿ ಬಿಟ್ಟಿದ ತಕ್ಷಣ ಹೀರೋ, ಹೀರೋಯಿನ್ನು, ವಿಲನ್ನು, ಅವ್ರ ತಂದೆ, ಅವರಪ್ಪ, ಸೂರ್ಯ, ಚಂದ್ರ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಒಟ್ಟಿಗೆ ತೋರ್ತಾರಲ್ಲ, ಹಂಗೆ ಕಾಣ್ತಾ ಇದೆಯೋ ಇಲ್ವೋ? ಇದನ್ನು ಮಾಯಾ ಸತ್ಕಾರ್ಯವಾದ. ಇದು ಬೇಡಪ್ಪ. ಇನ್ನೊಂದು ಎಕ್ಸಾಂಪಲ್ ಇದು ಬಿಟ್ಟರೆ ಯಾವ್ದು ಕೊಡ್ತೀರಾ ಎಕ್ಸಾಂಪಲ್? ಕನಸು. ಇದರಪ್ಪ ಇರ್ತಮ್ಮ, ಕನಸಿನಲ್ಲಿ ಏನಾಗುತ್ತೆ, ಎಲ್ಲ ಒಟ್ಟಿಗೆ ಪ್ರೊಜೆಕ್ಟ್ ಆಗುತ್ತೆ. ಕನಸಿನಲ್ಲಿ ಬೇರೆ ಬೇರೆ ಸೆಟ್ ಇಲ್ಲಿರೋ ದೇಶ ಕಾಲ ಎಲ್ಲ ಬೇರೆ ಬೇರೆ, ಬಟ್ ಅಲ್ಲೂ ಇದೇ ಥರ ಪ್ರೊಜೆಕ್ಟ್ ಆಗುತ್ತೋ ಇಲ್ವೋ? ಕನಸಿನಲ್ಲೇ ಆಗುತ್ತೆ. ಅಲ್ಲಿಗೆ ಎಲ್ಲವೂ ಸೃಷ್ಟಿ ಆಗಿಬಿಡುತ್ತೆ. ಬಟ್ ಅದನ್ನು ನಾವು ಇಮ್ಮಿಡಿಯೇಟಾಗಿ ಹೊಡೆದಾಕ್ಬಿಡ್ತೀವಿ ಎಚ್ಚರಕ್ಕೆ ಬಂದ ಮೇಲೆ. ಅಲ್ಲಿಗೆ ಏನಾಯಿತು ನಾನು ಹೇಳ್ತೇನೆ, ಸೃಷ್ಟಿ ಆಯಿತು ಅಂತ. ಅಲ್ಲಿ ಪರಮಾತ್ಮನೂ ಉಪಾದಾನ ಕಾರಣ ಆಗಿ, ನಿಮಿತ್ತ ಕಾರಣ ಆಗಿ, ಸಹಕಾರಿಗಳಾಗಿ ಎಲ್ಲವನ್ನೂ ಸೃಷ್ಟಿ ಮಾಡ್ದ. ಯಾವ ಕಾಲದಲ್ಲಿ ಸೃಷ್ಟಿ ಮಾಡ್ದ, ಯಾವ ದೇಶದಲ್ಲಿ ಸೃಷ್ಟಿ ಮಾಡ್ದ, ಎಷ್ಟು ಟೈಮ್ ತೊಗೊಂಡ ಅಂತ ಕೇಳಿದ್ರೆ ಎಂಥದ್ದು ಇಲ್ಲ. ಕನಸು ಬಂತು, 5 ನಿಮಿಷ ಕನಸು, ಎಲ್ಲ ಆಗ್ಬಿಟ್ಟು 25 ವರ್ಷ ಆಗ್ಬಿಡಿದೆ, 12 ವರ್ಷಗಳಾಗ್ಬಿಡಿದೆ, ಮುಗದೇ ಹೋಯ್ತು. ಎದ್ದ ಮೇಲೆ ನೀವೇ ಅದನ್ನು ಕ್ಯಾನ್ಸಲ್ ಮಾಡ್ತಿರೋ ಇಲ್ವೋ? ಹಾಗೆ ಎಚ್ಚರವೂ ಕೂಡ ನೋಡ್ರಪ್ಪ, ಆತ್ಮನ ಇಟ್ಕೊಂಡು ನೀವು ನೋಡೋಕ್ಕೆ ಹೋಗಿ. ಬುದ್ಧಿಸಮ್ನವ್ರಿಗೆ ಹೊಂದೋದಿಲ್ಲ, ನಮ್ಗೆ ಹೊಂದುತ್ತೆ. ಆದ್ದರಿಂದ ಇಲ್ಲಿ ಅಜಾಯಮಾನೋ, ಇಲ್ಲಿ ವೇದಾಂತಿಗಳು ಎಂದರೆ ಶೂನ್ಯವಾದಗಳ ಯುಕ್ತಿ ಸರಿ, ಆದರೆ ಏನೂ ಇಲ್ಲ ಎಂಬುದು ಸರಿಯಲ್ಲ. ಒಂದಾನೊಂದು ಪದಾರ್ಥವಿದೆ, ಅದೇ ನಮ್ಮಗಳ ಆತ್ಮ. ಆತ್ಮವನ್ನು ಇಲ್ಲವೆಂದು ತೋರಿಸ್ಕೊಡುವುದಕ್ಕೆ ಯಾರಿಂದಲೂ ಆಗೋದಿಲ್ಲ. ಬುದ್ಧನ ಕೈಯಿಂದ ಆಗುತ್ತಾ? ಆಗುತ್ತಾ ತೋರಿಸೋದಕ್ಕೆ? ಎಲ್ಲಿ ನಾನಿಲ್ಲ ಅಂತ ಹೇಳಿ ನೋಡೋಣ, ಯಾರಾದರೂ ಹೇಳಿ ನೋಡೋಣ, ನಾನಿಲ್ಲ ಅಂತ ಹೇಳಿ.
ಹೇಳೋಕ್ಕೆ ಬರೋಲ್ಲ ಅವನು. ಬಟ್ ನಾನಂದರೆ ಯಾರೂ ವಿಚಾರ ಮಾಡೋ ಅವ್ರು ಅಲ್ಲಿವರೆಗೂ ಹೋಗಿರಲ್ಲ ಅಷ್ಟೇ. ಈ ಆತ್ಮನು ಜನ್ಮರಹಿತನು, ಅವನು ಯಾವುದರಿಂದಲೂ ಹುಟ್ಟಿಲ್ಲ. ಮತ್ತು ಅವನು ಕಾರ್ಯರೂಪವಾಗಿ ಪರಿಣಾಮನೂ ಆಗೋದಿಲ್ಲ. ಪರಿಣಾಮ ಅಂದರೆ ಬದಲಾವಣೆ ಆಗೋದು. ಹಾಗೆ ಈ ಪರಿಣಾಮ ಆಗೋದಿಲ್ಲ. ಆದ್ದರಿಂದ ಹಾಗಾದರೆ ಅವನೇ ಬೇರೆಯ ರೂಪದಿಂದ ಹುಟ್ಟುವಂತೆ ತೋರುತ್ತಾನೆ. ಅಂತೆ ಕಂತೆ. ಚೆನ್ನಾಗಿ ಓದಬೇಕಿದ್ದನ್ನು ಓದಿ ನೀವು ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಅಜಾಯಮಾನೋ ಬಹುಧಾ ವಿಜಾಯತೆ. ಹುಟ್ಟದೆಯೇ ಬಹು ವಿಧವಾಗಿ ಹುಟ್ಟಿದಂತೆ ತೋರ್ಕೊಳ್ತಾನೆ ಎಂಬುದೇ ಸಿದ್ಧಾಂತ. ಇದರಿಂದ ಮಾಯೆಯಿಂದ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಮಾಯೆ ಅಂದರೆ ಏನು ಅಂತ ಅಲ್ಲೇ ಪ್ರಶ್ನೆ ಕೇಳಿ, ಯುಕ್ತಿಹೀನವಾಗಿರುವ ತೋರುವಿಕೆಯೇ ಮಾಯೆ. ಅದು ನೋಡುವಾಗ ಸತ್ಯವಾಗಿ ಇದ್ದಂತೆ ಕಾಣುತ್ತೆ, ಆಮೇಲೆ ಅದು ಸುಳ್ಳಂತ ನಮಗೆ ಗೊತ್ತಾಗುತ್ತೆ. ಕನಸೇ ಸಾಕು ಎಕ್ಸಾಂಪಲ್. ಹಾಗೆ ಬಟ್ ಎಚ್ಚರವನ್ನು ಹಾಗೆ ನೋಡೋದು ಬರಬೇಕು. ಬ್ರಹ್ಮಜ್ಞಾನ ಆದವರು ನೋಡ್ತಾರೆ. ನಮಗದು ಅಟ್ಲೀಸ್ಟ್ ನಮಗೆ ಭಾವನೆ ಮಾಡ್ಕೊಳ್ಳೋದಲ್ಲ, ಅವಸ್ಥಾತ್ರಗಳಿಂದ ಚೆನ್ನಾಗಿ ಮೆಲುಕು ಹಾಕಿದ್ದೀವಿ. ಎಕ್ಸಾಂಪಲ್ಗಳು, ದೃಷ್ಟಾಂತಗಳಿಂದ ನಮಗೂ ಅದು ಹೌದು ಅಂತ ಅನ್ನಿಸ್ತಾ ಇದೆ. ಇದೇ ನಿಜವಾದ ಕಾರ್ಯಕಾರಣವಾದ ಅನ್ನೋದು ವೇದಾಂತಿಗಳು ಹೇಳೋ ರೀತಿ. ಸೊ ಇಷ್ಟಕ್ಕೆ ಬಂದು ನಿಂತ್ಕೊಂತು, ಎಲ್ಲನೂ ಆಯ್ತು ಇವಾಗ. ಸೊ ಕೆಲವರು ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮಿ, ಇದು ಹುಟ್ಟಿತು, ಬೆಳೀತು, ಸೊರುತ್ತು, ಸತ್ತಿತು ಅನ್ನೋ ವ್ಯವಹಾರದ ಗತಿ ಏನು? ಅಲ್ಲ ಸ್ವಾಮಿ, ನೀವು ಹೊಲದಲ್ಲಿ ಬೀಜ ಹಾಕ್ತೀರ, ಮರ ಆಗುತ್ತೆ, ನೀರು ಹಾಕ್ತೀರ, ಗೊಬ್ಬರ ಹಾಕ್ತೀರ, ಇವೆಲ್ಲ ಬರೀ ಮಾಯೆ ಅಂತ ಅಂದ್ಬಿಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು? ಇದನ್ನು ಇವ್ರು ಕೇಳಿದ್ರು ಈ ಪ್ರಶ್ನೆನ. ಆರ್ಡಿನರಿ ಮನುಷ್ಯರು ಕೇಳಿದ್ರೆ ನಾವು ಪಾಪ ಗೊತ್ತಿಲ್ಲ ಅಂತ ಬಿಟ್ಬಿಡ್ತೀವಿ. ಸರ್ ಎಂ ರಾಧಾಪಲ್ಲಿ ರಾಧಾಕೃಷ್ಣ ಅವ್ರು ಕೇಳಿದ್ರೆ ಏನು ಹೇಳ್ಬೇಕು ಹೇಳ್ರಿ? ಅಂತಹ ಗ್ರೇಟ್ ಫಿಲಾಸಫರ್. ಅದಕ್ಕೆ ಅವ್ರಿಗೆಲ್ಲ ಫಿಲಾಸಫರ್ಸ್ ಅಂತ ಹೇಳೋದು ಅಂತ ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾಯಿದ್ರು. ಇವರು ಕೇಳಿದ್ರೆ ಅವ್ರು ಹಂಗೆ ಕೇಳಿದ್ರು. ಇವ್ರು ಹೆಂಗೆ ಕೇಳ್ತಾರೋ ಹಾಗೆ. ಅಲ್ಲ ರೀ, ನಾವು ಗೌರ್ಮೆಂಟ್ನಲ್ಲಿ ಪಂಚವಾರ್ಷಿಕ ಯೋಜನೆ ಅಂತ 5 ವರ್ಷಕ್ಕೊಂದು ಯೋಜನೆ ಹಾಕ್ಕೊಂಡು ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಎಲ್ಲ ಬರೀ ಸುಳ್ಳೇನಾ ಅಂತ ಹಂಗೆ ಕೇಳೋದು. ಏನು ಹೇಳ್ಬೇಕು ಇದಕ್ಕೆ ಹೇಳ್ರಿ? ಹಂಗೆ. ಆದ್ದರಿಂದ ಇಲ್ಲಿ ಸತ್ಯ ಅಂದರೆ ಹೇಗಿರಬೇಕು? ಈಗ ಮತ್ತೆ ಪರಮಾರ್ಥ ಚಿಂತಾಮಣಿಗೆ ಹೋಗಬೇಕು. ಸತ್ಯ ಅಂದರೆ ಹೇಗಿರಬೇಕು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಸತ್ಯ ಅಂದರೆ ಹೇಗಿರಬೇಕು? ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಕರೆಕ್ಟು. ಆದರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗಿದ್ದರು ಪರಮಾರ್ಥ ಚಿಂತಾಮಣಿಯಲ್ಲಿ. ಯಾರಿಗಾದ್ರೂ ನೆನಪಿದೆಯಾ? ಯಾವುದನ್ನು ಸತ್ಯ ಅನ್ನಬೇಕು? ಹಾಗಾದರೆ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾರೆ. ಹೆಂಗೆ ಕರ್ಕೊಂಡು ಹೋಗ್ತೀರಿ ನೀವು? ಈ ಪ್ರಪಂಚ ಸತ್ಯವಾಗಿದೆ ನೋಡೋದಕ್ಕೆ. ಸೊ ಇದಕ್ಕಿಂತ ಕೆಳಗಿನ ಮಟ್ಟದ್ದೊಂದಿದೆ. ಈಗ ಅವ್ರು ಕೇಳಿದ್ರಲ್ಲ, ಈ ಗಿಡ ಹಾಕ್ತೀವಿ, ಬೆಳೆಯುತ್ತೆ, ಹಣ್ಣು ಕೊಡುತ್ತೆ, ನಾವು ಹುಟ್ಟಿದ್ದೀವಿ, ಎಲ್ಲ ಇದೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಇವೆಲ್ಲ ಸುಳ್ಳು ಅಂದ್ಬಿಡ್ತೀರ ಸ್ವಾಮಿ ನೀವು? ನೀವೇ ಹೇಳ್ತೀರ ಕರ್ಮ ಥಿಯರಿ, ಪ್ರಾರಬ್ಧ ಕರ್ಮ ಇವೆಲ್ಲ ಮತ್ತು ಸುಳ್ಳು ಅಂತ ಅಂತೀರಾ ಅಂತಂದರೆ ನೀವು ತತ್ವದಲ್ಲಿ ನಿಂತರೆ ಇವೆಲ್ಲ ಸುಳ್ಳೇ. ನಿಲ್ಲದೇ ಇದ್ದರೆ ಇವೆಲ್ಲ ಪಕ್ಕ ಹಾಗೆ ಇರೋದು. ಹಗ್ಗ ಕಾಣೋವರೆಗೂ ಹಾವಿನ ಭಯ ಹೋಗೋದಿಲ್ಲ. ಹಾಗೆ. ಸೊ ಇದನ್ನು ಹೇಗೆ ಹೇಳ್ತೀರಾ? ಯಾರಾದ್ರು ನೆನಪು ಬಂತ ಪರಮಾರ್ಥ ಚಿಂತಾಮಣಿದು? ಈಗ ನೀರು ಮರಳಾದಲ್ಲಿ ನೀರು ಕಾಣಿಸ್ತಾ ಇದೆ, ನೀರಿಲ್ಲ ಅಲ್ಲಿ, ಅದು ಪ್ರಾತಿಭಾಸಿಕ ಸತ್ಯ. ಸರಿ. ಈಗ ಸತ್ಯ ಅಂದರೆ ಹೇಗಿದ್ದರೆ ಸತ್ಯ? ಪರಮಾರ್ಥ ಚಿಂತಾಮಣಿ ಇಲ್ಲೂ ಕೂಡ ಸ್ವಾಮಿಗಳು ಹೇಳಿದ್ದಾರೆ. ಇಲ್ಲಿ ಈಗ ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು. ಯಾವುದದು? ಹಾವು ನೋಡ್ರಿ, ಹಿತ್ತಲು ದೇಶದಲ್ಲಿದೆ, ನಮ್ಮ ಹಿತ್ತಲಲ್ಲಿದೆ. ಅದು ಆಮೇಲೆ ಗೊತ್ತಾದ ಮೇಲೆ ಇವೆಲ್ಲ ನಾವು ಮಾಡಿದಾಗ ಹಾವು ಅಂತ ಹೆದರ್ಕೊಂಡಿದ್ದೆ ಅಲ್ಲಿ ಹಿತ್ತಲಲ್ಲಿ, ದೇಶದಲ್ಲಿದೆ. ಯಾವಾಗ? ರಾತ್ರಿ ಸಾಯಂಕಾಲ 7 ಗಂಟೆಗೆ. ಕಾಲ ಇದೆ, ದೇಶ ಇದೆ. ಬಟ್ ಅದು ಹಾವು ಸತ್ಯ ಅಲ್ಲ, ಹಗ್ಗ ಅಂತ ಗೊತ್ತಾದ ಮೇಲೆ. ಯಾಕೆ?
ಪ್ರಶ್ನೆ ಕೇಳ್ತಾ ಉಪಯೋಗ ಉಪಯೋಗ ಇಲ್ವಾ? ಹಾ ಅಲ್ಲ, ಅದು ಕಚ್ಚೋದು ಇಲ್ಲ, ಸಾಯೋದು ಇಲ್ಲ. ಹೇಗಿದೆ ಈಗ ಮರಳು ಕಾಡಿನಲ್ಲಿ ನೀರು ನೋಡಿದ್ರಿ, ಸತ್ಯ ಕಾಣ್ತಾ ಇದೆ, ನಿಮ್ಮ ಕಣ್ಣಿಗೆಲ್ಲ ಕಾಣ್ತಾ, ಯಾರು ತೋರಿಸ್ರಿ ಇದೆ ಅಂತ ಹೇಳ್ತಾರೆ. ಕುಡಿದ್ರೆ ನೀರು ಬಾಯಾರಿಕೆ ಹೋಗುತ್ತಾ? ಹೋಗೋದಿಲ್ಲ. ಸೊ ಅಲ್ಲಿಗೇನಾಯಿತು, ಇದು ಪ್ರಾತಿಭಾಸಿಕ ಸತ್ಯ. ಕಾಲದಲ್ಲಿದೆ, ದೇಶದಲ್ಲಿದೆ, ಅದು ಉಪಯೋಗಕ್ಕೆ ಬರಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇದು ಪ್ರಾತಿಭಾಸಿಕ ಸತ್ಯ. ಆ ಉಪಯೋಗಕ್ಕೆ ಬರದೇ ಇರೋದಕ್ಕೆ ಏನಂತಾರೆ ಗೊತ್ತಾ? ಅರ್ಥಕ್ರಿಯೆ ಇಲ್ಲ. ಅರ್ಥಕ್ರಿಯೆ, ಅದರಲ್ಲಿ ಉಪಯೋಗ ಆಗಬೇಕು, ಆಗ್ತಾ ಇಲ್ಲ ಅಲ್ವಾ? ಆ ಫಳಫಳ ಅಂತ ಹೊಳೆಯುತ್ತೆ, ಬೆಳ್ಳಿ ಅನ್ಕೊಂತೀವಿ, ಬಟ್ ಬೆಳ್ಳಿ ದುಡ್ಡು ಬರುತ್ತೇನೋ? ನೀರಂತೀರ, ಅಲ್ಲಿ ಸ್ನಾನ ಮಾಡಿದ್ರೆ, ನೀರು ಕುಡಿದ್ರೆ ಆಗುತ್ತೇನೋ? ಆಗೋದಿಲ್ಲ. ಅದಕ್ಕೆ ಅರ್ಥಕ್ರಿಯೆ ಇಲ್ಲ. ಅದಕ್ಕೆ ಏನಾಯಿತು, ಇದು ಒಂದೋದಿಲ್ಲ. ಸತ್ಯ ಅಂತ ಅನ್ಬೇಕಾದ್ರೆ ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು. ಈಗ ನೋಡ್ರಿ, ನೀರಿದೆ, ಬೆಳ್ಳಿ ಇದೆ, ಹಾವಿದೆ, ನಿಜವಾಗ್ಲೂ ಅದು ಕಾಲದಲ್ಲಿದೆ, ದೇಶದಲ್ಲಿದೆ. ಕಚ್ಚಿದ್ರೆ ಸಾಯ್ತಾರೆ, ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ. ನಿಜವಾದ ಬೆಳ್ಳಿ ನೋಡಿದ್ರೆ ಕಾಲದಲ್ಲಿದೆ, ದೇಶದಲ್ಲಿದೆ, ಮತ್ತು ಅದು ಉಪಯೋಗಕ್ಕೆ ಬರುತ್ತೆ, ದುಡ್ಡು ಜಾಸ್ತಿ ಬರುತ್ತೆ. ಇದು ವ್ಯಾವಹಾರಿಕ ಸತ್ಯ. ಅಲ್ಲಿಗೆ ಹಾವು ಅನ್ನೋದು ಪ್ರಾತಿಭಾಸಿಕ ಸತ್ಯ. ಹಗ್ಗ ಅಂತಂದರೆ ಅದು ಕಾಲದಲ್ಲಿದೆ, ದೇಶದಲ್ಲಿದೆ, ಉಪಯೋಗಕ್ಕೆ ಬರುತ್ತೆ. ನೇಣಾಕ್ಕೋಬೋದು. ನಾನು ಯಾವಾಗಲೂ ಜೋಕ್ ಮಾಡ್ತಾ ಇರ್ತೀನಿ, ಮೂಟೆ ಕಟ್ಟೋದಕ್ಕೆ ಪ್ರತಿಯೊಂದು ದಾರ ಬೇಕೇ ಬೇಕು. ಇದು ವ್ಯಾವಹಾರಿಕ ಸತ್ಯ. ಹೋಗ್ಲಿ, ಇದನ್ನೇ ವ್ಯಾವಹಾರಿಕ ಸತ್ಯನೇ ಸತ್ಯ ಅಂತ ಹಿಡ್ಕೊಂಬಿಡೋಣ ಅಂತ ಅಂದರೆ ನೆಕ್ಸ್ಟ್ ಹೆಂಗೆ ಹೋಗ್ತೀರಾ? ನೆಕ್ಸ್ಟ್ ಏನು, ನೆಕ್ಸ್ಟ್ ಸ್ಟೆಪ್ಪು? ಕನ್ಸಿಗೋದ್ರೆ ನೀರ್ ಕುಡ್ದಿದ್ದು ತಿರುಗಿ ಬೆಳಗ್ಗೆ ಎದ್ದ ತಕ್ಷಣ ತಿರ್ಗಾ ನೀರ್ ಕುಡಿಬೇಕು ಅನ್ಸುತ್ತೆ. ಕುದುರೆಗಳಿಗೆ ನೀರ್ ಕುಡ್ಸಿರ್ತಾರೆ, ಬೆಳಗ್ಗೆ ತಿರ್ಗಾ ಅದಕ್ಕೆ ಪೂರ್ವ ಪಕ್ಷಿ ಕರೆಕ್ಟ್. ಪೂರ್ವ ಪಕ್ಷಿ ಕೇಳ್ತಾನೆ, ಕನಸಿನಲ್ಲಿ ವಸ್ತು ಇದೆ ನೋಡ್ರಿ, ಅಲ್ಲಿ ನೀವು ನೀರು ನೋಡಿದ್ರಿ, ಎಲ್ಲಿ ಕೆರೆಯಲ್ಲಿ ನೀರು ನೋಡಿದ್ರಿ, ಬೆಳ್ಳಿ ನೋಡಿದ್ರಿ, ಹಾವು ನೋಡಿದ್ರಿ, ಹಾವು ಕಚ್ಚಿದ್ರೆ ಸತ್ತೋಗ್ತೀವಿ ಕನಸಿನಲ್ಲಿ. ಮತ್ತು ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ, ಬಟ್ಟೆ ಒಕ್ಕೋಬೋದು, ಕುದುರೆಗೆ ನೀರು ಕುಡಿಸ್ಬೋದು, ಮತ್ತು ಆ ಬೆಳ್ಳಿನ ಮಾರ್ಕೊಂಡ್ರೆ ದುಡ್ಡು ಬರುತ್ತೆ. ಸತ್ಯ ಅಂತ ಅನ್ನೋಣ. ಎಚ್ಚರ ಆಯಿತು, ಹೇಳ್ರಿ ಸತ್ಯ ಅಂತ. ಅಯ್ಯೋ, ಕಾಲದಲ್ಲಿದೆ, ದೇಶದಲ್ಲಿದೆ, ಮತ್ತು ಅದು ಅರ್ಥಕ್ರಿಯೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಸತ್ಯ ಅನ್ನೋಕ್ಕೆ ಬರೋಲ್ಲ. ಅಲ್ಲಿಗೆ ವ್ಯಾವಹಾರಿಕ ಸತ್ಯವೂ ಸತ್ಯ ಅಲ್ಲ ಅಂತ ಹೆಂಗೆ ತೋರಿಸ್ತಾರೆ ನೋಡ್ರಿ ಸ್ಟೆಪ್ಪು. ಮತ್ತು ಇವಾಗ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ ಏನು? ಪರಮಾರ್ಥ ಚಿಂತಾಮಣಿಯಲ್ಲಿ ಇನ್ನೊಂದು ಸ್ಟೆಪ್ ತೊಗೊಂಡು ಹೋಗಿದ್ದಾರೆ. ಏನದು? ಯಾರಿಗಾದ್ರು ನೆನಪಿದೆಯಾ? ಯಾವಾಗಲೂ ವಿಷಯಿ ಆಗಿದ್ದು. ಇಲ್ಲಿ ಸ್ವಾಮಿ, ಕನಸು ನಿಮ್ಮೊಬ್ಬರಿಗಾಗಿರೋ ಸ್ವಾಮಿ, ನೀವೊಬ್ಬರೇ ಡಿಸೈಡ್ ಮಾಡಿಬಿಟ್ರೆ. ಅದಕ್ಕೋಸ್ಕರ ಪ್ರಪಂಚದಲ್ಲಿರೋರ್ನೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿಸ್ಬೇಕು. ನೀವು ಸೇರಿಸಿ ಆ ಎಲ್ಲರನ್ನೂ ಕೇಳೋಣ. ಕಾಲದಲ್ಲಿದೆ, ದೇಶದಲ್ಲಿದೆ, ಮತ್ತು ಉಪಯೋಗಕ್ಕೆ ಬರಬೇಕು, ಆಗ ಒಪ್ಕೊಂಡ್ಬಿಡ್ಬೋದಲ್ಲ ಅಂತಾರೆ. ಈಸ್ ಇಟ್ ಪಾಸಿಬಲ್? ಪ್ರಪಂಚ ಅಂದರೆ ಯಾವುದು? ನೀವು ಈ ಪ್ರಪಂಚ ತೊಗೊತೀರಾ, ಚಂದ್ರಲೋಕ, ಸ್ವರ್ಗಲೋಕ, 9 ಗ್ರಹಗಳಲ್ಲಿರೋರ್ನೆಲ್ಲ ತೊಗೊತೀರಾ? ಆವಾಗ ಹೋಗ್ಲಿ ಒಟ್ಟಿಗೆ ಎಲ್ಲರನ್ನೂ ಸೇರ್ಸೋಕ್ಕಾಗತ್ತಾ? ಸೇರಿಸಿದವ್ರಿಗೆಲ್ಲ ಕಣ್ಣು ಚೆನ್ನಾಗಿದೆ ಅಂತ ಹೇಳಕ್ಕೆ ಬರುತ್ತಾ? ಈಸ್ ಇಟ್ ಪಾಸಿಬಲ್ ಒಟ್ಟಿಗೆ ಒಂದು ಕಡೆ ಸೇರ್ಸೋಕ್ಕೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಆ 4th ಬ್ಲಾಕ್ನಲ್ಲಿ 4th ಕ್ರಾಸ್ನಲ್ಲಿರೋರು ಒಟ್ಟಿಗೆ ಸೇರ್ಸೋಕ್ಕಾಗಲ್ಲ ಅಂತ ಅಂದಮೇಲೆ ಪ್ರಪಂಚದಲ್ಲಿರೋ ಅಂದರೆ 9 ಗ್ರಹಗಳು ಎಲ್ಲ ಸೇರಿಸ್ಬೇಕು. ಸೇರಿಸ್ತೀರಾ? ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ನಮಗೆ ಉತ್ತರ ಹುಡ್ಕಕ್ಕೆ ಬರೋಲ್ಲ. ಅದಕ್ಕೆ ಏನು ಮಾಡಬೇಕು ಇವಾಗ? ಏನು ಮಾಡ್ಬೇಕು? ನಮ್ಗೆ ಉತ್ತರ ಬೇಕು ಅಂದರೆ ಶಾಸ್ತ್ರ ಯೋನಿತ್ವಾತ್. ಶಾಸ್ತ್ರಕ್ಕೆ ಹೋಗ್ತಾವೆ. ಶಾಸ್ತ್ರ ಕೇಳ್ರಿ, ಠಕ್ ಅಂತ ಹೇಳುತ್ತೆ. ಏನಂತ ಹೇಳುತ್ತೆ ಶಾಸ್ತ್ರ? ಶಾಸ್ತ್ರ ನಾವೇ ಓದ್ಕೊಂಡ್ರೆ ಗೊತ್ತಾಗೋದಿಲ್ಲ, ಇದು ಗುರುಮುಖೇನ ಬರಬೇಕು. ಶಾಸ್ತ್ರ ಏನು ಹೇಳುತ್ತೆ? ಇಲ್ಲಿ ಯಾರಾದರೂ ಹೇಳಿ, ಬೇಕು. ಶಾಸ್ತ್ರ ಏನು ಹೇಳುತ್ತೆ? ಪಾರಮಾರ್ಥಿಕ ಸತ್ಯ ಒಂದೇ ಸತ್ಯ ಅಂತ, ಆತ್ಮನೇ ಸತ್ಯ. ಅಸರೇ ಶಾಸ್ತ್ರ ಹೆಂಗೆ ತೋರಿಸ್ಕೊಡುತ್ತೆ ಹೇಳಿ ಮಪ್ರಿ? ಅನುಗಮ ಭವ್ಯ ತರ್ಕ ಬೇಕು ಅಂತ ಹೇಳ್ತೆ. ತರ್ಕಕ್ಕೆ ಹೊಂದಬೇಕು. ಅಸರೇ ಅದೆಲ್ಲ ಸರಿ, ಅಷ್ಟೆಲ್ಲ ಬೇಡ. ಈಗ ಶಾಸ್ತ್ರ ಹೇಳುತ್ತೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಅದು ಬೇಡ. ಶಾಸ್ತ್ರ ಏನು ಹೇಳುತ್ತೆ ನೋಡಪ್ಪ? ಸತ್ಯವಾಗಿರೋ ವಸ್ತು ಏನಾದರೂ ಹೇಳ್ತೀರಮ್ಮ ಪ್ರತಿಭಾ? ಗೊತ್ತಾಯ್ತಾ ಆನ್ಸರು? ಸತ್ಯವಾಗಿರೋ ವಸ್ತು ಅಂತ ಹೇಳಬೇಕಾದ್ರೆ ಕಾಲದಲ್ಲಿ ಇರ್ಬೇಕು, ದೇಶದಲ್ಲಿ ಇರ್ಬೇಕು. ಅಲ್ಲ ಅಲ್ಲ ಕಾರ್ಯಕಾರಣ ಅಲ್ಲ, ಅದು ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ವಿಷಯಿ ಆಗಿರ್ಬೇಕು. ಈ ಶಾಸ್ತ್ರ ಹೇಳೋವರೆಗೂ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಶಾಸ್ತ್ರ ಮೊರೆ ಹೋಗ್ಬೇಕು.
ಆದ್ದರಿಂದ ಗೊತ್ತಿರುತ್ತೆ. ಹಾಗೆ ಕರೆಕ್ಟ್, ನಿಮಗೆಲ್ಲ ಗೊತ್ತಿದೆ ಇಲ್ಲ ಅಂತಲ್ಲ. ಆ ಸಂದರ್ಭಕ್ಕೆ ನಾವು ಅದರ ಎದ್ದು ಬರಬೇಕು. ಅಂದರೆ ನಮ್ಮ ಮನಸ್ಸಿನಲ್ಲ ಆ ಪ್ರತ್ಯಯ ಮೂಡದೇ ಇದ್ದರೆ ಎದ್ದು ಬರಲ್ಲ. ಇದು ಇಂಪಾರ್ಟೆಂಟ್. ಯಾವಾಗ ಪ್ರತ್ಯಯ ಮೂಡುತ್ತೆ? ಮತ್ತೆ ಓದೋದು, ಮೆಲ್ಕು ಹಾಕೋದು, ಹೇಳೋದು, ಕೇಳೋದು ಮಾಡ್ತಾ ಇದ್ರೇ ಇದು. ಇಲ್ಲದಿದ್ದರೆ ಇವು ಅರ್ಥ ಆಗೋದು ಸ್ವಲ್ಪ ಕಷ್ಟ. ಸುಮ್ಮನೆ ನಮಗೂ ಬ್ಲೈಂಡಾಗಿ ರಫಾಗಿ ಗೊತ್ತಾಗ್ತಾ ಇರುತ್ತೆ ಹಾಗೆ. ಸೊ ಹೀಗೆ ಆ ಶಾಸ್ತ್ರಕ್ಕೆ ಮೊರೆ ಹೋಗಬೇಕು. ಅದಕ್ಕೆ ಶಾಸ್ತ್ರ ಯೋನಿತ್ವ, ಶಾಸ್ತ್ರ ಪ್ರಮಾಣ ಅಂತ ಅನ್ನೋದು. ಪ್ರಮಾಣ ಅಂತಂದ್ರೆ ನಮ್ಮ ಕಣ್ಣು ಪ್ರತ್ಯಕ್ಷ ಪ್ರಮಾಣದ ಥರ ತೋರಿಸಲ್ಲ ಇದು. ಅದಕ್ಕೆ ಶಾಸ್ತ್ರನೇ ನಮಗೆ ತೋರಿಸ್ಕೊಡೋದ್ರಿಂದ ಶಾಸ್ತ್ರ ಪ್ರಮಾಣ. ಮತ್ತು ಇದನ್ನು ಗುರು ತೀರಿಸ್ಕೊಡ್ಬೇಕಾಗಿರೋದ್ರಿಂದ ಗುರುನೂ ಬೇಕು, ಶಾಸ್ತ್ರನೂ ಬೇಕು. ಅದಕ್ಕೋಸ್ಕರನೇ ಸೊ ನಮಗೆ ಮುಕ್ತರಾಗಬೇಕಾದ್ರೆ ಅಥವಾ ಏನಾಗಬೇಕು ಅಂತಂದರೆ ಶಾಸ್ತ್ರ, ಗುರುಶಾಸ್ತ್ರ ಸಂಸ್ಕಾರದಿಂದ ಹೊಂದಿದ ಮನಸ್ಸಿರಬೇಕು ನಮಗೆ. ಅದು ಅಲ್ವಾ? ಎಂಥ ಮನಸ್ಸು ಆತ್ಮನ ತಿಳ್ಕೊಳ್ಳುತ್ತೆ ಅಂತಂದರೆ ಏನಂತಾರೆ ಅದಕ್ಕೆ? ಶಾಸ್ತ್ರ ಮತ್ತು ಗುರುಗಳಿಂದ ಸಂಸ್ಕಾರ ಹೊಂದಿದ ಮನಸ್ಸು. ಇರಲಿ, ಅದು ಆಮೇಲೆ. ಸೊ ಇಷ್ಟು ನಮಗೆ ಅರ್ಥ ಆಯಿತು ನೋಡ್ರಿ, ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಹೆಂಗೆ ತೊಗೊಂಡ್ಬರುತ್ತೆ ಅನ್ನೋದಕ್ಕೆ. ಸೊ ಈಗ ನಮಗೆ ಅದು ಸುಲಭ ಆಯಿತು. ಸೊ ಅಲ್ಲಿಗೆ ಈಗ ನೀವು ಈ ಚಾಪ್ಟರ್ ಓದ್ರಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂದ್ಕೊತೀನಿ. ಮಿಕ್ಕಿರೋದೆಲ್ಲ ನಿಮಗೆ ಗೊತ್ತಿದೆ. ಆದ್ದರಿಂದ ಈ ಒಂದು ಚಾಪ್ಟರ್ ಅದಾಯಿತು. ನೆಕ್ಸ್ಟ್ ಚಾಪ್ಟರ್ ನಾವು ನಾಳೆ ಮಾಡೋಣ. ಸೊ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.